ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಸ್ಪರ್ಧಾ ಅರಿವು ಚಾನಲ್. ಸೊ ಹಿಂದೆ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಗಳು ಎಸ್ಪೆಷಲಿ ಪಾಲಿಟಿ ರಿಲೇಟೆಡ್ KS ಮಾಕ್ ಪೇಪರ್ಸ್ ಅನ್ನ ಏನು ಸ್ಟಾರ್ಟ್ ಆಗಿದೆ ಅದರ ರಿಲೇಟೆಡ್ ಎಕ್ಸ್ಪ್ಲನೇಷನ್ ಅನ್ನು ಮಾಡುವಂತ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ. ಸೊ ಇದರ ಉದ್ದೇಶ ಏನು ಅಂತಂದ್ರೆ, ಯಾರೆಲ್ಲ ಅಭ್ಯರ್ಥಿಗಳು ಟೆಸ್ಟ್ ಅನ್ನು ಬರೀತಾ ಇದ್ದೀರಿ, ಸೊ ಬರೆಯುವಂತ ಸಂದರ್ಭದಲ್ಲಿ ನಿಮ್ಮ ಮಿಸ್ಟೇಕ್ಸ್ ಗಳು ಯಾವ ರೀತಿ ಆಗುತ್ತೆ, ಹೇಗಾಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಅದಕ್ಕನುಸಾರವಾಗಿನೇ ದ ಟೆಸ್ಟ್ ಡಿಸ್ಕಷನ್ಸ್ ಅನ್ನು ಮಾಡುವಂತ ಪ್ರಯತ್ನ ಅರಿವು ಟೀಮ್ ಇಂದ ಆಗ್ತಾ ಇದೆ. ಸೊ ಇದರ ಸದುಪಯೋಗ ನೀವು ಪಡೆದುಕೊಳ್ಳಲಿಕ್ಕೆ, ಇದರ ಸದುಪಯೋಗವನ್ನು ಸಂಪೂರ್ಣವಾಗಿ ಪಡೆಯಬೇಕು ಅನ್ನುವಂತ ಆಶಯದೊಂದಿಗೆ ಡಿಸ್ಕಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಆಲ್ರೆಡಿ ಪೇಪರ್ಗಳು ಬಹಳ ಚೆನ್ನಾಗಿದೆ ಅಂತ ಹೇಳಿ ರೆಸ್ಪಾನ್ಸ್ ಬಂದಿದೆ. ವಿ ಆರ್ ಗೆಟಿಂಗ್ ವೆರಿ ಪಾಸಿಟಿವ್ ಫೀಡ್ಬ್ಯಾಕ್, ಹ್ಯೂಜ್ ಅಮೌಂಟ್ ಆಫ್ ಪಾಸಿಟಿವ್ ಫೀಡ್ಬ್ಯಾಕ್ ಫ್ರಮ್ ದ ಆಸ್ಪಿರೆಂಟ್ಸ್. ಸೊ ಹಾಗಾಗಿನೇ ಅದರ ಮುಂದುವರಿದ ಭಾಗವಾಗಿ ಅಂಡ್ ಈವೆನ್ ದೋ ಎಲ್ಲ ಇನ್ಸ್ಟಿಟ್ಯೂಟ್ಸ್ ಗಳಲ್ಲಿಯೂ ಸಹ ಟೆಸ್ಟ್ ಪೇಪರ್ಸ್ ಆಗ್ತಾ ಇರುತ್ತೆ, ಆದ್ರೆ ಸಿನಾಪ್ಸಿಸ್ ಕೊಡ್ತಾರೆ ಹೊರತು ಅನಾಲಿಸಿಸ್ ಮಾಡುವಂತದ್ದು ಬಹಳ ಕಷ್ಟ. ಆದ್ರೆ ಅರಿವು ಟೀಮ್ ಇಂದ ನಿಮ್ಗೆ ಟೆಸ್ಟ್ ಕೊಡೋದ್ರ ಜೊತೆಗೆ ಸಿನಾಪ್ಸಿಸ್ ಇರುತ್ತೆ. ಸಿನಾಪ್ಸಿಸ್ ಅಲ್ಲಿ ನಿಮ್ಗೆ 100% ಮಾಹಿತಿಗಳು ನಿಮ್ಗೆ ದೊರೆತಿದ್ದರೂ ಸಹ ಅದನ್ನ ಅನಾಲಿಸಿಸ್ ಮಾಡುವಂತ ವಿಧಾನ, ವೆನ್ ಇಟ್ ಕಮ್ಸ್ ಟು ದ ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಾದರ್ ದೆನ್ ನೋವಿಂಗ್ ದ ಆನ್ಸರ್. ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡು ಅಂಡ್ ಕ್ವಶನ್ ಗೆ ಏನ್ ಉತ್ತರ ಅಂತೇಳಿ ತಿಳಿದುಕೊಳ್ಳುವಂತಕ್ಕಿಂತ ಹೆಚ್ಚಾಗಿ ಅದರ ಅನಾಲಿಸಿಸ್, ಹೌ ಎಕ್ಸಾಕ್ಟ್ಲಿ ಆಸ್ ಅನ್ ಆಸ್ಪಿರೆಂಟ್ ನೀಡ್ ಟು ಅಟೆಂಡ್ ದ ಎಕ್ಸಾಮ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರವಾಗಿನೇ ಸ್ಪರ್ಧಾರ್ಥಿಗಳಿಗೆ ಉಪಯೋಗ ಆಗುವಂತ ಕಾರಣಕ್ಕಾಗಿನೇ ಟೆಸ್ಟ್ ಡಿಸ್ಕಷನ್ಸ್ ಅನ್ನ ಮಾಡುವಂತ ಪ್ರಯತ್ನ ಅರಿವು ಟೀಮ್ ಇಂದ ಆಗ್ತಾ ಇದೆ. ಸೊ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಚರ್ಚೆನ ಮಾಡೋಣ. ಸೊ ಆಲ್ರೆಡಿ ಪಾಲಿಟಿ 2ನೇ ಪೇಪರ್ ಅಲ್ಲಿ 60 ಪ್ರಶ್ನೆಗಳನ್ನ ಧ್ರುವ ಸರ್ ಅವರು ಆಲ್ರೆಡಿ ಚರ್ಚೆನ ಮಾಡಿದ್ದಾರೆ. ಉಳಿದಿರುವಂತ 40 ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಸೊ ಕನ್ಸಿಡರಿಂಗ್ ದ 61st ಕ್ವಶನ್, 61ನೇ ಪ್ರಶ್ನೆ. ಸೊ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಆರ್ಟಿಕಲ್ 33 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದ 33ನೇ ವಿಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂಡ್ ನಾನು ಆಲ್ರೆಡಿ ಹಿಂದಿನ ಸೆಷನ್ ಲೈವ್ ಡಿಸ್ಕಷನ್ ಗೆ ಮಾಡುವಂತ ಸಂದರ್ಭದಲ್ಲಿನೇ ಇದ್ರ ಬಗ್ಗೆ ಹೇಳಿದ್ದೆ ನಿಮ್ಗೆ. ಏನಂತೇಳಿ, ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಿದ ನಂತರದಲ್ಲಿ ನೀವು ಮಾಡಬೇಕಾಗಿರುವಂತದ ಪ್ರೈಮರಿ ಥಿಂಗ್ ಏನು ಅಂತಂದ್ರೆ, ಇಟ್ ಈಸ್ ಯಾವ ಹೇಳಿಕೆಗಳು ಸರಿ, ಯಾವ ಹೇಳಿಕೆಗಳು ತಪ್ಪು ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂಥದ್ದು. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿರುವಂತದ್ದು ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಸರಿಯಾದ ಹೇಳಿಕೆ ಯಾವುದು ಅಂತ ತಿಳಿದುಕೊಳ್ಳುವಂತ ಪ್ರಯತ್ನ ಇಲ್ಲಿ ಮಾಡೋದು. ದ ಪಾರ್ಲಿಮೆಂಟ್ ಮೇ ರೆಸ್ಟ್ರಿಕ್ಟ್ ಆರ್ ಅಬ್ರೋಗೇಟ್ the certain fundamental rights of members of the armed forces and other specified forces to maintain discipline. ಸೊ 33ನೇ ವಿಧಿ ಹೇಳ್ತಿರೋದು ಅದನ್ನೇ ಅಲ್ವಾ? ಏನದು? ಶಿಸ್ತನ್ನು ಕಾಪಾಡುವ ಉದ್ದೇಶದಿಂದ ಸಶಸ್ತ್ರ ಪಡೆಗಳು ಮತ್ತು ಇತರೆ ನಿರ್ದಿಷ್ಟ ಪಡೆಗಳ ಸದಸ್ಯರ ಕೆಲವು ಮೂಲಭೂತ ಹಕ್ಕುಗಳನ್ನು ಸಂಸತ್ತು ನಿರ್ಬಂಧಿಸಬಹುದು ಅಥವಾ ರದ್ದುಗೊಳಿಸಬಹುದು. ಸೊ ಯೂಶಲಿ ಡ್ಯೂ ಟು ದ ಸೆಕ್ಯೂರಿಟಿ ಆಫ್ ದ ನೇಷನ್, ದೇಶದ ಭದ್ರತೆಯನ್ನು ಉಳಿಸಿಕೊಳ್ಳುವ ಕಾರಣಕ್ಕಾಗಿ, ದೇಶದ ಸಾರ್ವಭೌಮತ್ವ ಮತ್ತು ರಕ್ಷಣೆಯನ್ನ ನೀಡುವಂತ ಕಾರಣಕ್ಕಾಗಿ ಕೆಲವು ಪಡೆಗಳಿಗೆ, ಆಮೇಲೆ ಇತರೆ ನಿರ್ದಿಷ್ಟ ಪಡೆಗಳ ಸದಸ್ಯರ ಕೆಲವು ಹಕ್ಕುಗಳನ್ನ ನಿರ್ಬಂಧನೆಗೊಳಿಸುವಂತಹ ಅಧಿಕಾರ ಸಂಪೂರ್ಣವಾಗಿ ಸಂಸತ್ತು ಹೊಂದಿರುತ್ತೆ. ಅಂಡ್ ಅಕಾರ್ಡಿಂಗ್ ಟು ಆರ್ಟಿಕಲ್ 35, ಮೂಲಭೂತ ಹಕ್ಕುಗಳಲ್ಲಿ ಎಲ್ಲಾ ರೀತಿಯಾದ ಬದಲಾವಣೆಗಳು, ಆಲ್ ದ ಚೇಂಜಸ್, ಅಮೆಂಡ್ಮೆಂಟ್ಸ್, ಪಾಲಿಸೀಸ್ ವಿಲ್ ಬಿ ಮೇಡ್ ಓನ್ಲಿ ಬೈ ದ ಪಾರ್ಲಿಮೆಂಟ್ ಆಸ್ ಪಾರ್ಟ್ ಆಫ್ ಆರ್ಟಿಕಲ್ ನಂಬರ್ 35 ಇನ್ ವಿತ್ ರೆಸ್ಪೆಕ್ಟ್ ಟು ದ ಫಂಡಮೆಂಟಲ್ ರೈಟ್ಸ್. ಅದನ್ನ ಆಲ್ರೆಡಿ ಹೇಳಿದ್ದಾರೆ. ಸೊ ಹಾಗಾಗಿನೇ ಇದಕ್ಕನುಸಾರವಾಗಿ ಈಗ ಇವುಗಳ ನಿರ್ಬಂಧನೆಗೊಳಿಸುವಂತಹ ಅಧಿಕಾರ ಪಾರ್ಲಿಮೆಂಟ್ ಹೊಂದಿದೆ. ಸೊ ಪಾರ್ಲಿಮೆಂಟ್ ಹ್ಯಾಸ್ ದ ಎಕ್ಸ್ಕ್ಲೂಸಿವ್ ಅಥಾರಿಟಿ ಅಂಡ್ ಆಟೋನಮಿ ಟು ಮೇಕ್ ಚೇಂಜಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 33, ಇನ್ಕ್ಲೂಡಿಂಗ್ ಇಟ್ ಕ್ಯಾನ್ ಆಲ್ಸೋ ಹ್ಯಾವ್ ದ ರೆಸ್ಟ್ರಿಕ್ಷನ್ಸ್ ಆನ್ ದೋಸ್ ಮಿಲಿಟರಿ ಫೋರ್ಸಸ್ ಆರ್ ಎನಿ ಪಬ್ಲಿಕ್ ಸರ್ವಿಸಸ್ ಅಂತ ನೋಡ್ತೇವೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೆ, ವಿಚ್ ಇಸ್ ಕರೆಕ್ಟ್. ದ ಪವರ್ ಟು ಮೇಕ್ ಲಾಸ್ ಅಂಡರ್ ಆರ್ಟಿಕಲ್ 33 ಇಸ್ ಅವೈಲೇಬಲ್ ಟು ಬೋತ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಹೇಳ್ತಾ ಇದೆ. ನಾನು ಆಲ್ರೆಡಿ ಹೇಳಿರುವ ಹಾಗೆ ಮೂಲಭೂತ ಹಕ್ಕುಗಳಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳನ್ನ ತರುವಂತ ಅಧಿಕಾರ ಸಂಸತ್ತು ಹೊಂದಿರುತ್ತೆ ಹೊರತು ರಾಜ್ಯ ಶಾಸಕಾಂಗದ ಅಧಿಕಾರ ಅಲ್ಲ. ಇಟ್ ವಾಸ್ ನಾಟ್ ರಿಲೇಟೆಡ್ ಟು ದ ಸ್ಟೇಟ್ ಲೆಜಿಸ್ಲೇಚರ್ ರಾದರ್ ದೆನ್ ಇಟ್ ವಾಸ್ ಎಕ್ಸ್ಕ್ಲೂಸಿವ್ ಪವರ್ ಆಫ್ ದ ಪಾರ್ಲಿಮೆಂಟ್ ಅಂತ ನೋಡ್ತೇವೆ. ಆದ ಕಾರಣದಿಂದ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಆಗುತ್ತೆ. ಸೊ ಯೂಶಲಿ ದ ಆನ್ಸರ್ ಏನಾಯ್ತು ಇವಾಗ 61ನೇ ಪ್ರಶ್ನೆಗೆ ಉತ್ತರ ದ ಓನ್ಲಿ ಒನ್ ಇಸ್ ಕರೆಕ್ಟ್, ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ ಕರೆಕ್ಟ್ ಅಂತ ನೋಡ್ತೀವಿ. ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಆಗುತ್ತೆ. 61ನೇ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ. ನೆಕ್ಸ್ಟ್ ಒನ್, the question number 62, 62ನೇ ಪ್ರಶ್ನೆ. So again, the question number 62 was related to the writs.
ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ರಿಟ್ ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ಲಿ ಕಂಪೇರ್ಸ್ ದ ರಿಟ್ ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್. ಸೊ ಈಗ ರಿಟ್ ಜ್ಯೂರಿಸ್ಡಿಕ್ಷನ್ ಅನ್ನುವಂಥದ್ದು ದ ಆರ್ಟಿಕಲ್ ನಂಬರ್ 32 ಅಲ್ಲಿ ಬರುವಂತಹ ಅಂಶ. ಸೊ 32ನೇ ವಿಧಿಯಲ್ಲಿ ಜನಸಾಮಾನ್ಯರಿಗೆ ರಿಟ್ ಅಧಿಕಾರಗಳನ್ನು ನೀಡಲಾಗಿದೆ ಅಂಡ್ ವಿಚ್ ವಾಸ್ ಬಾರೋಡ್ ಫ್ರಮ್ ದ ಕಾನ್ಸೆಪ್ಟ್ ಆಫ್ UK. ಬ್ರಿಟನ್ ದೇಶದಿಂದ ರಿಟ್ ಗಳನ್ನ ಜಾರಿಗೆ ತಂದಿರುವಂತದ್ದನ್ನ ನೋಡ್ತೀವಿ. ಸೊ ಹಾಗಿದ್ದಾಗ ರಿಟ್ ಅಂದ್ರೆ ಏನಿಲ್ಲ, ಇಟ್ ಈಸ್ ಟು ಅಪೀಲ್ ಫಾರ್ ದ ಜಸ್ಟಿಸ್ ಅಂತ ನೋಡ್ತೀವಿ. ಜನಸಾಮಾನ್ಯರು ತಮ್ಮ ನ್ಯಾಯಕ್ಕೋಸ್ಕರವಾಗಿ ನ್ಯಾಯಾಂಗ ವ್ಯವಸ್ಥೆಗೆ ಅಪೀಲುಗಳನ್ನು ಮಾಡುವಂತದ್ದನ್ನೇ ರಿಟ್ ಅಂತ ಕರೀತೀವಿ. ಸೊ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ 32ನೇ ವಿಧಿಗೆ ಅನುಸಾರವಾಗಿ ಹಕ್ಕುಗಳು ಹೊಂದಿದ್ರೆ, ಹೈಕೋರ್ಟ್ ಅಲ್ಲಿ ಇರುವಂತಹ ಅಧಿಕಾರಗಳು ಇಲ್ಲಿ ಆರ್ಟಿಕಲ್ 226 ಅಲ್ಲಿ ನೋಡ್ತೀವಿ. The writ jurisdiction of Supreme Court was related to Article 32, whereas the writ jurisdiction of High Court was related to Article 226. ಸೊ ಹಾಗಿದ್ದಾಗ ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ಅವು ಯಾವ ರಿಟ್ಗಳು ಅನ್ನುವಂಥದ್ದು ಗೊತ್ತಿರಲಿ ಸ್ನೇಹಿತರೆ. ದೋಸ್ ಆರ್ ವೆರಿ ಇಂಪಾರ್ಟೆಂಟ್. ದ ರಿಟ್ ಜ್ಯೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಯಾವ್ಯಾವ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಹಾಗೆ ನಾವು ನೋಡ್ತೀವಲ್ವಾ, ದ ಮ್ಯಾಂಡಮಸ್ ಟು ಪ್ರೊಡ್ಯೂಸ್ ದ ಬಾಡಿ ವಿತ್ ಇನ್ 24 hours ಇನ್ ದ ಕೋರ್ಟ್ ಆಫ್ ಲಾ. ದೇಹವನ್ನು 24 ತಾಸಿನ ಒಳಗಾಗಿ ಹಾಜರುಪಡಿಸುವಂತದ್ದು. ಸೆಕೆಂಡ್ ಒನ್ ಇಸ್ ಕೋ ವಾರೆಂಟೋ ಆನ್ ವಾಟ್ ಅಥಾರಿಟಿ, ಯಾವ ಪ್ರಾಧಿಕಾರದಿಂದ ಅಂತ ಹೇಳುತ್ತೆ. ಒಬ್ಬ ಅಧಿಕಾರಿ ಅಸ್ತಿತ್ವದಲ್ಲಿದ್ದಾರೆ ಅಂದ್ರೆ ಯಾವ ಪ್ರಾಧಿಕಾರದಿಂದ ಅವರು ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ದು ಕೋ ವಾರೆಂಟೋ. ಮ್ಯಾಂಡಮಸ್, ಇಟ್ ಈಸ್ ಟು ಮ್ಯಾಂಡೇಟ್ ಅಂತ ನೋಡ್ತೀವಿ, ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕರ್ತವ್ಯಗಳನ್ನು ನಿಭಾಯಿಸುವಂತ ಹೇಳಿ. ಇಟ್ ಈಸ್ ಟು ಮ್ಯಾಂಡೇಟ್ ಟು ಪರ್ಫಾರ್ಮ್ ದರ್ ಡ್ಯೂಟೀಸ್. ಫೋರ್ತ್ ಒನ್ ಇಸ್ ಪ್ರೊಹಿಬಿಷನ್. ಸೊ ಪ್ರೊಹಿಬಿಷನ್ ಅಂದ್ರೆ ಟು ಪ್ರೊಹಿಬಿಟ್, ತಮ್ಮ ಕಾರ್ಯವ್ಯಾಪ್ತಿಯನ್ನು ಮೀರಿ ಕಾನೂನುಗಳನ್ನ ಅಥವಾ ತಮ್ಮ ಕಾರ್ಯವ್ಯಾಪ್ತಿಯನ್ನು ಮೀರಿ ಅವರು ಕರ್ತವ್ಯಗಳನ್ನ ನಿಭಾಯಿಸುವಂತದ್ದನ್ನ ನಿರ್ಬಂಧನೆಗೊಳಿಸುವಂತದ್ದು. ಇಟ್ ಈಸ್ ಟು ಪ್ರೊಹಿಬಿಟ್ ದ ವರ್ಕ್ ವಿಚ್ ಇಸ್ ನಾಟ್ ಅಂಡರ್ ದಿ jurisdiction of the particular department. And certiorari, the higher court has the ultimate power to directly impose laws on the lower courts. ಕೆಳ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಇರುವಂತ ಅಥವಾ ಬಾಕಿ ಉಳಿದಿರುವಂತಹ ಪ್ರಕರಣಗಳ ಮೇಲೆ ಮೇಲಿನ ನ್ಯಾಯಾಲಯ ನೇರವಾಗಿ ಕಾನೂನುಗಳನ್ನ ಮಾಡುವ ಅಧಿಕಾರಗಳು ಅಥವಾ ಅಪೀಲುಗಳನ್ನ ಸಲ್ಲಿಸುವಂತ. ಟು ಸರ್ಟಿಫೈ ಅಂತ ನೋಡ್ತೀವಿ, ಪ್ರಮಾಣೀಕರಿಸುವಂತೆ ಹೇಳ್ತಾ ಇದ್ದೀವಿ. ಸೊ ಆನ್ ದ ಬೇಸಿಸ್ ಆಫ್ ದಟ್, ಸುಪ್ರೀಂ ಕೋರ್ಟ್ ಹ್ಯಾಸ್ ವೈಡರ್ ಸಬ್ಸ್ಟ್ಯಾಂಟಿವ್ jurisdiction while High Court has wider territorial jurisdiction ಅಂತ ಹೇಳ್ತಾ ಇದೆ. ಸೊ ಅಗೇನ್ ನೋಡ್ರಿ, ಸರ್ವೋಚ್ಚ ನ್ಯಾಯಾಲಯವು ವ್ಯಾಪಕವಾದ ವಿಷಯ ವ್ಯಾಪ್ತಿಯನ್ನು ಹೊಂದಿದೆ, ಆದ್ರೆ ಉಚ್ಚ ನ್ಯಾಯಾಲಯವು ವ್ಯಾಪಕವಾದ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದೆ. ಬಟ್ ದಿಸ್ ವಾಸ್ ರಾಂಗ್ ಅಲ್ವಾ? ಯಾಕೆ ರಾಂಗ್ ಆಗ್ತಾ ಇದೆ ಇಲ್ಲಿ? ಬಿಕಾಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಇಲ್ಲಿ ನ್ಯಾರೋವರ್ ಸಬ್ಸ್ಟ್ಯಾಂಟಿವ್ jurisdiction as it was related to only fundamental rights, whereas High Court has the authority for both ಫಂಡಮೆಂಟಲ್ ರೈಟ್ ಆಸ್ ವೆಲ್ ಆಸ್ ದ ಅದರ್ ಲಾಸ್ ಅಂತ ನೋಡ್ತೀವಿ. ಇತರೆ ಕಾನೂನುಗಳು ಮತ್ತು ಮೂಲಭೂತ ಹಕ್ಕುಗಳ ವ್ಯಾಪ್ತಿಯನ್ನು ನೋಡುವಂತದ್ದು ಹೈಕೋರ್ಟ್. ಆದ್ರೆ ಸುಪ್ರೀಂ ಕೋರ್ಟ್ಗೆ ಇರುವಂತಹ ಏಕೈಕ ಅಧಿಕಾರ ಏನು? ರಿಟ್ jurisdiction ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ನೋಡ್ತೀವಿ. ದ ಹೈಕೋರ್ಟ್ ಹ್ಯಾಸ್ ವೈಡರ್ ಸಬ್ಸ್ಟ್ಯಾಂಟಿವ್ jurisdiction while ಸುಪ್ರೀಂ ಕೋರ್ಟ್ ಹ್ಯಾಸ್ ವೈಡರ್ ಟೆರಿಟೋರಿಯಲ್ ರೀಚ್ ಫಾರ್ ದ ಇಶ್ಯೂಯಿಂಗ್ ರಿಟ್ಸ್. ಸೊ ದಿಸ್ ಒನ್ ಇಸ್ ಕರೆಕ್ಟ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಇರುವಂತಹ ರಿಟ್ jurisdiction ಏನಾಗುತ್ತೆ? The Supreme Court has complete authority over the territory of India. ಸಂಪೂರ್ಣ ಭಾರತದ ಭೌಗೋಳಿಕ ಪ್ರದೇಶಕ್ಕನುಸಾರವಾಗಿ ಅದನ್ನೇ ಇಲ್ಲಿ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಹ್ಯಾಸ್ ವೈಡರ್ ಟೆರಿಟೋರಿಯಲ್ ರೀಚ್ ಫಾರ್ ಇಶ್ಯೂಯಿಂಗ್ ರಿಟ್ಸ್. ಒಂದು ನಿರ್ದಿಷ್ಟ ರಾಜ್ಯಕ್ಕಷ್ಟೇ ಅಲ್ಲ, ಬದಲಾಗಿ ಸಂಪೂರ್ಣ ರಾಷ್ಟ್ರದ ಭಾರತದ ಭೌಗೋಳಿಕ ಪ್ರದೇಶಕ್ಕೆ ಅದು ಅನ್ವಯವಾಗುವಂತದ್ದನ್ನು ನೋಡ್ತೇವೆ. ವೇರ್ ಹೈಕೋರ್ಟ್ ಹ್ಯಾವ್ ವೈಡರ್ ಸಬ್ಸ್ಟ್ಯಾಂಟಿವ್ jurisdiction. ಇಲ್ಲಿ ಉಚ್ಚ ನ್ಯಾಯಾಲಯವು ವ್ಯಾಪಕವಾದ ವಿಷಯ ವ್ಯಾಪ್ತಿಯನ್ನು ಹೊಂದಿದೆ ವಿತ್ ಇನ್ ದ ಟೆರಿಟರಿ ಆಫ್ ದ ಸ್ಟೇಟ್ ಅಂತ ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ 62ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ಬಿ ಆಗುತ್ತೆ. ಕ್ಲಿಯರ್ ಇದೆನಾ ಇದು? ಸೊ ಬಿ ಕೇರ್ಫುಲ್. ಹಾಗಾಗಿನೇ ಇಲ್ಲಿ ಹೈಕೋರ್ಟ್ ಕ್ಯಾನ್ ರಿಜೆಕ್ಟ್ ದ ಅಪೀಲ್ಸ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಹೈಕೋರ್ಟ್ ಅದನ್ನ ತಿರಸ್ಕಾರ ಮಾಡುವಂತ ಅಧಿಕಾರ ಹೊಂದಿರುತ್ತೆ, ಆದ್ರೆ ಸುಪ್ರೀಂ ಕೋರ್ಟ್ ಅದರ ತಿರಸ್ಕಾರ ಮಾಡುವಂತ ಅಧಿಕಾರ ಇಲ್ಲ. ಹಾಗಾಗಿನೇ ದ ಸುಪ್ರೀಂ ಕೋರ್ಟ್ ವಾಸ್ ನೌನ್ ಆಸ್, ಸರ್ವೋಚ್ಚ ನ್ಯಾಯಾಲಯವನ್ನ ಇಟ್ ಈಸ್ ಅ ಪ್ರೊಟೆಕ್ಟರ್ ಅಂಡ್ ಗ್ಯಾರಂಟಿಯರ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಕರೀತೀವಿ. It was known as protector and guarantor of the fundamental rights. 32ನೇ ವಿಧಿಗೆ ಅನುಸಾರವಾಗಿ ಸರ್ವೋಚ್ಚ ನ್ಯಾಯಾಲಯವನ್ನು ಸಂವಿಧಾನದ ಮತ್ತು ಮೂಲಭೂತ ರಕ್ಷಣೆಗಳ ರಕ್ಷಕ ಅಂತ ಕರೀತೀವಿ. ಹಾಗಾಗಿನೇ ದ ಆರ್ಟಿಕಲ್ 32 ವಾಸ್ ರಿಲೇಟೆಡ್ ಟು 32ನೇ ವಿಧಿಯನ್ನ ದ ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಅಂಬೇಡ್ಕರ್ ಅವರು ಕರೀತಾರೆ. ದಟ್ ಈಸ್ ದ ರೀಸನ್ ವೈ ಅಗೇನ್ ಆರ್ಟಿಕಲ್ 32 ವಾಸ್ known as ದ ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಅಂಬೇಡ್ಕರ್ ಅವರು 32ನೇ ವಿಧಿಯನ್ನ ಕರೀತಾರೆ. ಕ್ಲಿಯರ್ ಇದೆ?
ಸೊ ಹಾಗಾಗಿನೇ ದ ಕ್ವಶನ್ ನಂಬರ್ 62ಗೆ ಉತ್ತರ ಏನಾಗುತ್ತೆ? ದ ಬಿ ಇಸ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ದ ಕ್ವಶನ್ ನಂಬರ್ 63, 63ನೇ ಪ್ರಶ್ನೆ. 368ನೇ ವಿಧಿಗೆ ಅನುಸಾರವಾಗಿ ಇರುವಂತ ಪ್ರಶ್ನೆ ರಿಲೇಟೆಡ್ ಟು ದ ಆರ್ಟಿಕಲ್ ನಂಬರ್ 368. 368ನೇ ವಿಧಿಗೆ ಇರುವಂತ ಅಂಶಗಳ ಬಗ್ಗೆ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. It was related to the statements on the basis of amendments. Which one of the following correctly describes the special majority required for? ವಿಶೇಷ ಬಹುಮತ ಅಂತ ಹೇಳ್ತಾ ಇದೆ. For most constitutional amendment bills under Article 360. ಅಗೇನ್ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸಂವಿಧಾನದ 368ನೇ ವಿಧಿಗೆ ಅನುಸಾರವಾಗಿ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳಿಗಿರುವ ವಿಶೇಷ ಬಹುಮತವನ್ನು ಯಾವುದು ಸರಿ ಅಂತ ಕೇಳ್ತಾ ಇದೆ. ಸೊ ಅಗೇನ್ 368ನೇ ವಿಧಿಯಲ್ಲಿ ಸಂವಿಧಾನದ ಭಾಗ 20 368ನೇ ವಿಧಿಯಲ್ಲಿ ಪ್ರಮುಖವಾಗಿ 3 ವಿಧಗಳನ್ನ ನೋಡ್ತೀವಿ. ಒಂದು ಸರಳ ಬಹುಮತ, ವಿಶೇಷ ಬಹುಮತ ಅಂಡ್ ವಿಶೇಷ ಬಹುಮತದೊಂದಿಗೆ ರಾಜ್ಯಗಳ ಅನುಮೋದನೆ. It was having 3 types of the amendments under Article 368. It was having 3 types, but only special majority and special majority with the state's approval are being called as constitutional amendment acts. 368ನೇ ವಿಧಿಗೆ ಅನುಸಾರವಾಗಿ ವಿಶೇಷ ಬಹುಮತ ಅಂಡ್ ವಿಶೇಷ ಬಹುಮತದೊಂದಿಗೆ ರಾಜ್ಯಗಳ ಅನುಮೋದನೆಯನ್ನ ಮಾತ್ರ ನಾವಿಲ್ಲಿ ತಿದ್ದುಪಡಿಗಳು ಅಂತ ಕರಿತೀವಿ. ಉಳಿದಿರುವಂತದ್ದು ಅಂದ್ರೆ ಸರಳ ಬಹುಮತ ಒಂದು ಸಾಮಾನ್ಯ ಕಾನೂನು ಅಂತ ಕರಿತೀವಿ. ಪ್ರೊಸೀಜರ್ 107ನೇ ವಿಧಿಗೆ ಅನುಸಾರವಾಗಿ ಜಾರಿಗೆ ತರುವಂತದ್ದನ್ನ ನೋಡ್ತೀವಿ. ಬಟ್ 368ನೇ ವಿಧಿಯಲ್ಲಿ ಈಗ ವಿಶೇಷ ಬಹುಮತ ಅಂತಂದಾಗ ಮೋರ್ ದೆನ್ 2/3 ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂತ ನೋಡ್ತೀವಿ. ಸೊ ವಿಶೇಷ ಬಹುಮತ ಅಂದ್ರೆ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆಯ ವಿಶೇಷ ಬಹುಮತ ಅಂತಂದ್ರೆ ಸದನದ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರು ಭಾಗವಹಿಸಿ ಒಮ್ಮತವನ್ನ ಕೊಡುವಂತದ್ದನ್ನೇ ಇಲ್ಲಿ ನಾವು ವಿಶೇಷ ಬಹುಮತ ಅಂತ ಕರಿತೀವಿ. ಬಟ್ ವೇರ್ ಆಸ್ ದ ಥರ್ಡ್ 368ನೇ ವಿಧಿಯಲ್ಲಿ ವಿಶೇಷ ಬಹುಮತದೊಂದಿಗೆ ರಾಜ್ಯಗಳ ಅನುಮೋದನೆಯನ್ನು ಪಡೆದುಕೊಂಡಾಗ ಇಟ್ ನೀಡ್ಸ್ ಟು ಗೆಟ್ ದ ಸ್ಟೇಟ್ಸ್ ಅಪ್ರೂವಲ್ ಆಫ್ ಮೋರ್ ದನ್ 50%. 50%ಕ್ಕಿಂತ ಹೆಚ್ಚಿನ ರಾಜ್ಯಗಳ ಅನುಮೋದನೆಯನ್ನು ಪಡೆಯಬೇಕು ಅಂತ ಹೇಳ್ತೇವೆ. ಅಂಡ್ 50%ಕ್ಕಿಂತ ಹೆಚ್ಚಿನ ರಾಜ್ಯಗಳ ಅನುಮೋದನೆಯನ್ನು ಕೇವಲ ಸರಳ ಬಹುಮತದಿಂದ ಜಾರಿಗೆ ತರಬೇಕಾಗುತ್ತದೆ. ಇಟ್ ರಿಕ್ವೈರ್ಸ್ ಓನ್ಲಿ ಸಿಂಪಲ್ ಮೆಜಾರಿಟಿ ಆಫ್ ದೋಸ್ ಸ್ಟೇಟ್ಸ್. ಆದ್ರೆ ಇಲ್ಲಿ ಕೇಳಿದ್ದು ವಿಶೇಷ ಬಹುಮತವನ್ನ ಮಾತ್ರ. ಹಾಗಾಗಿ ವಿಶೇಷ ಬಹುಮತ ಅನ್ನುವಂಥದ್ದು ಕೇವಲ ಸಂಸತ್ತಿಗೆ ಇರುವಂತಹ ಅಧಿಕಾರವಾದ ಕಾರಣದಿಂದ ಸಂಸತ್ತಿನ 2/3 ಸದಸ್ಯರು ಅಂತ ನೋಡ್ತೀವಿ. ಅದಕ್ಕನುಸಾರವಾಗಿ ಒಟ್ಟು ಸದಸ್ಯ ಬಲದ ಬಹುಮತ ಮತ್ತು ಹಾಜರಿದ್ದು ಮತ ಚಲಾಯಿಸಿದ ಸದಸ್ಯರಲ್ಲಿ 3/2 ಬಹುಮತ ಅಂತ ಹೇಳ್ತಾರೆ. ವಿಚ್ ಇಸ್ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಆನ್ಸರ್ ಇಸ್ ವೆರಿ ಕ್ಲಿಯರ್ ಅಲ್ವಾ? ದ ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ಅಂಡ್ ದ 2/3 ಆಫ್ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಅದನ್ನೇ ನಾವಿಲ್ಲಿ ಹೇಳಿರುವಂತದ್ದು 2/3 ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂತ. ದಟ್ ಇಟ್ ಸೆಲ್ಫ್ ಇಸ್ ಸ್ಪೆಷಲ್ ಮೆಜಾರಿಟಿ. ಅಂಡ್ ಇದರಲ್ಲಿ ತಿದ್ದುಪಡಿ ಆಗುವಂತ ಅಂಶಗಳು ಯಾವ್ಯಾವ ಅನ್ನುವಂಥದ್ದು ಗೊತ್ತಿರಬೇಕು. On the basis of special majority, most of the amendments in the constitution will be done by special majority. ಯಾವ್ಯಾವು? Especially the article 368 itself is a special majority. Then a fundamental rights. Next, directive principles of state policy, and then a fundamental duties. ಇವಿಷ್ಟನ್ನ ವಿಶೇಷ ಬಹುಮತದಿಂದ ಜಾರಿಗೆ ತರಲಾಗುತ್ತೆ. ಇದರ ಜೊತೆಯಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಅನ್ನು ನೋಡ್ತೀವಿ. ಏನದು? The items which are not covered under simple majority and the state's approval. ಸರಳ ಬಹುಮತ ಮತ್ತು ರಾಜ್ಯದ ಬಹುಮತದಿಂದ ಉಲ್ಲೇಖಗೊಳ್ಳದೇ ಇರುವಂತಹ ವಿಷಯಗಳೆಲ್ಲವೂ ಏನಾಗುತ್ತೆ ಇವಾಗ ವಿಶೇಷ ಬಹುಮತದಿಂದ ಜಾರಿಗೆ ತರಲಾಗುತ್ತೆ. ಕ್ಲಿಯರ್ ಇದನ್ನ? ಸೊ ಹಾಗಾಗಿ ಉತ್ತರ ಏನಾಗುತ್ತೆ ಇಲ್ಲಿ? The first option is correct for 63rd question. ಸೊ ಐ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್ಸ್ ಅನ್ಕೋತೀನಿ ಸ್ನೇಹಿತರೆ. ಯಾವುದೇ ಸಂದರ್ಭದಲ್ಲಿ ಏನೇ ರೀತಿಯಲ್ಲಿ ಡೌಟ್ಸ್ ಗಳಿತ್ತು ಅಂದ್ರೂ ಅದನ್ನ ರೇಸ್ ಮಾಡಿ ಕಮೆಂಟ್ ಹಾಕೋದರ ಮೂಲಕ ಆ ಡೌಟ್ಸ್ ಗಳನ್ನ ಹಾಕಿ ಆ ಡೌಟ್ಸ್ ಗಳಿಗೆ ಅನುಸಾರವಾಗಿ ರೆಸ್ಪಾನ್ಸ್ ಅನ್ನ ನಮ್ಮ ಟೀಮ್ ಮಾಡತ್ತೆ ನಿಮ್ಗೆ. ನೆಕ್ಸ್ಟ್ 64ನೇ ಪ್ರಶ್ನೆ ರಿಲೇಟೆಡ್ ಟು ದ ಆರ್ಟಿಕಲ್ ನಂಬರ್ 356 ದ ಪ್ರೆಸಿಡೆಂಟ್ಸ್ ರೂಲಿಗೆ ಅನುಸಾರವಾಗಿರುವಂತಹ ಪ್ರಶ್ನೆ ಏನ್ ಹೇಳ್ತಾ ಇದೆ? ದ ಕ್ವಶನ್ ವಾಸ್ ರಿಲೇಟೆಡ್ ಟು 356ನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಪರಿಗಣಿಸಿ. ಇಟ್ ಈಸ್ ವಿ ನೀಡ್ ಟು find out the correct statements with respect to the president's rule which was mentioned under article number 356. So ಇದಕ್ಕನುಸಾರವಾಗಿ ಯಾವ ಹೇಳಿಕೆ ಸರಿ ಅಂತ ಕೇಳ್ತಾ ಇದೆ ನೋಡಿ ಇಲ್ಲಿ. A proclamation of president's rule must be approved by both the houses of parliament within 1 month of its issue. ಸೊ 1 ತಿಂಗಳದ ಒಳಗಾಗಿ ಅಂತೇಳಿ ಹೇಳ್ತಾ ಇದೆ. ಯಾವುದೇ ಒಂದು ನಿರ್ದಿಷ್ಟ
356ನೇ ವಿಧಿ ಅನ್ನುವಂಥದ್ದು ಏನಾಗುತ್ತೆ ಇವಾಗ ರಾಷ್ಟ್ರಪತಿ ಆಳ್ವಿಕೆ ಎರಡು ಸಂದರ್ಭದಲ್ಲಿ ಜಾರಿಗೆ ತರ್ತೀವಿ. 356ನೇ ವಿಧಿ ಹೇಳುವಂತದ್ದಿಲ್ಲಿ ಇಫ್ ಇಟ್ ವಾಸ್ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ ವೆನ್ ದ ಸ್ಟೇಟ್ಸ್ ವರ್ ಅಗೇನೆಸ್ಟ್ ಟು ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನ ಉಲ್ಲಂಘನೆ ಮಾಡುವ ಸಂದರ್ಭದಲ್ಲಿ, when the states were against to the constitution, when it was not following the constitutional provision, ಸಾಂವಿಧಾನಿಕ ಅಂಶಗಳನ್ನು ನಿರಾಕರಿಸಿದ ಸಂದರ್ಭದಲ್ಲಿ ಅಥವಾ ಸಾಂವಿಧಾನಿಕ ಅಂಶಗಳನ್ನು ಜಾರಿಗೆ ತರದೇ ಇರುವ ಸಂದರ್ಭದಲ್ಲಿ 356ನೇ ವಿಧಿಗನುಸಾರವಾಗಿ ರಾಜ್ಯ ತುರ್ತು ಪರಿಸ್ಥಿತಿ ಹೇರಲಾಗುತ್ತೆ. ಎರಡನೇದು, ದ ಸ್ಟೇಟ್ ಎಮರ್ಜೆನ್ಸಿ ಆಲ್ಸೋ imposed on the basis of article 365, that is also very important, whenever it was against to central laws, ಕೇಂದ್ರದ ಕಾನೂನಿನ ವಿರುದ್ಧವಾಗಿ ಹೋದಾಗ, ಇಟ್ ವಾಸ್ ವೆನ್ ಎವರ್ ಅಗೇನೆಸ್ಟ್ ಟು ದ ಸೆಂಟ್ರಲ್ ಲಾಸ್, ಕೇಂದ್ರದ ಕಾನೂನುಗಳಿಗೆ ವಿರುದ್ಧವಾಗಿ ಹೋಗುವ ಸಂದರ್ಭದಲ್ಲಿ ಅಗೇನ್ ರಾಜ್ಯ ತುರ್ತು ಪರಿಸ್ಥಿತಿಗಳನ್ನ ಹೇರುವ ಅಧಿಕಾರ ಕೇಂದ್ರ ಹೊಂದಿರುತ್ತೆ. ಎರಡೂ ಸಂದರ್ಭಗಳು ರಾಜ್ಯ ತುರ್ತು ಪರಿಸ್ಥಿತಿಗೆ ಅನ್ವಯವಾಗಿವೆ. ಅದರಲ್ಲಿ ಮತ್ತೆ ಏನಾಗ್ತಾ ಇದೆ ಆಸ್ ಪಾರ್ಟ್ ಆಫ್ ದ ಕ್ವಶನ್ 356ನೇ ವಿಧಿಗನುಸಾರವಾಗಿ ಹೇಳುತ್ತಾ ಇದೆ, ರಾಷ್ಟ್ರಪತಿ ಆಡಳಿತದ ಘೋಷಣೆ ಹೊರಡಿಸಿದ 1 ತಿಂಗಳೊಳಗೆ ಸಂಸತ್ತು 2 ಸದನಗಳು ಅನುಮೋದಿಸಬೇಕು. ಇಟ್ ರಿಕ್ವೈರ್ಸ್ ಓನ್ಲಿ ಸಿಂಪಲ್ ಮೆಜಾರಿಟಿ, ಅದರಲ್ಲಿ ಡೌಟೇ ಇಲ್ಲ. ಇಟ್ ರಿಕ್ವೈರ್ಸ್ ಓನ್ಲಿ ಸಿಂಪಲ್ ಮೆಜಾರಿಟಿ ಫಾರ್ ದ ಆರ್ಟಿಕಲ್ 356. ಬಟ್ ವೇರ್ಯಾಸ್ ಆರ್ಟಿಕಲ್ 352 ನ್ಯಾಷನಲ್ ಎಮರ್ಜೆನ್ಸಿ ಬಂದಾಗ ಫ್ರಮ್ ದ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1978 ಆನ್ವರ್ಡ್ಸ್ ಇಟ್ ವಾಸ್ ಬೀನ್ ಅ ಸ್ಪೆಷಲ್ ಮೆಜಾರಿಟಿ ವಿತ್ ಇನ್ 1 ಮಂತ್ ಅಂತ ನೋಡ್ತೀವಿ. ಬಟ್ ಇಲ್ಲಿ 2 ತಿಂಗಳ ಒಳಗಾಗಿ ಅಂತ ನೋಡ್ತೀವಿ. ಇದು 1 ತಿಂಗಳ ಒಳಗಾಗಿ ಅಲ್ಲ, ಬದಲಾಗಿ 2 ತಿಂಗಳ ಒಳಗಾಗಿ. ಇಟ್ ನೀಡ್ಸ್ ಅಪ್ರೂವ್ಡ್ ಬೈ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ವಿತ್ ದ ಸಿಂಪಲ್ ಮೆಜಾರಿಟಿ ವಿತ್ ಇನ್ 2 ಮಂತ್ಸ್ ಅಂತ ನೋಡ್ತೀವಿ. ಹಾಗಾಗಿ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೆಕೆಂಡ್, ಒನ್ಸ್ ಅಪ್ರೂವ್ಡ್ ಬೈ ಪಾರ್ಲಿಮೆಂಟ್, ಪ್ರೆಸಿಡೆಂಟ್ಸ್ ರೂಲ್ ಕಂಟಿನ್ಯೂಸ್ ಫಾರ್ 6 months and may be extended every 6 months subject to the constitutional limit of maximum of 3 years. So the statement is absolutely fine ಇದೆ, ಕರೆಕ್ಟ್ ಇದೆ. ಸೊ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ಗರಿಷ್ಠ ಅವಧಿ ಇರುವಂತದ್ದು 3 ವರ್ಷ. ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಆರ್ಟಿಕಲ್ 356 ಪ್ರೆಸಿಡೆಂಟ್ಸ್ ರೂಲ್ ಆರ್ ಸ್ಟೇಟ್ ಎಮರ್ಜೆನ್ಸಿ ವಾಸ್ ಮ್ಯಾಕ್ಸಿಮಮ್ 3 years. ಇಫ್ ಇಟ್ ವಾಸ್ ಮೋರ್ ದೆನ್ 6 months ಆದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಅಭ್ಯರ್ಥಿಗಳು ಕಮೆಂಟ್ ಮೂಲಕ ತಿಳಿಸಿ. ಇಫ್, ಯಾಕಂದ್ರೆ ದೇರ್ ಆರ್ ಕೇಸಸ್, ದೇರ್ ಆರ್ ಇನ್ಸ್ಟೆನ್ಸಸ್ ಇನ್ ದ ಜಮ್ಮು ಕಾಶ್ಮೀರ್, ಎಸ್ಪೆಷಲಿ ಇನ್ ದ ಪಂಜಾಬ್, ದ ಸ್ಟೇಟ್ ಎಮರ್ಜೆನ್ಸಿ ವಾಸ್ ಇಂಪೋಸ್ಡ್ ಆಲ್ಮೋಸ್ಟ್ ಲೈಕ್ 5 years. If it was a constitutional limit was 3 years ಇದ್ದಾಗ how it can be around 5 years? ಸೊ ಅಭ್ಯರ್ಥಿಗಳು ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ನನಗೆ ಕಮೆಂಟ್ ಮೂಲಕ ಅದನ್ನ ತಿಳಿಸಿ. ಸೊ 3 ವರ್ಷದ ನಂತರದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಿದರೆ ಏನಾಗುತ್ತೆ, ಇದು ಯಾವ ರೀತಿ ಹೇರಬಹುದು ಅನ್ನುವಂಥದ್ದನ್ನ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್, ಕಮಿಂಗ್ ಟು ದ ಕ್ವಶನ್, ಸಂಸತ್ತು ಅನುಮೋದಿಸಿದ ನಂತರ ರಾಷ್ಟ್ರಪತಿ ಆಡಳಿತವು ಅಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ, 6 ತಿಂಗಳವರೆಗೆ ಮುಂದುವರಿಯುತ್ತೆ. ಅಂಡ್ ಸಾಂವಿಧಾನಿಕ ಗರಿಷ್ಠ ಮಿತಿ 3 ವರ್ಷ ಒಳಗೊಳಪಟ್ಟು ಪ್ರತಿ 6 ತಿಂಗಳಿಗೊಮ್ಮೆ ಇದನ್ನು ವಿಸ್ತರಿಸಬಹುದು. ಒಮ್ಮೆ ಜಾರಿಗೆ ತಂದ ನಂತರದಲ್ಲಿ ಪ್ರತಿ 6 ತಿಂಗಳವರೆಗೆ ಮುಂದುವರಿಯುತ್ತೆ. ದ ಸ್ಟೇಟ್ ಎಮರ್ಜೆನ್ಸಿ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಫಾರ್ ಎವ್ರಿ 6 months. ಒಮ್ಮೆ ಜಾರಿಗೆ ಬಂದ್ರೆ 6 ತಿಂಗಳವರೆಗೆ ಮತ್ತೆ 6 ತಿಂಗಳ ನಂತರ ಏನಾಗುತ್ತೆ, ಸಂಸತ್ತಿನ ಅನುಮೋದನೆ ಕಡ್ಡಾಯವಾಗಿ ಬೇಕಾಗುತ್ತದೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಇಟ್ ವಾಸ್ ಪರ್ಫೆಕ್ಟ್ಲಿ ಕರೆಕ್ಟ್ ಇದೆ. ಸೊ ಫಾರ್ ದ 64th ಕ್ವಶನ್ ಗೆ ಉತ್ತರ ಏನಾಗುತ್ತೆ, 2 ಓನ್ಲಿ. ಕ್ಲಿಯರ್ ಇದೆನಾ? And be careful, always the initiation has to be made only by the ministers. ಮಂತ್ರಿಮಂಡಲದ ಸಹಾಯದಿಂದಾನೇ ಅದು ಪ್ರಸ್ತಾಪಗೊಳ್ಳಬೇಕು. ನಂತರದಲ್ಲಿ ಸಂಸತ್ತು ಸರಳ ಬಹುಮತದಿಂದ 2 ತಿಂಗಳ ಒಳಗಾಗಿ ಒಪ್ಪಿಗೆಯನ್ನು ಕೊಟ್ಟ ನಂತರ ರಾಷ್ಟ್ರಪತಿ ಅದಕ್ಕೆ ಅನುಮೋದನೆಯನ್ನ ನೀಡಿ, ಅಂಗೀಕಾರವನ್ನು ನೀಡಿ ಘೋಷಣೆ ಮಾಡುವ ಅಧಿಕಾರವನ್ನ ಹೊಂದಿರ್ತಾರೆ. ಕ್ಲಿಯರ್ ಇದೆನಾ? ಐ ಹೋಪ್ ಇದು ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ದ 64th ಕ್ವಶನ್ ಗೆ ಉತ್ತರ ಬಿ ಆಗುತ್ತೆ. ನೆಕ್ಸ್ಟ್, ಫಾರ್ ದ ಕ್ವಶನ್ ನಂಬರ್ 65, ವಿಚ್ ಇಸ್ ವೆರಿ ಸಿಂಪಲ್ ಕ್ವಶನ್. 65ನೇ ಪ್ರಶ್ನೆ ಏನ್ ಹೇಳುತ್ತೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಇಂಡಿಯನ್ ಅಂಡ್ ಬ್ರಿಟಿಷ್ ಪೊಲಿಟಿಕಲ್ ಸಿಸ್ಟಮ್. ದ ಇಂಡಿಯಾ ಅಡಾಪ್ಟೆಡ್ ದ ಪೊಲಿಟಿಕಲ್ ಪಾರ್ಟ್ ಫ್ರಮ್ ದ ಬ್ರಿಟನ್, ಬಟ್ ಸ್ಟಿಲ್ ದೇರ್ ಆರ್ ಸರ್ಟೆನ್ ಚೇಂಜಸ್. ಭಾರತವು ತನ್ನ ರಾಜಕೀಯ ಭಾಗವನ್ನ ಬ್ರಿಟನ್ ದೇಶದಿಂದ ಎರವಲು ಮಾಡಿಕೊಂಡಿರುವಂತದ್ದು ನೋಡಿ. ದ ಕಂಪ್ಲೀಟ್ ಪಾರ್ಲಿಮೆಂಟರಿ ಸಿಸ್ಟಮ್ ವಾಸ್ ಬಾರೋಡ್ ಫ್ರಮ್ UK. ಇದಕ್ಕನುಸಾರವಾಗಿ 2 ಹೇಳಿಕೆಗಳನ್ನು ಕೊಟ್ಟಿದೆ, ಅದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದೆ. ಹಾಗೆ ನೋಡಿ, ದ ಫಸ್ಟ್ ಸ್ಟೇಟ್ಮೆಂಟ್. ಸೊ ಮೊದಲ ಹೇಳಿಕೆ ಹೇಳ್ತಿರುವಂತದ್ದು, ಇಂಡಿಯಾ ಇಸ್ ಅ ರಿಪಬ್ಲಿಕ್ ಬಿಕಾಸ್ ಇಟ್ಸ್ ಹೆಡ್ ಆಫ್ ದ ಸ್ಟೇಟ್ ಇಸ್ ಎಲೆಕ್ಟೆಡ್. ಸೊ ಹೆಡ್ ಆಫ್ ದ ಸ್ಟೇಟ್ ಅಂದ್ರೆ ಇಲ್ಲಿ ಇಟ್ ವಾಸ್ ದ ಪ್ರೆಸಿಡೆಂಟ್ ವಾಸ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ ಬೈ ದ ಪಬ್ಲಿಕ್ ಅಂತ ನೋಡ್ತೀವಿ. ಇದನ್ನೇ ರಿಪಬ್ಲಿಕನ್ ಸ್ಟೇಟ್ ಅಂತ ಕರೀತೀವಿ. ಭಾರತದಲ್ಲಿ ರಾಷ್ಟ್ರಪತಿಯವರನ್ನ ಪರೋಕ್ಷವಾಗಿ ಆಯ್ಕೆ ಮಾಡುವಂತದನ್ನ ಕಾಣ್ತೀವಿ.
ಸೊ ಭಾರತದಲ್ಲಿ ರಾಷ್ಟ್ರಪತಿಯವರನ್ನು ಪರೋಕ್ಷವಾಗಿ ಆಯ್ಕೆ ಮಾಡ್ತಾರೆ. ವೇರ್ ದ ಪ್ರೆಸಿಡೆಂಟ್ ವಾಸ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ ಬೈ ದ ಪೀಪಲ್. Whereas the British head of the state occupies office of heredity, that is hierarchy, that is monarch ಅಂತ ನೋಡ್ತೀವಿ. ವಂಶಾನುಪ್ರಾಪ್ತಿಯಿಂದ ಅವರನ್ನ ಆಯ್ಕೆ ಮಾಡುವಂತದ್ದ ನೋಡ್ತೀವಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇದೆ. Sorry. The second statement, the principle of parliamentary sovereignty operates in India in the same manner as in Britain. Again ನೋಡ್ರಿ, A.V. Dicey ಅವರು ಇದನ್ನೇ ಹೇಳ್ತಾರೆ. The A.V. Dicey's concept of rule of law ಪ್ರಕಾರ ಬ್ರಿಟನ್ ದೇಶದಲ್ಲಿ ಸಂವಿಧಾನ ಇಲ್ಲ, ಅಲಿಖಿತ ಸಂವಿಧಾನ ಅಂತ ನೋಡ್ತೀವಿ, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಸೊ ದಟ್ ಈಸ್ ದ ರೀಸನ್ ವೈ ಆಸ್ ಪಾರ್ಟ್ ಆಫ್ ಬ್ರಿಟನ್ ಇಟ್ ವಾಸ್ ಹ್ಯಾವಿಂಗ್ ದ ಪಾರ್ಲಿಮೆಂಟರಿ ಸಾವರೆನಿಟಿ, ಸಂಸತ್ತು ಸಾರ್ವಭೌಮ ಅಂತೇಳಿ ಆಗುತ್ತೆ. ಆದ್ರೆ ಭಾರತದಲ್ಲಿ ಸಂವಿಧಾನ, ಲಿಖಿತ ಸಂವಿಧಾನ ಹೊಂದಿರುವ ಕಾರಣಕ್ಕಾಗಿ ಭಾರತದಲ್ಲಿ ಸಂಸತ್ತು ಅಲ್ಲ, ಬದಲಾಗಿ ಸಂವಿಧಾನ ಸಾರ್ವಭೌಮ ಅಂತ ನೋಡ್ತೀವಿ. ಅಲ್ಟಿಮೇಟ್ಲಿ ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಇಸ್ ಸಾವರೇನ್ ಅಂತ ನೋಡ್ತೀವಿ, ನಾಟ್ ದ ಪಾರ್ಲಿಮೆಂಟ್. ಅಂಡ್ ದಟ್ ಈಸ್ ದ ರೀಸನ್ ವೈ ಇನ್ ದ ಬ್ರಿಟನ್ ಪಾರ್ಲಿಮೆಂಟ್ ಇಸ್ ಸಾವರೇನ್ ಇರುವ ಕಾರಣಕ್ಕಾಗಿ they will have a legal responsibility for the ministers and members. ಸಂಸತ್ತು ಸಾರ್ವಭೌಮ ಆದ ಕಾರಣದಿಂದ ಬ್ರಿಟನ್ ಅಲ್ಲಿ ಅಲ್ಲಿಯ ಸದಸ್ಯರುಗಳು ಕಾನೂನಾತ್ಮಕವಾಗಿ ಜವಾಬ್ದಾರರಾಗಿರ್ತಾರೆ, ಹೊಣೆಗಾರರಾಗಿರ್ತಾರೆ. ಆದ್ರೆ ಭಾರತದಲ್ಲಿ ಸಂವಿಧಾನ ಸಾರ್ವಭೌಮತ್ವಾಗಿರೋ ಕಾರಣದಿಂದ ದೇರ್ ಇಸ್ ನೋ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಮೆಂಬರ್ಸ್. ಸೊ ಹಾಗಾಗಿನೇ ದ ಸ್ಟೇಟ್ಮೆಂಟ್ 2 ಇಸ್ ರಾಂಗ್ ಆಗುತ್ತೆ. ಸೊ ಭಾರತದಲ್ಲಿ ಸಂಸತ್ತು ಸಾರ್ವಭೌಮ ಅಲ್ಲ, ಬದಲಾಗಿ ಆಸ್ ಪಾರ್ಟ್ ಆಫ್ ಇಂಡಿಯಾ the sovereign body was constitution ಆಗುತ್ತೆ. So for the 65th question ಗೆ ಏನಾಯ್ತು ಇವಾಗ, the only one statement is correct. 65ನೇ ಪ್ರಶ್ನೆಗೆ ಒಂದು ಮಾತ್ರ ಉತ್ತರವಾಗುತ್ತೆ. And next one, the 66th question is very simple. The straight forward question. 66ನೇ ಪ್ರಶ್ನೆ ನೇರವಾಗಿ ಇರುವಂತದ ನೋಡ್ತೀವಿ. Usually constitutional committees are important for your exam, especially match the following ಆರ್ ಪೇರಿಂಗ್ ಸಿಸ್ಟಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ದ ರೀಸನ್ ವೈ ದೋಸ್ ಆರ್ ಇಂಪಾರ್ಟೆಂಟ್. ಅಗೇನ್ ನೋಡ್ರಿ, ಸಾಂವಿಧಾನಿಕ ರಚನಾ ಸಭೆಯಲ್ಲಿ ಒಟ್ಟು 22 ಸಮಿತಿಗಳನ್ನ ನೋಡ್ತೀವಿ. ಆಸ್ ದೇರ್ ಆರ್ ಹ್ಯಾವಿಂಗ್ 22 ಕಮಿಟೀಸ್, ಔಟ್ ಆಫ್ ವಿಚ್ ದ 8 ಆರ್ ಮೇಜರ್ ಕಮಿಟೀಸ್ ಅಂತ ನೋಡ್ತೀವಿ, ಪ್ರಮುಖ ಸಮಿತಿಗಳು ಅಂತ ಕರೆಯಲಾಗುತ್ತೆ. ಅಂಡ್ ರಿಮೈನಿಂಗ್ 14 ಆರ್ ಸಬ್ ಕಮಿಟೀಸ್ ಅಂತ ನೋಡ್ತೀವಿ, ಉಪ ಸಮಿತಿಗಳು ಅಂತ ಕರೆಯಲಾಗುತ್ತೆ. ಸೊ ಎಸ್ಪೆಷಲಿ ಈ ಸಮಿತಿ ಮತ್ತೆ ಅದರ ಅಧ್ಯಕ್ಷರುಗಳು ಇಂಪಾರ್ಟೆಂಟ್. ಮುಖ್ಯವಾಗಿ ಡ್ರಾಫ್ಟಿಂಗ್ ಕಮಿಟಿ ಒಂದು ನೀವು ಓದಲೇಬೇಕಾಗುತ್ತೆ. ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಡ್ ವಿತ್ ದ ಕಂಪೋಸಿಷನ್ ಆಫ್ 6 ಅದರ್ ಮೆಂಬರ್ಸ್ ಅಂತ ನೋಡ್ತೀವಿ. ಕ್ಲಿಯರ್ ಇದೆನಾ? ಅಂಡ್ ವಿಚ್ ವಾಸ್ ಫಾರ್ಮ್ಡ್ ಆನ್ ಆಗಸ್ಟ್ 29, 1947. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವಂತದ್ದು ಇಂಪಾರ್ಟೆಂಟ್. ಬಟ್ ಇಲ್ಲಿ ಉಳಿದಿರುವಂತಹ ಸಮಿತಿಯ ಅಧ್ಯಕ್ಷರು ಯಾರ್ಯಾರು ಅಂತ ಗೊತ್ತಿದ್ರೆ ಸಾಕಾಗುತ್ತೆ. ಹಾಗೆ ನೋಡ್ರಿ, ಆಲ್ರೆಡಿ ನಾವು ಹೇಳಿದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮ್ಯಾಚ್ ದ ಫಾಲೋಯಿಂಗ್ ಆಗಿರೋದ್ರಿಂದ ನೋ ನೀಡ್ ಟು ರಿಮೆಂಬರ್ ಆಲ್ ದ ಥಿಂಗ್ಸ್. ಬಟ್ ಪೇರಿಂಗ್ ಸಿಸ್ಟಮ್ ಅಲ್ಲಿ ಇತ್ತು ಅಂದ್ರೆ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ದಟ್ ಈಸ್ ಪರ್ಫೆಕ್ಟ್ಲಿ ಕರೆಕ್ಟ್. ಸೊ ಸಿ ಅನ್ನುವಂಥದ್ದು 3 ಇರಬೇಕು ನಮ್ಗೆ, ನೋಡಿ ಇಲ್ಲಿ. ಸೊ ಬಿ ಮತ್ತು ಸಿ ಆಟೋಮೆಟಿಕಲಿ ಹೋಯ್ತು. ಅಂಡ್ ನೆಕ್ಸ್ಟ್ ಉಳಿದಿರುವ ಹಾಗೆ ಅಗೇನ್ ನೋಡ್ರಿ, ದ ಕೇಂದ್ರ ಅಧಿಕಾರಗಳ ಸಮಿತಿ. ಸೊ ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ. ದ ಯೂನಿಯನ್ ಪವರ್ಸ್ ಕಮಿಟಿ ಅಂಡ್ ಯೂನಿಯನ್ ಕಾನ್ಸ್ಟಿಟ್ಯೂಷನಲ್ ಕಮಿಟಿ both were headed by ಜವಾಹರ್ಲಾಲ್ ನೆಹರು. ಸೊ ದ ಎ is 2 ಅಂದ್ರೆ ನಮ್ಗೆ ಆಟೋಮೆಟಿಕಲಿ ಆನ್ಸರ್ ಗೊತ್ತಾಯ್ತು. A2 ಅನ್ನುವಂಥದ್ದು ಗೊತ್ತಿದ್ರೆ ಆಟೋಮೆಟಿಕಲಿ ಪ್ರಾಂತೀಯ ಸಂವಿಧಾನ ಸಮಿತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಕಾರ್ಯವಿಧಾನ ನಿಯಮಾವಳಿಗಳ ಸಮಿತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ನೋಡ್ತೀವಿ. ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ ಹೆಡೆಡ್ ಬೈ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಇಷ್ಟು ಕರೆಕ್ಟ್ ಆಗಿ ಗೊತ್ತಿದ್ರೆ ಮುಗಿದ್ರಾಯ್ತು. ಅಂದ್ರೆ 1 or 2 ಆಪ್ಷನ್ಸ್ ನಮಗೆ ಗೊತ್ತಿದ್ರೆ ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ಔಟ್ ದ ಆನ್ಸರ್. ಬಟ್ ಪೇರಿಂಗ್ ಸಿಸ್ಟಮ್ ಏನಾದ್ರು ಕೇಳಿದಾಗ ಯು ನೀಡ್ ಟು ಬಿ ವೆರಿ ಮಚ್ ಕೇರ್ಫುಲ್. ಪೇರಿಂಗ್ ಸಿಸ್ಟಮ್ ಅಂತ ಬಂದಾಗ 4 ಆನ್ಸರ್ಸ್ ನಿಮ್ಗೆ ಗೊತ್ತಿರಲೇಬೇಕಾಗತ್ತೆ. ಸೊ ಅಲ್ಲಿ ನೀವು ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ಕೆ ಬರಲ್ಲ ಸ್ನೇಹಿತರೆ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಒನ್, ದ ಕ್ವಶನ್ ನಂಬರ್ 67, 67ನೇ ಪ್ರಶ್ನೆ, ವಿಚ್ ಇಸ್ ಆಲ್ಸೋ ವೆರಿ ಸಿಂಪಲ್ ಕ್ವಶನ್, ಈಸಿಯೆಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಪ್ರಜಾಪ್ರಭುತ್ವದ ಲಕ್ಷಣವೆಂದು ಪರಿಗಣಿಸಲಾಗುವುದಿಲ್ಲ? ಬಿ ಕೇರ್ಫುಲ್. ಇಲ್ಲಿ ಹೇಳ್ತಿರುವಂತ ಪ್ರಶ್ನೆ ಕೀವರ್ಡ್ ಅನ್ನು ನೋಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಜನರಲಿ ರೆಗಾರ್ಡೆಡ್ ಆಸ್ ಅ ಫೀಚರ್ ಆಫ್ ಡೆಮಾಕ್ರಸಿ? ಸೊ ಡೆಮಾಕ್ರಸಿ ಅಂದ್ರೆ ಏನಂತ ಆಲ್ರೆಡಿ ನಾವು ಹೇಳಿದೀವಿ. ಇಟ್ ಈಸ್ ರೂಲ್ ಬೈ ದ ಪೀಪಲ್ ಅಂತ ನೋಡ್ತೀವಿ. ಆಲ್ವೇಸ್ ಅ ರೂಲ್ ಮೇಡ್ ಬೈ ದ ಪೀಪಲ್. ಜನಸಾಮಾನ್ಯರಿಂದ ಆಳ್ವಿಕೆ ಒಳಪಡುವಂತ ಸರ್ಕಾರವನ್ನ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರಿತೀವಿ. ಅದಕ್ಕನುಸಾರವಾಗಿ ಕ್ವಶನ್ ಕೇಳಿದಾನೆ. ದ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಲ್ಟಿಮೇಟ್ಲಿ ಹೌದು.
ಸೊ ಜನರಿಗೆ ಹಕ್ಕುಗಳಿದಾವೆ ಆಸ್ ಪಾರ್ಟ್ ಆಫ್ ಆರ್ಟಿಕಲ್ ನಂಬರ್ 19. ಫ್ರೀಡಮ್ ಆಫ್ ಅಸೆಂಬ್ಲಿ ಅಂಡ್ ಅಸೋಸಿಯೇಷನ್, ಅಬ್ಸಲ್ಯೂಟ್ಲಿ ಇಟ್ ವಾಸ್ ಆಲ್ಸೋ ಹ್ಯಾವಿಂಗ್ ದ ಫ್ರೀಡಮ್, ಹಕ್ಕುಗಳಿದೆ ಜನಸಾಮಾನ್ಯರಿಗೆ. ನೆಕ್ಸ್ಟ್ ಒನ್, ದ ಕನ್ಸೆಂಟ್ ಆಫ್ ದ ಗವರ್ನ್, ಅಗೇನ್ ಆಳಲ್ಪಡುವವರ ಸಮ್ಮತಿ ಅಂತ ಹೇಳ್ತಾ ಇದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಇಟ್ ವಾಸ್ ಆಳಲ್ಪಡುವವರ ಸಮ್ಮತಿ, ಕನ್ಸೆಂಟ್ ಆಫ್ ದಿ ಗವರ್ನ್ ಅಂದ್ರೆ ಅರ್ಥ ಏನ್ ಇವಾಗ? ಇಟ್ ವಾಸ್ ಬೈ ದ ರಿಪ್ರೆಸೆಂಟೇಟಿವ್ಸ್ ಅಲ್ವಾ? ಇಟ್ ವಿಲ್ ಬಿ ರೂಲ್ಡ್ ಬೈ ದ ರಿಪ್ರೆಸೆಂಟೇಟಿವ್ಸ್, ಪ್ರತಿನಿಧಿಗಳಿಂದ ಆಳಲ್ಪಡುತ್ತದೆ. ಸೊ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಪ್ರತಿನಿಧಿಗಳಿಂದ ಆಳಲ್ಪಡುವಂತ ಸರ್ಕಾರ. ಸೊ ಮೂರು ಹೇಳಿಕೆಗಳು ಸರಿ ಇದಾವೆ. ಕಾನ್ಸಂಟ್ರೇಷನ್ ಆಫ್ ಪೊಲಿಟಿಕಲ್ ಪವರ್ ಇನ್ ಹೆರಿಡೆಟರಿ ರೂಲರ್, ಇದು ರಾಂಗ್. ಕೇಳಿರುವಂತದ್ದು ರಾಂಗ್ ಅಂತ ಕೇಳ್ತಾ ಇದೆ. ವಂಶ ಪಾರಂಪರ್ಯ ಆಡಳಿತಗಾರನಲ್ಲಿ ರಾಜಕೀಯ ಅಧಿಕಾರದ ಕೇಂದ್ರೀಕರಣ, ಇಟ್ ಇಸ್ ಮೊನಾರ್ಕ್ ಆಯ್ತಲ್ವಾ? ಸೊ ಹಾಗಾದ್ರೆ ಏನಾಯ್ತು? ಇಟ್ ಇಸ್ ನಾಟ್ ಅ ರೂಲ್ ಆಫ್ ಡೆಮೋಕ್ರಸಿ. ಸೊ ಡಿ ಆಪ್ಷನ್ ಇಲ್ಲಿ ರಾಂಗ್ ಆಗುತ್ತೆ, ಅದೇ ಇಲ್ಲಿ ಸರಿಯಾದ ಉತ್ತರವಾಗುತ್ತೆ. ಸೊ 67ನೇ ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ. ಯಾಕಂದ್ರೆ ಉಳಿದಿರೋದ್ ಮೂರು ಡೆಮೋಕ್ರಸಿಗೆ ಅನುಸಾರವಾಗಿದ್ದಾವೆ. ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರ ಹಕ್ಕುಗಳಿಗೆ ಅನುಸಾರವಾಗಿರುವಂತದ್ದನ್ನ ನೋಡ್ತೀವಿ. ಆದ್ರೆ ಇಲ್ಲಿ ಎಲ್ಲಾ ರೀತಿಯಾದ ಅಧಿಕಾರಗಳು ಜನರಲ್ಲಿ ಇರಬೇಕು. ಆದ್ರೆ ಇಲ್ಲಿ ಹೇಳ್ತಿರೋದೇನೋ ಮೊನಾರ್ಕ್ಸ್ ಅಂತ ಹೇಳ್ತಾ ಇದೆ, ವಂಶಾನು ಪಾರಂಪರ್ಯದಿಂದ ಬಂದಿರುವಂತದ್ದು ಅಂತ ಹೇಳಿರುವ ಕಾರಣದಿಂದ ಅದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ದ ಕ್ವಶನ್ ನಂಬರ್ 68, 68ನೇ ಪ್ರಶ್ನೆ. ಸೊ 68ನೇ ಪ್ರಶ್ನೆ ಆಸ್ ಪಾರ್ಟ್ ಆಫ್ 68th ಕ್ವಶನ್ ರಿಲೇಟೆಡ್ ಟು ಅ ಮನಿ ಬಿಲ್. ಸೊ ಇಲ್ಲಿ the question was related to money bill. Consider the following statements regarding the role of the Rajya Sabha in relation to a money bill. So ಧನ ವಿನಿಯೋಗ ಮಸೂದೆಯಲ್ಲಿ ಧನ ವಿಧೇಯಕಕ್ಕೆ ಅನುಸಾರವಾಗಿ, ಧನ ಮಸೂದೆ ಅಂತ ಕರಿತೀವಿ. ಹಣಕಾಸು ಮಸೂದೆ ಬೇರೆ, ಧನ ಮಸೂದೆ ಬೇರೆ. ಸೊ ಇಲ್ಲಿ ಧನ ಮಸೂದೆ ಅನ್ನುವಂಥದ್ದು ಆಸ್ ಪಾರ್ಟ್ ಆಫ್ ಆರ್ಟಿಕಲ್ ನಂಬರ್ 110 ಅಲ್ಲಿ ಇರುವಂತದ್ದನ್ನ ನೋಡ್ತೀವಿ. ಅಕಾರ್ಡಿಂಗ್ ಟು ದ ಮನಿ ಬಿಲ್, ಇಟ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್ ಓನ್ಲಿ ಎಟ್ ದ ಲೋಕಸಭಾ ಅಂತ ನೋಡ್ತೀವಿ. And has to be initiated only by the ministers. ಕೇವಲ ಮಂತ್ರಿಗಳಿಂದ ಪ್ರಸ್ತಾಪಗೊಂಡಿದ್ದು ಲೋಕಸಭೆಯಲ್ಲಿ ಪ್ರಸ್ತಾಪಗೊಳ್ಳುವಂತ ಮಸೂದೆ ಅಂತ ಕರೀತೀವಿ. ಇದು ರಾಜ್ಯಸಭೆಯಲ್ಲಿ ಪ್ರಸ್ತಾಪಗೊಳ್ಳಲಿಕ್ಕೆ ಅಧಿಕಾರ ಇಲ್ಲ. ಸೊ ದ ಮನಿ ಬಿಲ್ ಹ್ಯಾಸ್ ಟು ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಎಟ್ ದ ಲೋಕಸಭಾ ಬೈ ಅ ಮಿನಿಸ್ಟರ್ ಓನ್ಲಿ. ಸೊ ಆನ್ ದ ಬೇಸಿಸ್ ಆಫ್ ಆರ್ಟಿಕಲ್ 110. ಬಟ್ ರಾಜ್ಯಸಭಾ ಹ್ಯಾವಿಂಗ್ ಓನ್ಲಿ ದ ಅಥಾರಿಟಿ ಆಫ್ 14 days. ರಾಜ್ಯಸಭೆಗೆ ಇರುವಂತದ್ದು ಕೇವಲ 14 ದಿನಗಳ ಅನುಮತಿ ಮಾತ್ರ. ರಾಜ್ಯಸಭೆ 14 ದಿನಗಳಲ್ಲಿ ಒಪ್ಪಿಗೆಯನ್ನು ಕೊಟ್ರೆ ಮುಂದುವರೆದು, ಒಂದು ವೇಳೆ ತಿರಸ್ಕಾರ ಮಾಡಿದರೋ, ಬದಲಾವಣೆಗಳನ್ನು ಶಿಫಾರಸು ಮಾಡಿದರೋ ಅದು ಲೋಕಸಭೆಗೆ ಅನ್ವಯಿಸುವುದಿಲ್ಲ. ದ ರೆಕಮೆಂಡೇಶನ್ಸ್ ಆಫ್ ರಾಜ್ಯಸಭಾ ವಾಸ್ ನಾಟ್ ಬೈಂಡಿಂಗ್ ಆನ್ ದ ಲೋಕಸಭಾ. ಅಂಡ್ ಈವನ್ ದೋ ಇಫ್ ರಾಜ್ಯಸಭಾ 14 ದಿನಗಳ ಒಳಗಾಗಿ ತನ್ನ ಒಪ್ಪಿಗೆಯನ್ನು ಕೊಡದೇ ಇದ್ದರೂ ಸಹ ಅಲ್ಲಿಗೆ ಲೋಕಸಭೆ ಏನ್ ಮಾಡುತ್ತೆ? ರಾಷ್ಟ್ರಪತಿ ಅನುಮೋದನೆಗೆ ಕಳುಹಿಸಿಬಿಡುತ್ತೆ. ಸೊ ರಾಜ್ಯಸಭೆಯ ಅಪ್ರೂವಲ್, ಅನುಮತಿ ಕಡ್ಡಾಯವಾಗಿ ಬೇಕೆ ಅನ್ನುವಂಥದ್ದೇನು ರೂಲ್ ಇಲ್ಲ. But they have been given the time frame of only 14 days to approve the bill. So ಇದಕ್ಕನುಸಾರವಾಗಿ ಯಾವ ಹೇಳಿಕೆಗಳು ಸರಿ ಅಂತ ಕೇಳ್ತಾ ಇದೆ. ದ ರಾಜ್ಯಸಭಾ ಕೆನಾಟ್ ರಿಜೆಕ್ಟ್ ಆರ್ ಅಮೆಂಡ್ ಅ ಮನಿ ಬಿಲ್, ಅಲ್ಟಿಮೇಟ್ಲಿ ಕರೆಕ್ಟ್ ಇದೆ. ರಾಜ್ಯಸಭೆಗಂತ ಅಧಿಕಾರಗಳು ಯಾವುದು ಇಲ್ಲ. ನೆಕ್ಸ್ಟ್, ದ ರಾಜ್ಯಸಭಾ ಮಸ್ಟ್ ರಿಟರ್ನ್ ಅ ಮನಿ ಬಿಲ್ ಟು ದ ಲೋಕಸಭಾ ವಿತ್ ಇನ್ 14 days. 14 ದಿನಗಳಾಗಿ ಕಳಿಸಲೇಬೇಕು ಅಂತ ಹೇಳ್ತಾ ಇದೆ. ದಟ್ ಈಸ್ ಕರೆಕ್ಟ್. If the Rajya Sabha fails to return the money bill within 14 days, the bill is deemed to have been passed by both houses in the form passed by the Lok Sabha. ಒಂದು ವೇಳೆ ರಾಜ್ಯಸಭೆಯು 14 ದಿನದ ಒಳಗಾಗಿ ಧನ ಮಸೂದೆಯನ್ನು ಹಿಂತಿರುಗಿಸಲು ವಿಫಲಗೊಂಡರೆ, ಆ ಮಸೂದೆ ಎರಡೂ ಸದನ ಅಂಗೀಕಾರಗೊಂಡಿದೆ ಅಂತೇಳಿ ಅದನ್ನ ರಾಷ್ಟ್ರಪತಿಯವರ ಪರಿಗಣನೆಗೆ ಕಳುಹಿಸಲಾಗುತ್ತೆ. ಅದನ್ನೇ ನಾವಿಲ್ಲಿ ಚರ್ಚೆ ಮಾಡಿದ್ದು. ಸೊ ಹಾಗಾಗಿ all the three statements are correct with respect to question number 68. 68ನೇ ಪ್ರಶ್ನೆಗೆ ಮೂರು ಹೇಳಿಕೆಗಳು ಸರಿಯಾಗಿವೆ. ಕ್ಲಿಯರ್ ಇದೆ ಫ್ರೆಂಡ್ಸ್? ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತೇಳಿ ಅನ್ಕೊಳ್ತಾ ಇದ್ದೀನಿ. ಸೊ ಬಿ ಕೇರ್ಫುಲ್, ದೇರ್ ಇಸ್ ನೋ ಜಾಯಿಂಟ್ ಸೆಷನ್ ಫಾರ್ ದ ಮನಿ ಬಿಲ್. ಇಲ್ಲಿ ಇನ್ನೊಂದು ಪಾಯಿಂಟ್ ನೆನಪಲ್ಲಿ, ಧನ ಮಸೂದೆಗಳಿಗೆ ಜಂಟಿ ಅಧಿವೇಶನ ಕರೆಯುವ ಹಾಗಿಲ್ಲ. ದೇ ಕಾಂಟ್ ಕಾಲ್ ಜಾಯಿಂಟ್ ಸೆಷನ್ಸ್ ಫಾರ್ ದಿ ಮನಿ ಬಿಲ್, ಬಟ್ ಜಾಯಿಂಟ್ ಸೆಷನ್ಸ್ ಕ್ಯಾನ್ ಬಿ ಕಾಲ್ಡ್ ಫಾರ್ ಫೈನಾನ್ಷಿಯಲ್ ಬಿಲ್. ಹಣಕಾಸು ಮಸೂದೆಗಳಿಗೆ ಜಂಟಿ ಅಧಿವೇಶನ ಕರೆಯಬಹುದೇ ವಿನಃ ಧನ ವಿನಿಯೋಗ ಮಸೂದೆಗೆ ಅಥವಾ ಧನ ಮಸೂದೆಗಳಿಗೆ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ಇಲ್ಲ. ಕ್ಲಿಯರ್ ಇದೆನಾ? ಸೊ ಹಾಗಾಗಿ ಮೂರು ಹೇಳಿಕೆಗಳು ಸರಿ ಇದಾವೆ. ನೆಕ್ಸ್ಟ್, ದ ಕ್ವಶನ್ ನಂಬರ್ 69, ವಿಚ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಸೊ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಿದಾನೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಇಟ್ ಇಸ್ ವೆರಿ ಈಸಿ. ಒಂದರಲ್ಲಿ ಏನ್ ಹೇಳ್ತಾ ಇದೆ? ಇಟ್ ಈಸ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳ್ತಾ ಇದೆ. ಸೆಕೆಂಡ್ ಒಂದು ಕಾನ್ಸಿಕ್ವೆನ್ಸಸ್ ಬಗ್ಗೆ ಹೇಳ್ತಾ ಇದೆ. ಸರ್ಕಮ್ಸ್ಟಾನ್ಸಸ್ ಲೀಡಿಂಗ್ ಟು ವೆಕೇಶನ್ ಆಫ್ ಸೀಟ್ಸ್. ಮುಖ್ಯವಾಗಿ ಇಲ್ಲಿ ಹೇಳ್ತಿರುವಂತದ್ದು ಆನ್ ದ ಬೇಸಿಸ್ ಆಫ್
vacating the seats in the state legislature with their respective consequences. ಸೊ ಮುಖ್ಯವಾಗಿ ಹೇಳ್ತಿರುವಂತದ್ದು ಇಲ್ಲಿ ಸೊ ಫಸ್ಟ್ ನೋಡ್ರಿ, ಇಲ್ಲಿ ಪರಿಣಾಮಗಳಿಗನುಸಾರವಾಗಿ ಸನ್ನಿವೇಶದ ಆಧಾರವಾಗಿ ರಾಜೀನಾಮೆನ ಕೊಡುವಂತದ್ದು. ಸೊ ಫಸ್ಟ್ ಒಂದು ನೋಡಬಹುದು ಇಲ್ಲಿ ಯಾವುದು ರೆಸಿಗ್ನೇಷನ್. ದ ಸೀಟ್ ಬಿಕಮ್ಸ್ ವೆಕೆಂಟ್ ಅಪಾನ್ ಅಕ್ಸೆಪ್ಟೆನ್ಸ್. ಯಾವುದೇ ಒಬ್ಬ ಸದಸ್ಯ ತನ್ನ ರಾಜೀನಾಮೆಯನ್ನು ಕೊಟ್ಟಾಗ ಅವರ ಸ್ಥಾನ ಏನಾಗುತ್ತೆ, ತೆರವಾಗುತ್ತೆ, ಖಾಲಿ ಆಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇದೆ. ಎ ಒನ್ ಎಲ್ಲಿದೆ ನೋಡಿ. ಸೊ ಬಿ ಮತ್ತು ಡಿ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಅಬ್ಸೆನ್ಸ್ ವಿತೌಟ್ ಪರ್ಮಿಷನ್, ಅನುಮತಿ ಇಲ್ಲದೆ ಗೈರು ಹಾಜರಾಗುವ ಸಂದರ್ಭದಲ್ಲಿ 60 ದಿನಗಳ ನಂತರ ಸದನವು ಸ್ಥಾನವನ್ನು ಖಾಲಿ ಎಂದು ಘೋಷಣೆ ಮಾಡುತ್ತೆ. ನಿಜ ಹೌದು, ನಾವು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಹೇಳ್ತಾ ಇದೆ, ಯಾವುದೇ ಒಬ್ಬ ಸದಸ್ಯ 60 ದಿನಕ್ಕಿಂತ ಹೆಚ್ಚಿನ ಅವಧಿಗೆ ಅನುಮತಿ ಇಲ್ಲದೆ ಅನುಪಸ್ಥಿತಿಯಲ್ಲಿದ್ರೆ ಅವನ ಸ್ಥಾನ ಏನಾಗುತ್ತೆ, ತೆರವುಗೊಳ್ಳುವಂತದ್ದನ್ನ ನೋಡ್ತೀವಿ, ಖಾಲಿ ಆಗತ್ತೆ ಅಂತ ನೋಡ್ತೀವಿ. ಸೊ ಅಗೇನ್ ನೋಡ್ರಿ, ಬಿ ಇಸ್ 2 ಆಟೋಮೆಟಿಕಲಿ ವಿಲ್ ಗೆಟ್ ದ ಆಪ್ಷನ್ ಎ ಆಸ್ ಕರೆಕ್ಟ್. ಎ ಅನ್ನುವಂಥದ್ದು ಕರೆಕ್ಟ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಉಳಿದಿದ್ದ 100% ಕರೆಕ್ಟ್ ಇರ್ಬೇಕು. ಎಲೆಕ್ಷನ್ ಡಿಕ್ಲೇರ್ಡ್ ವೈಟ್, ಸೀಟ್ ಬಿಕಮ್ಸ್ ವೆಕೆಂಟ್. ಚುನಾವಣೆಯ ಅಸಿಂಧು ಎಂದು ಘೋಷಿಸಲ್ಪಟ್ಟರೆ ಅವರ ಸ್ಥಾನ ತೆರವಾಗುತ್ತೆ. ಸದನದಿಂದ ಉಚ್ಚಾಟನೆ ಆದಾಗ್ಲೂ ಸಹ ಏನಾಗುತ್ತೆ, ಅವರ ಸ್ಥಾನ ಖಾಲಿ ಆಗುತ್ತೆ. ಸೊ ದ 16th ಕ್ವಶನ್ ಗೆ ಆನ್ಸರ್ ಇಸ್ ಎ. ನೆಕ್ಸ್ಟ್ ದ ಕ್ವಶನ್ ನಂಬರ್ 70, 70ನೇ ಪ್ರಶ್ನೆ ರಿಲೇಟೆಡ್ ಟು ಓತ್ ಆರ್ ಅಫರ್ಮೇಶನ್ ಬಗ್ಗೆ ಹೇಳ್ತಾ ಇದೆ. ಪ್ರಮಾಣ ವಚನ ಅಥವಾ ದೃಢೀಕರಣಕ್ಕೆ ಸಂಬಂಧಿಸಿರುವಂತ ಹೇಳಿಕೆಗಳನ್ನ ಹೇಳ್ತಾ ಇದೆ. ಆಸ್ ಪಾರ್ಟ್ ಆಫ್ ಸಂಸತ್ ಅಂತ ಹೇಳ್ತಾ ಇದೆ ಇಲ್ಲಿ. ಆಸ್ ಪಾರ್ಟ್ ಆಫ್ ಪಾರ್ಲಿಮೆಂಟ್ ಅಂತ ಬಂದಾಗ ಇಟ್ ವಾಸ್ ರಿಲೇಟೆಡ್ ಟು ಆರ್ಟಿಕಲ್ ನಂಬರ್ 99. 99ನೇ ವಿಧಿಗೆ ಅನುಸಾರವಾಗಿ ಇಲ್ಲಿ ಸಂಸತ್ತಿನ ಸದಸ್ಯರುಗಳಿಗೆ ಪ್ರಮಾಣ ವಚನದ ಬಗ್ಗೆ ಮಾಹಿತಿ ಇರುವಂತದನ್ನ ಕಾಣಬಹುದು. ಸೊ ಆಸ್ ಪಾರ್ಟ್ ಆಫ್ ದಿಸ್, ಸಂಸತ್ತಿಗೆ ಆಯ್ಕೆಯಾದ ವ್ಯಕ್ತಿಯು ನಿಗದಿತ ಪ್ರಮಾಣ ವಚನ ಅಥವಾ ದೃಢೀಕರಣವನ್ನು ಸ್ವೀಕರಿಸುವ ಮುನ್ನವೇ ಸದನದಲ್ಲಿ ಮತ ಚಲಾಯಿಸಬಹುದು. ಇದು ರಾಂಗ್ ಆಗುತ್ತೆ. ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕೆ ಕಾರಣನೇ ಏನು? ಒಬ್ಬ ಸದಸ್ಯ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ, ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರದಲ್ಲೇನೆ ಮತ ಚಲಾಯಿಸುವಂತ ಅಧಿಕಾರ ಇರುತ್ತೆ. A member can vote in the House of the Parliament only when if they took or if they take the oath of the session or oath of the House. Without having the oath, they can't participate. They can't even enter into the session, enter into the House. So first statement is wrong. ನಿಗದಿತ ಪ್ರಮಾಣ ವಚನ ಅಥವಾ ದೃಢೀಕರಣವನ್ನು ಸ್ವೀಕರಿಸಿದ ಸದಸ್ಯರು ಸಂಸದೀಯ ಸವಲತ್ತುಗಳು ಮತ್ತು ವಿನಾಯಿತಿಗಳನ್ನು ಪಡೆಯಲು ಸಾಧ್ಯವಿಲ್ಲ. ಅಗೇನ್ ಹೇಳ್ತಿರುವಂತದ್ದು, a member who has not taken the prescribed oath or affirmation cannot claim parliamentary privileges and immunities. That is absolutely correct. ಈಗ ತಾನೇ ಹೇಳಿದ್ವಲ್ಲ ನಾವು, ಯಾವುದೇ ಸದಸ್ಯ ಪ್ರಮಾಣ ವಚನವನ್ನ ಸ್ವೀಕರಿಸುವುದಕ್ಕಿಂತ ಮುಂಚಿತವಾಗಿ ಸದನದಲ್ಲಿ ಭಾಗಿಯಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಭಾಗಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಸವಲತ್ತುಗಳನ್ನು ಪಡೆಯಲಿಕ್ಕೆ ಹೇಗ್ ಸಾಧ್ಯ? ಹಾಗಾಗಿ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ. ಸೊ ಇಲ್ಲಿ ಬಿ ಮಾತ್ರ ಅನ್ನುವಂಥದ್ದು ಉತ್ತರ ಆಗುತ್ತೆ. 2 only is the correct. So any member who wanted to participate in the House, they need to take the oath from the particular designated post. ಇಲ್ಲಿ ಸದನದ ಸದಸ್ಯರು ಹಾಗಿದ್ದಾಗ ಯಾರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ? ಇಟ್ ವಾಸ್ ಆಲ್ವೇಸ್ ಅ ಪ್ರೋಟಮ್ ಸ್ಪೀಕರ್. ಪ್ರೋಟಮ್ ಸ್ಪೀಕರ್ ಅವರಿಂದ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಒನ್ಸ್ ದೇ ಟುಕ್ ದ oath from the protem speaker, then only they can enter into house. After the entering into the house, they have all the privileges. They will get all the privileges including the voting rights in the house. Without the oath, ultimately they can't even enter into the house ಅಂತ ನೋಡ್ತೀವಿ. ಸೊ ಇದು 70ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಇವಾಗ? ಬಿ ಇಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ದ ಕ್ವಶನ್ ನಂಬರ್ 71, 71ನೇ ಪ್ರಶ್ನೆ. So which one of the following correctly describes a collective privilege of a House of Parliament? ಸೊ ಇಲ್ಲಿ ಹೇಳ್ತಿರುವಂತದ್ದು ಸಾಮಾಜಿಕ ಅಥವಾ ಸಾಮೂಹಿಕ ಸವಲತ್ತು ಅನ್ನುವಂತೆ ಹೇಳ್ತಾ ಇದೆ. ಸಂಸತ್ತಿನ ಸದನದ ಸಾಮೂಹಿಕ ಸವಲತ್ತು. Which is correctly describes the collective privilege of a House of Parliament ಅಂತ ಹೇಳ್ತಾ ಇದೆ. So collective privileges ಅನ್ನ as part of Parliament it was under the article number 105. ಸಂವಿಧಾನದ 105ನೇ ವಿಧಿಯಲ್ಲಿ ಅವರ ಸವಲತ್ತುಗಳ ಬಗ್ಗೆ ಹೊಂದಿರುವಂತದ್ದನ್ನ ನೋಡ್ತೀವಿ. And they are collectively responsible to always a ಲೋಕಸಭಾ, including responsibility ಅಂತ ಬಂದಾಗ they are collectively responsible to ಲೋಕಸಭಾ. ಲೋಕಸಭೆ ಬಹುಮತ ಇದ್ದಾಗ ಮಾತ್ರ ಸದಸ್ಯರು ಅಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ ಬಹುಮತ ಇಲ್ಲದೇನೆ ಅವರು ಮುಂದುವರಿಯಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಕ್ಲಿಯರ್ ಇದನ್ನ. ಸೊ ಈಗ ಹೇಳಿಕೆಗಳನ್ನು ನೋಡೋಣ. A member is absolutely immune from arrest. So ಸಾಧ್ಯನೇ ಇಲ್ಲ. They are not completely immune from the
ಅರೆಸ್ಟ್ ಅಂತ ನೋಡ್ತೀವಿ. ಯಾವುದೇ ಸಂದರ್ಭದಲ್ಲಿ ಅವರು ಜೈಲು ಸೆರೆವಾಸವನ್ನ ಅಥವಾ ಅಧಿಕಾರವಾದಲ್ಲಿ ಯಾವುದೇ ಸದಸ್ಯನನ್ನು ಬಂಧನಕ್ಕೊಳಪಡಿಸುವಂತ ಅಧಿಕಾರ ಇರುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ನೋ ಲೀಗಲ್ ಪ್ರೊಸೆಸ್, ಸಿವಿಲ್ ಆರ್ ಕ್ರಿಮಿನಲ್ ಕ್ಯಾನ್ ಬಿ ಸರ್ವ್ಡ್ ವಿತ್ ಇನ್ ದ precincts of the house without the permission of the presiding officer. So which is again correct ಇದೆ. ಎರಡನೇ ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಇದೆ. ಯಾಕೆ ಅಂದ್ರೆ ಸಭಾಧ್ಯಕ್ಷರ ಅನುಮತಿ ಇಲ್ಲದೆ, ಸಂಪೂರ್ಣ ಅವರಿಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟಿಲ್ಲ, ಆದ್ರೆ ಸಭಾಧ್ಯಕ್ಷನ ಅನುಮತಿ ಇಲ್ಲದೆ ಸದನದ ಆವರಣದೊಳಗೆ ಸಿವಿಲ್, ಕ್ರಿಮಿನಲ್ ಸ್ವರೂಪದ ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ಜಾರಿಗೊಳಿಸುವಂತಿಲ್ಲ. ಅದೇ ವಿಶೇಷ ಸವಲತ್ತಂತೆ ನೋಡ್ತಾ ಇದ್ದೀವಿ. 105ನೇ ವಿಧಿಯಲ್ಲಿ ಅನುಸಾರವಾಗಿ ವಿಶೇಷ ಸವಲತ್ತು ಕೊಟ್ಟಿದ್ದು ಅದನ್ನೇ. ಕ್ಲಿಯರ್ ಇದೆನಾ? ಸೊ ಆ ವಿಶೇಷ ಸವಲತ್ತು ಇಲ್ಲಿ ಹೇಳ್ತಿರುವಂತದ್ದು ನೋಡ್ತೇವೆ. ಅಂದ್ರೆ ಸದನದ ಒಳಗಡೆ, ಅಂದ್ರೆ ಕಾರ್ಯವ್ಯಾಪ್ತಿ, ಸದನದ ವ್ಯಾಪ್ತಿ ಒಳಗಡೆ ಸಭಾಧ್ಯಕ್ಷರ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದ ಸಿವಿಲ್ ಅಥವಾ ಕ್ರಿಮಿನಲ್ ಸ್ವರೂಪದ ಕಾನೂನು ಪ್ರಕ್ರಿಯೆ ಅಲ್ಲಿಗೆ ಅನ್ವಯವಾಗುವುದಿಲ್ಲ. ಕ್ಲಿಯರ್ ಇದೆನಾ? ಹೊರಾಂಗಣ ಸ್ವರೂಪದಲ್ಲಿ ಇದೆ. ಔಟ್ ಆಫ್ ದ ಜ್ಯೂರಿಸ್ಟಿಕ್ಷನ್ ಆಫ್ ದ ಪಾರ್ಲಿಮೆಂಟ್ ದೇ ಕ್ಯಾನ್ ಬಿ ಅರೆಸ್ಟೆಡ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್, ಬಟ್ ವಿತ್ ಇನ್ ದ ಜ್ಯೂರಿಸ್ಟಿಕ್ಷನ್ ಆಫ್ ದ ಪಾರ್ಲಿಮೆಂಟ್ ದ ಲಾಸ್ ಕಾಂಟ್ ಬಿ ಇಂಟರ್ವಿನ್ಡ್ ಅಂತ ನೋಡ್ತೀವಿ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಇದೆ. ಕ್ಲಿಯರ್ ಇದೆನಾ? ಉಳಿದಿರೋ ಸಿ ಅಂಡ್ ಡಿ ಆರ್ ಆಲ್ಸೋ ರಾಂಗ್. ದ ಪ್ರೆಸ್ ಕ್ಯಾನ್ ಪಬ್ಲಿಷ್ ಎವ್ರಿ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ ಇನ್ಕ್ಲೂಡಿಂಗ್ ಪ್ರೊಸೀಡಿಂಗ್ಸ್ ಹೆಲ್ಡ್ ಇನ್ ದ ಸೀಕ್ರೆಟ್ ಸೆಟ್ಟಿಂಗ್. ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಗೌಪ್ಯತಾ ರಹಸ್ಯ ಸಭೆಗಳು ಅಂತ ನೋಡ್ತಿದ್ವಿ. ರಹಸ್ಯ ಸಭೆಗಳ ಯಾವುದೇ ಸಂದರ್ಭದಲ್ಲಿನೂ ಮಾಧ್ಯಮಗಳು ಅವುಗಳನ್ನು ಜಾರಿಗೆ ತರುವ ಅಧಿಕಾರಗಳು ಹೊಂದಿಲ್ಲ. ಕೋರ್ಟ್ಸ್ ಮೇ ರುಟೀನ್ಲಿ ಇನ್ಕ್ವೈರ್ ಇನ್ ಟು ದ ವ್ಯಾಲಿಡಿಟಿ ಆಫ್ ಪ್ರೊಸೀಡಿಂಗ್ಸ್ ಕಂಡಕ್ಟೆಡ್ ಬೈ ಪಾರ್ಲಿಮೆಂಟರಿ ಕಮಿಟಿ. ಸೊ ಕೋರ್ಟ್ ಗಳಿಗಿರಲ್ಲ. ಸಂಸದೀಯ ಸಮಿತಿಯ ವರದಿಗಳು, ಕಾರ್ಯಕಲಾಪಗಳನ್ನ, ಸಿಂಧುತ್ವವನ್ನ ಸಂಸದೀಯ ಸಮಿತಿಗಳೇ ವಿಮರ್ಶೆ ಮಾಡ್ತವೆ ಹೊರತು ನ್ಯಾಯಾಂಗ ವ್ಯವಸ್ಥೆಗೆ ಅಧಿಕಾರ ಇಲ್ಲ. ಸೊ ಹಾಗಾಗಿ ಸಿ ಮತ್ತು ಡಿ ಸ್ಟೇಟ್ಮೆಂಟ್ಸ್ ರಾಂಗ್ ಇದಾವೆ. ಓನ್ಲಿ ಬಿ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ದ ಕ್ವಶನ್ ನಂಬರ್ 72, 72ನೇ ಪ್ರಶ್ನೆ, ವಿಚ್ ಇಸ್ ವೆರಿ ಸಿಂಪಲ್. ಅ ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳುದು. ಇಟ್ ವಾಸ್ ರಿಲೇಟೆಡ್ ಟು ಅ ಸ್ಟ್ಯಾಂಡಿಂಗ್ ಕಮಿಟಿ. ಸೊ ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ನೋಡ್ತೀವಿ. ಸಂಸದೀಯ ಫಸ್ಟ್ ಥಿಂಗ್, ದೀಸ್ ಆರ್ ರಿಲೇಟೆಡ್ ಟು ಪಾರ್ಲಿಮೆಂಟರಿ ಕಮಿಟೀಸ್. ಸಂಸದೀಯ ಸಮಿತಿಗಳ ಬಗ್ಗೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ದೀಸ್ ಆರ್ ರಿಲೇಟೆಡ್ ಟು ಪಾರ್ಲಿಮೆಂಟರಿ ಕಮಿಟೀಸ್. ಸಂಸದೀಯ ಸಮಿತಿಗೆ ಅನುಸಾರವಾಗಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿರುವಂತದನ್ನ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಇದಕ್ಕನುಸಾರವಾಗಿ ಯಾವ ಹೇಳಿಕೆಗಳು ಸರಿ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. The first thing, the parliamentary committees were not mentioned in the constitution. That is very important. ಸಂವಿಧಾನದಲ್ಲಿ ಎಲ್ಲಿಯೂ ಸಹ ಸಂಸದೀಯ ಸಮಿತಿಗಳ ಬಗ್ಗೆ ಮಾಹಿತಿಗಳು ಇಲ್ಲ. It was not mentioned in the constitution. ಸಂವಿಧಾನದಲ್ಲಿ ಎಲ್ಲಿಯೂ ಅವುಗಳ ಬಗ್ಗೆ ಮಾಹಿತಿಗಳು ಇಲ್ಲ. ಹಾಗಿದ್ದಾಗ ಜಾರಿಗೆ ತಂದಿದ್ದು ಯಾವಾಗ? It was from 1961, Transaction of Business Rules Act of 1961 ಅಂತ ನೋಡ್ತೀವಿ. 1961ರಲ್ಲಿ ವ್ಯಾಪಾರ ನಿಯಮಾವಳಿ ಕಾಯ್ದೆಗೆ ಅನುಸಾರವಾಗಿ ಜಾರಿಗೆ ತರುವಂತದನ್ನ ನೋಡ್ತೀವಿ. ಕ್ಲಿಯರ್ ಇದೆನಾ? ಅಂಡ್ ಇಟ್ ವಾಸ್ ರಿಲೇಟೆಡ್ ಟು ದ ರೂಲ್ಸ್ ಕಮಿಟಿ ಅಂತ ನೋಡ್ತೀವಿ. ಮುಖ್ಯವಾಗಿ ಇದನ್ನು ಎರಡು ರೀತಿಯಲ್ಲಿ ನೋಡ್ತೀವಿ. ಒಂದು ಸ್ಟ್ಯಾಂಡಿಂಗ್ ಕಮಿಟಿ. ಸೊ ಸ್ಟ್ಯಾಂಡಿಂಗ್ ಕಮಿಟಿ ಅನ್ನುವಂಥದ್ದು ದೀಸ್ ಆರ್ ಪರ್ಮನೆಂಟ್ ಕಮಿಟೀಸ್, ಶಾಶ್ವತ ಸಮಿತಿಗಳು ಅಂತ ಕರಿತೀವಿ. ಇನ್ನೊಂದು ಅಡ್ಹಾಕ್ ಕಮಿಟೀಸ್ ಅಂತ ನೋಡ್ತೀವಿ, ತಾತ್ಕಾಲಿಕ ಸಮಿತಿಗಳು ಅಂತ ಕರಿತೀವಿ. ಈಗ ಈ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ, ಸಂಸದೀಯ ಸಮಿತಿಗಳಲ್ಲಿ ಒಟ್ಟು 44 ಸ್ಟ್ಯಾಂಡಿಂಗ್ ಕಮಿಟಿಗಳಿದಾವೆ. ಈ 44ರಲ್ಲಿ ದ ಫೈನಾನ್ಷಿಯಲ್ ಕಮಿಟೀಸ್ ಆರ್ 3, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಹಣಕಾಸು ಸಮಿತಿಗಳು ಅಂತ ಕರಿತೀವಿ. ಅವು 3 ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ್ಯಾವ ಅವು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಅವು ಯಾವ್ಯಾವ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಚ್ ಆರ್ ಆಲ್ ದ 3 ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್. ಯಾರು ರಚನೆ ಮಾಡಿದ್ರು, ಯಾವಾಗ ರಚನೆ ಆಯ್ತು, ಸದಸ್ಯರ ಸಂಖ್ಯೆ ಏನು, ಅವುಗಳೆಲ್ಲವನ್ನು ಕೇಳ್ತಿರ್ತಾನೆ. ಸೊ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಆ 3 ಸ್ಟ್ಯಾಂಡಿಂಗ್ ಕಮಿಟಿ, ಸ್ಥಾಯಿ ಸಮಿತಿಗಳು ಯಾವ್ಯಾವು ಅಂತ ಹೇಳಿ. ಯೂಶಲಿ ಕಂಪೋಸಿಷನ್ ವಿಲ್ ಬಿ ಫ್ರಮ್ 21 to 31 ಮೆಂಬರ್ಸ್ ಅಂತ ನೋಡ್ತೀವಿ. ಸೊ ಅದರಲ್ಲಿ ಸೆಕೆಂಡ್ ಒನ್ ಇಸ್ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್. ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಆರ್ ಆಲ್ಮೋಸ್ಟ್ 24 ಅಂಡ್ ರಿಮೈನಿಂಗ್ ದ ಅದರ್ ಕಮಿಟೀಸ್ ಆರ್ 17 ಅಂತ ನೋಡ್ತೀವಿ. ಇತರೆ ಸಮಿತಿಗಳು 17 ಇದಾವೆ. So again, the departmental related standing committees were introduced in 1993, absolutely correct, with 17 committees ಅಂತ ಹೇಳುತ್ತೆ. ಸೊ ಮೂಲತಃವಾಗಿ ರೂಲ್ಸ್ ಪ್ರೊಸೀಜರ್ ಕಮಿಟಿಗೆ ಅನುಸಾರವಾಗಿ, ಕಾರ್ಯನಿರ್ವಹಣಾ ಸಮಿತಿಗೆ ಅನುಸಾರವಾಗಿ 17 ಸಮಿತಿಗಳು ಇಲಾಖಾವಾರು ಸಮಿತಿಗಳನ್ನು ಪರಿಚಯ ಮಾಡಿತ್ತು. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ.
ಆದ್ರೆ 2004ರಲ್ಲಿ ಏನಾಗುತ್ತೆ, ದೀಸ್ ವರ್ ಇನ್ಕ್ರೀಸ್ ಟು 24. ಈಗ ನಾವು ಹೇಳಿದ್ವಲ್ಲ, ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಆರ್ 24 ಅಂತ ಹೇಳಿ. ಇಲಾಖಾವಾರು ಸಂಬಂಧಿತ ಸ್ಥಾಯಿ ಸಮಿತಿಗಳು 24. ಅದು ಜಾರಿಗೆ ಬಂದಿದ್ದವಾಗ 2004ರಿಂದ 17ರಿಂದ 24ಕ್ಕೆ ಹೆಚ್ಚಿಸಲಾಯಿತು. ಸೊ ಹಾಗಾಗಿ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. ಸೊ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ. ಕ್ಲಿಯರ್ ಇದೆನಾ? ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಹಾಗಾಗಿ ಫಾರ್ ದ ಕ್ವಶನ್ ನಂಬರ್ 72 ದ ಸಿ ಆಪ್ಷನ್ ಇಸ್ ಕರೆಕ್ಟ್ ಇದೆ. ನೆಕ್ಸ್ಟ್ ಒನ್, ದ ಕ್ವಶನ್ ನಂಬರ್ 73, 73ನೇ ಪ್ರಶ್ನೆ. ಸಂಸತ್ತಿನ ಎರಡೂ ಸದನಗಳಿಗೆ ಏಕಕಾಲದಲ್ಲಿ ಆಯ್ಕೆಯಾದಾಗ ಸದಸ್ಯರ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂಡ್ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಅ ಸೈಮಲ್ಟೇನಿಯಸ್ ಎಲೆಕ್ಷನ್ ಟು ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್. ಏಕಕಾಲದಲ್ಲಿ ಆಯ್ಕೆಯಾಗುವ ಸದಸ್ಯರು ಅಂತ ಹೇಳ್ತಾ ಇದೆ. ಫಸ್ಟ್ ಒಂದು ನೋಡಿ, ಬಟ್ ಬಿ ಕೇರ್ಫುಲ್, ದೀಸ್ ಆರ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. These are mentioned as part of Representation of People Act 1951. ಈಗ ಎರಡು ಸದನದಲ್ಲಿ ಏಕಕಾಲದಲ್ಲಿ ಆಯ್ಕೆಯಾದಾಗ ಒಂದು ಸದನದ ಸೀಟು ಖಾಲಿ ಆಗಲೇಬೇಕು. ಒನ್ ಸೀಟ್ ಐದರ್ ಫ್ರಮ್ ದ ಹೌಸ್ ಹ್ಯಾಸ್ ಟು ಬಿ ವೆಕೇಟೆಡ್ ಅಲ್ವಾ. ಇದರ ಮಾಹಿತಿಯನ್ನ 1951ರ ಜನಪ್ರಾತಿನಿಧ್ಯ ಕಾಯ್ದೆಗೆ ಅನುಸಾರವಾಗಿ ಜಾರಿಗೆ ತಂದಿರುವಂತದ ನೋಡ್ತೀವಿ. ಇಟ್ ವಾಸ್ ರಿಲೇಟೆಡ್ ಟು Representation of People Act of 1951. ಸೊ ಆನ್ ದ ಬೇಸಿಸ್ ಆಫ್ ದಟ್ ದೇರ್ ಆರ್ 4 ಪ್ರೊವಿಷನ್ಸ್ ಅಂತ ನೋಡ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ಸದನದ ಎರಡೂ ಸದನಗಳಲ್ಲಿ ಭಾಗಿಯಾದಾಗ 10 ದಿನಗಳ ಒಳಗಾಗಿ ಅವರು ತಮ್ಮ ಆಯ್ಕೆಯನ್ನು ತಿಳಿಸಬೇಕು ಅಂತ ಹೇಳುತ್ತೆ. ಎ ಪರ್ಸನ್ ಎಲೆಕ್ಟೆಡ್ ಟು ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಮಸ್ಟ್ ಇಂಟಿಮೇಟ್ ವಿತ್ ಇನ್ 10 days ಇನ್ ವಿಚ್ ಹಿ ಆರ್ ಶಿ ಡಿಸೈರ್ಸ್ ಟು ಸರ್ವ್ ಅಂತ ನೋಡ್ತಾ ಇದ್ದಾರೆ. ಒಂದು ವೇಳೆ 10 ದಿನದಲ್ಲಿ ಅವರು ಯಾವ ಸದನದಿಂದ ಆಯ್ಕೆ ಆಗ್ಬೇಕು ಅಂತ ಹೇಳದೇ ಇದ್ದಾಗ ಏನಾಗುತ್ತೆ, ದ ರಾಜ್ಯಸಭಾ ಸೀಟ್, ದಟ್ ಈಸ್ ಅಪ್ಪರ್ ಹೌಸ್ ಸೀಟ್, ವಿಲ್ ಫಾಲ್ ವಕೆಂಟ್. ಒಂದು ವೇಳೆ ತಿಳಿಸದೇ ಇದ್ರೆ ಮೇಲ್ಮನೆಯ ಸದನದ ಸ್ಥಾನ ಖಾಲಿಯಾಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ನಮ್ದು ಕರೆಕ್ಟ್ ಆಗಿದೆ. ದಿಸ್ 10 day ರಿಕ್ವೈರ್ಮೆಂಟ್ ಇಸ್ ಪ್ರಿಸ್ಕ್ರೈಬ್ಡ್ ಡೈರೆಕ್ಟ್ಲಿ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಗೇನ್ ನೋಡಿ, ಇಲ್ಲೇ ಬಹಳಷ್ಟು ಅಭ್ಯರ್ಥಿಗಳು ಎಡುವಂತದನ್ನು ನೋಡ್ತೀವಿ. ಇಟ್ ವಾಸ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್, ರಾದರ್ ದೆನ್ ಇಟ್ ವಾಸ್ ಮೆನ್ಷನ್ ಇನ್ ದ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಆಫ್ 1951. ಜನತಾ ಪ್ರಾತಿನಿಧ್ಯ ಕಾಯ್ದೆ 1951ಕ್ಕೆ ಅನುಸಾರವಾಗಿ ಅದನ್ನು ಜಾರಿಗೆ ತರಲಾಗಿದೆ. ಅದು ಮೂಲ ಸಂವಿಧಾನದಲ್ಲಿ ಎಲ್ಲಿಯೂ ಪ್ರಸ್ತಾಪ ಆಗಿಲ್ಲ. ಕ್ಲಿಯರ್ ಇದೆನಾ? ದೆನ್ ದ ಅದರ್ ಪ್ರಾವಿಷನ್ಸ್ ಏನಿದಾವೆ, ಆಲ್ರೆಡಿ ಒಂದು ಸದನದಿಂದ ಆಯ್ಕೆಯಾಗಿ ಪುನಃ ಮತ್ತೇನಾಗ್ತಾರೋ ಅವರು ಎರಡನೇ ಸದನಕ್ಕೆ ಆಯ್ಕೆಗೊಂಡಾಗ ಅಂತ ಸಂದರ್ಭದಲ್ಲಿ ಮೊದಲ ಸದನದ ಸ್ಥಾನವು ಏನಾಗುತ್ತೆ, ಖಾಲಿ ಆಗುತ್ತೆ. ದ ಸೀಟ್ ಆಫ್ ದ ಫಸ್ಟ್ ಹೌಸ್ ವಿಲ್ ಫಾಲ್ ವೆಕೆಂಟ್ ಅಂತ ನೋಡ್ತೀವಿ. ಕ್ಲಿಯರ್ ಇದೆನಾ? ನೆಕ್ಸ್ಟ್, ಇಫ್ ಯಾವುದೇ ಒಬ್ಬ ವ್ಯಕ್ತಿ 2 ಸೀಟುಗಳಿಂದ ಆಯ್ಕೆಯಾದರೆ ಇನ್ ದ ಸೇಮ್ ಹೌಸ್, ಒಂದೇ ಸದನದಲ್ಲಿ 2 ಸೀಟುಗಳಿಂದ ಆಯ್ಕೆಯಾದರೆ ದೇ ನೀಡ್ ಟು ಚೂಸ್ ಒನ್ ಪ್ರಯರ್ ಟು ದೇರ್ ಓತ್. ಅವರು ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿಂತ ಮುಂಚಿತವಾಗಿ ಯಾವ ಸ್ಥಾನದಿಂದ ಅವರು ಮುಂದುವರಿತಾರೆ, ಎಸ್ಪೆಷಲಿ ಯಾವ ಕ್ಷೇತ್ರದಿಂದ ಮುಂದುವರಿತಾರೆ ಅನ್ನುವಂಥದ್ದನ್ನು ತಿಳಿಸಬೇಕು. ಇಲ್ಲದೆ ಇದ್ರೆ ಅವರ 2 ಸ್ಥಾನಗಳು ಖಾಲಿ ಆಗುತ್ತೆ ಅಂತ ಹೇಳುತ್ತೆ. ದೆನ್ ಇಫ್ ಅ ಮೆಂಬರ್ ವಾಸ್ ಎಲೆಕ್ಟೆಡ್ ಬೋತ್ ಎಟ್ ಸೆಂಟ್ರಲ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್, ಕೇಂದ್ರದಲ್ಲಿನೂ ಆಯ್ಕೆಯಾಗಿರ್ತಾರೆ, ರಾಜ್ಯದಲ್ಲಿನೂ ಆಯ್ಕೆಯಾದಂತಹ ಸಂದರ್ಭದಲ್ಲಿ ದೇ ನೀಡ್ ಟು ಚೂಸ್ ಒನ್ ವಿತ್ ಇನ್ 14 days. 14 ದಿನದ ಒಳಗಾಗಿ ಒಂದನ್ನ ಆಯ್ಕೆ ಮಾಡಬೇಕು. 14 ದಿನದ ಒಳಗಾಗಿ ಆಯ್ಕೆ ಮಾಡದೇ ಇದ್ರೆ ದೇರ್ ಸೆಂಟ್ರಲ್ ಸೀಟ್ ವಿಲ್ ಫಾಲ್ ವೆಕೆಂಟ್. ಕೇಂದ್ರದ ಸ್ಥಾನವು ಖಾಲಿಯಾಗುವಂತದನ್ನ ಕಾಣಬಹುದು. ಕ್ಲಿಯರ್ ಇದೆ ಸ್ನೇಹಿತರೆ? ಸೊ ಹಾಗಾಗಿ ದ 73rd ಕ್ವಶನ್ ಗೆ ಓನ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ದ ಕ್ವಶನ್ ನಂಬರ್ 74 ವಿಚ್ ಇಸ್ ಡೈರೆಕ್ಟ್ ಕ್ವಶನ್. ನೇರ ಪ್ರಶ್ನೆಯನ್ನು ಕೇಳಿದ್ದಾರೆ, ವಿಚ್ ಇಸ್ ವೆರಿ ಸಿಂಪಲ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಸ್ಯಾಲರೀಸ್ ಅಂಡ್ ಅಲೋವೆನ್ಸಸ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಇಸ್ ಕರೆಕ್ಟ್? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ದಾನೆ. ಸೊ ಆಸ್ ಪಾರ್ಟ್ ಆಫ್ ದಟ್ ಇಟ್ ವಾಸ್ ಮೆನ್ಷನ್ ಇನ್ ದ ಆರ್ಟಿಕಲ್ ನಂಬರ್ 125. The salaries and wages of the Supreme Court judges was mentioned in Article 125 and which will be decided by always a parliament. ಸಂಸತ್ತು ನಿರ್ಧರಿಸುವಂತದ್ದನ್ನು ನೋಡ್ತೀವಿ. The salaries will be decided only by the parliament. ಸೊ ಸಂಸತ್ತನ್ನು ಬಿಟ್ಟರೆ ಬೇರೆ ಯಾರಿಗೂ ಅಧಿಕಾರಗಳಿಲ್ಲ. ಅಂಡ್ ಅವರ ವೇತನಗಳನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದಾನೇ ನೀಡುವಂತದ್ದನ್ನು ನೋಡ್ತೇವೆ. ಅಂಡ್ ಇನ್ಕ್ಲೂಡಿಂಗ್ ದೇರ್ ಪೆನ್ಷನ್ಸ್ ಆಲ್ಸೋ ವಿಲ್ ಬಿ ಗಿವನ್ ಆನ್ ದ ಬೇಸಿಸ್ ಆಫ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಭಾರತೀಯ ಸಂಚಿತ ನಿಧಿಯಿಂದಲೇ ಅವರ ವೇತನವನ್ನ ಮತ್ತು ಪಿಂಚಣಿಯನ್ನ ನೀಡುವಂತದ್ದನ್ನು ನೋಡ್ತೀವಿ. ಸೊ ಇವುಗಳಿಗೆ ಆಧಾರವಾಗಿ ಯಾವ ಹೇಳಿಕೆ ಸರಿ ಅಂತ ಕೇಳ್ತಾ ಇದ್ದಾರೆ.
ದೇ ಆರ್ ಡಿಟರ್ಮೈನ್ಡ್ ಎಕ್ಸ್ಕ್ಲೂಸಿವ್ಲಿ ಬೈ ದ ಸುಪ್ರೀಂ ಕೋರ್ಟ್. ಇದು ಪ್ರತ್ಯೇಕವಾಗಿ ಸರ್ವೋಚ್ಚ ನ್ಯಾಯಾಲಯವೇ ನಿರ್ಧರಿಸುತ್ತದೆ ಅಂತ ಹೇಳ್ತಾ ಇದೆ. ದಟ್ ಈಸ್ ರಾಂಗ್. ಅವುಗಳನ್ನು ಕಾರ್ಯಾಂಗದ ಆದೇಶದ ಮೂಲಕ ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ರಾಂಗ್. ಇಟ್ ವಿಲ್ ನಾಟ್ ಬಿ ಡಿಸೈಡೆಡ್ ಬೈ ದ ಎಕ್ಸಿಕ್ಯೂಟಿವ್ ಆನ್ ದ ಅಡ್ವೈಸ್ ಆಫ್ ಎಕ್ಸಿಕ್ಯೂಟಿವ್. ಸಾಂವಿಧಾನಿಕ ನಿಬಂಧನೆಗಳಿಗೆ ಒಳಪಟ್ಟು ಸಂಸತ್ ಅವುಗಳನ್ನು ನಿರ್ಧರಿಸುತ್ತದೆ. ಇದನ್ನೇ ನಾವು ಚರ್ಚೆ ಮಾಡಿದ್ದು. ದೇ ಆರ್ ಡಿಟರ್ಮೈನ್ಡ್ ಬೈ ಪಾರ್ಲಿಮೆಂಟ್ ಸಬ್ಜೆಕ್ಟ್ ಟು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ನಿರ್ಧರಿಸುತ್ತಾರೆ. ರಾಂಗ್. ವಿಚ್ ಇಸ್ ವೆರಿ ಸಿಂಪಲ್ ಕ್ವಶನ್. ನೇರ ಪ್ರಶ್ನೆ. ಸೊ ಉತ್ತರ ಈಸ್ ಸಿ. ಇದಕ್ಕೆ ಉತ್ತರ ಸಿ ಆಗುತ್ತೆ. ವಿಚ್ ವಿಲ್ ಬಿ ಡಿಟರ್ಮೈನ್ಡ್ ಬೈ ದ ಪಾರ್ಲಿಮೆಂಟ್. ನೆಕ್ಸ್ಟ್ ದ ಕ್ವಶನ್ ನಂಬರ್ 75. 75ನೇ ಪ್ರಶ್ನೆ. 10ನೇ ಅನುಸೂಚಿಯ ಅಡಿಯಲ್ಲಿ ರಿಲೇಟೆಡ್ ಟು ಏನೋ ದ 10th ಶೆಡ್ಯೂಲ್ ಸಭಾಪತಿಯವರ ಪಾತ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಆಸ್ ಪಾರ್ಟ್ ಆಫ್ 10th ಶೆಡ್ಯೂಲ್ ಬಗ್ಗೆ ಕ್ವಶನ್ ಕೇಳಿದೆ. ಸೊ 10th ಶೆಡ್ಯೂಲ್ ಅನ್ನು ಜಾರಿಗೆ ತಂದಿದ್ದು ಯಾವಾಗ? ಇಟ್ ವಾಸ್ ಬೈ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1985. And at that point of time it was the Rajiv Gandhi was a prime minister. ಅದನ್ನು ಕೇಳಿದಾನೆ, ಯಾರು ಪ್ರಧಾನ ಮಂತ್ರಿಗಳಾಗಿದ್ರು ಆ ಟೈಮ್ ಅಲ್ಲಿ ಅಂತ. ಸೊ ಇಟ್ ವಾಸ್ ರಾಜೀವ್ ಗಾಂಧಿ who was the prime minister at that point of time. And the 10th ಶೆಡ್ಯೂಲ್ ಗೆ ಅನುಸಾರವಾಗಿ ಏನ್ ಮಾಡುತ್ತೆ, ಕೆಲವು ನಿರ್ಬಂಧನೆಗಳನ್ನು ವಿಧಿಸುವಂತದ್ದನ್ನ ನೋಡ್ತೀವಿ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಯಾವುದೇ ಒಬ್ಬ ಸದಸ್ಯ ವರ್ಗಾವಣೆಗೊಳ್ಳುತ್ತಿದ್ದರೆ ಅವರ ಮೇಲೆ ಕಾನೂನಾತ್ಮಕವಾಗಿ ಅನ್ನೋದಕ್ಕಿಂತ ಅವರ ಸದಸ್ಯತ್ವಕ್ಕೆ ಪದಚ್ಯುತಿಗೊಳಿಸುವಂತ ಅಧಿಕಾರವನ್ನ ಇಲ್ಲಿ ನೀಡಲಾಯಿತು. ಅಂಡ್ ಇದಕ್ಕನುಸಾರವಾಗಿ ಏನಾಗುತ್ತೆ, ಇಫ್ ಲೆಸ್ ದೆನ್ 1/3 ಮೆಂಬರ್ಸ್ ವೇರ್ ಜಾಯಿಂಡ್ ಟು ಅದರ್ ಪಾರ್ಟೀಸ್ ಅಂತ ಬಂದಾಗ ಇಟ್ ವಿಲ್ ಬಿ ವೆಕೇಟಿಂಗ್ ಅಂತ ನೋಡ್ತೀವಿ, ಅವರ ಸ್ಥಾನ ಖಾಲಿಯಾಗುತ್ತೆ. ಅದಕ್ಕೋಸ್ಕರ 1/3 ಇಸ್ ವೆರಿ ಲೆಸ್. ಹಾಗಾಗಿನೇ ಇಟ್ ವಾಸ್ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2003 ಆನ್ವರ್ಡ್ಸ್. If it was less than 2/3 members were joining to other parties, then their seat will fall vacant ಅಂತ ಹೇಳ್ತೇವೆ. ಅದಕ್ಕೆ ಮರು ಚುನಾವಣೆಗಳು ಆಗಬೇಕು ಅಂತ ಹೇಳುತ್ತೆ. ಕ್ಲಿಯರ್ ಇದೆನಾ? ಸೊ ಆಸ್ ಪಾರ್ಟ್ ಆಫ್ ದಿಸ್, ಈಗ ಇದಕ್ಕನುಸಾರವಾಗಿ ಅಂದ್ರೆ ಇಲ್ಲಿ ಬಿ ಕೇರ್ಫುಲ್. ದ ಆಂಟಿ ಡಿಫೆಕ್ಷನ್ ಲಾ ಅಂತ ನೋಡ್ತೇವೆ. ಇಟ್ ವಾಸ್ ರಿಲೇಟೆಡ್ ಟು ದ ಆಂಟಿ ಡಿಫೆಕ್ಷನ್ ಲಾ. ಪಕ್ಷಾಂತರ ನಿಷೇಧ ಕಾನೂನಿಗೆ ಅನುಸಾರವಾಗಿರುವಂತ ಅಂಶ ಇದು. ಕ್ಲಿಯರ್ ಇದೆನಾ? ಬಟ್ ಬಿ ಕೇರ್ಫುಲ್, ಇಟ್ ವಾಸ್ ನಾಟ್ ರಿಲೇಟೆಡ್ ಟು ದ ಸಪೋರ್ಟ್. ಇತರೆ ಪಕ್ಷಗಳಿಗೆ ಬೆಂಬಲವನ್ನ ಘೋಷಣೆ ಮಾಡುವಂತದ್ದು ಪಕ್ಷಾಂತರ ನಿಷೇಧ ಕಾನೂನಿನಲ್ಲಿ ಬರುವುದಿಲ್ಲ. ದ ಮೆಂಬರ್ಸ್ ಕ್ಯಾನ್ ಸಪೋರ್ಟ್ ಟು ದ ಅದರ್ ಪಾರ್ಟೀಸ್ ಬಟ್ ದೇ ವಿಲ್ ನಾಟ್ ಬಿ ಡಿಫೆಕ್ಟೆಡ್ ಇಫ್ ದೇ ಆರ್ ಸಪೋರ್ಟಿಂಗ್ ಟು ಅದರ್ ಪಾರ್ಟೀಸ್. ಇತರೆ ಪಕ್ಷಗಳಿಗೆ ತಮ್ಮ ಒಮ್ಮತವನ್ನ ಕೊಡುವಂತದ್ದು ಅದು ಪಕ್ಷಾಂತರ ನಿಷೇಧ ಕಾನೂನಲ್ಲಿ ಅಡಿಯಲ್ಲಿ ಬರುವುದಿಲ್ಲ. ಕೇವಲ ಬೇರೆ ಪಕ್ಷಕ್ಕೆ ಸೇರ್ಪಡೆಯಾದ್ರೆ ಮಾತ್ರ ಅದು ಅದಕ್ಕೆ ಅನುಸಾರವಾಗಿ ಅವರನ್ನ ಪಕ್ಷಾಂತರ ನಿಷೇಧ ಕಾನೂನಿನಡಿಯಲ್ಲಿ ಪದಚ್ಯುತಿಗೊಳಿಸುವಂತ ಅಧಿಕಾರ ಹೊಂದಿದೆ. ಸೊ ಇದಕ್ಕನುಸಾರವಾಗಿ ಹೇಳಿಕೆಗಳನ್ನ ನೋಡಿ. ದ ಚೇರ್ಮನ್ ಆಫ್ ದ ರಾಜ್ಯಸಭಾ ಡಿಟರ್ಮೈನ್ಸ್ ದ ಕ್ವಶನ್ಸ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಆಫ್ ಹಿಸ್ ಮೆಂಬರ್ಸ್ ಆನ್ ದ ಗ್ರೌಂಡ್ಸ್ ಆಫ್ ಡಿಫೆಕ್ಷನ್. ಸೊ ಕೇಳ್ತಿರುವಂತದ್ದು ಸರಿಯಾದ ಹೇಳಿಕೆಗಳನ್ನ ಕೇಳ್ತಾ ಇದ್ದಾರೆ. ದ ಚೇರ್ಮನ್ ಆಫ್ ದ ರಾಜ್ಯಸಭಾ ಅಂಡ್ ಅದರಲ್ಲಿ ನೀವು ಹೇಳ್ತಿರೋದೇ ಆಫ್ ಇಟ್ಸ್ ಮೆಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಲೋಕಸಭಾ ಮೆಂಬರ್ ಅಂತ ಹೇಳಿದ್ರೆ ರಾಂಗ್ ಆಗ್ತಾ ಇತ್ತು. ಪಕ್ಷಾಂತರದ ಆಧಾರದ ಮೇಲೆ ರಾಜ್ಯಸಭೆಯ ಸದಸ್ಯರ ಅನರ್ಹತೆಯ ಪ್ರಶ್ನೆಗಳನ್ನು ರಾಜ್ಯಸಭೆಯ ಸಭಾಪತಿಗಳು ನಿರ್ಧರಿಸುತ್ತಾರೆ. ಅಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ, ಏನು ತಪ್ಪಿಲ್ಲ. ಬಹಳಷ್ಟು ಸಂದರ್ಭದಲ್ಲಿ ಡಿಸ್ಕ್ವಾಲಿಫಿಕೇಶನ್ ಅಧಿಕಾರ ಸ್ಪೀಕರ್ಗಿದೆ, ಆದ್ರೆ ರಾಜ್ಯಸಭೆಯ ಸದಸ್ಯರುಗಳ ಡಿಸ್ಕ್ವಾಲಿಫಿಕೇಶನ್ ಮಾಡುವಂತ ಅಧಿಕಾರ ಸ್ಪೀಕರಿಗಲ್ಲ, ಬದಲಾಗಿ ರಾಜ್ಯಸಭೆಯ ಸಭಾಪತಿಗಿರುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇದೆ. The chairman makes rules for giving effect to the provisions of the 10th schedule. Ultimately, ಹೌದು, 10ನೇ ಅನುಸೂಚಿಯಲ್ಲಿ ಸಂಪೂರ್ಣ ಅಧಿಕಾರಗಳನ್ನ ಸಭಾಪತಿಗೆ ನೀಡಿರುವಂತದ್ದನ್ನ ನೋಡ್ತೇವೆ. The 10th schedule was inserted into the constitution by the 52nd Amendment Act of 1985. Absolutely correct ಇದೆ. ಕ್ಲಿಯರ್ ಇದೆನಾ? ಸೊ ಹಾಗಾಗಿನೇ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಅವರ ಸ್ಥಾನ ಖಾಲಿ ಆಗುತ್ತೆ, ಮರು ಚುನಾವಣೆ ಆಗುತ್ತೆ. ಅಂಡ್ ಪ್ರಾವಿಷನ್ಸ್ ಎರಡನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅಂಡ್ ಇಟ್ ಡಸಂಟ್ ಇನ್ಕ್ಲೂಡ್ ದ ಸಪೋರ್ಟ್. ಬೆಂಬಲವನ್ನ ಘೋಷಣೆ ಮಾಡುವಂತದ್ದು ಇದು ತಪ್ಪಲ್ಲ, ಪಕ್ಷಾಂತರ ನಿಷೇಧ ಕಾನೂನಿನ ಅಡಿಯಲ್ಲಿ ಬರಲ್ಲ. ಎನಿ ಮೆಂಬರ್ ಕ್ಯಾನ್ ಸಪೋರ್ಟ್ ಟು ದ ಎನಿ ಪೊಲಿಟಿಕಲ್ ಪಾರ್ಟಿ. ದಟ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ದ ಫಾರ್ಮೇಶನ್ ಆಫ್ ದ ಗವರ್ಮೆಂಟ್. ಸಪೋರ್ಟ್ ಕೊಡುವಂತದ್ದು ಏನಾಗುತ್ತೆ ಇಲ್ಲಿ, ಇಟ್ ಈಸ್ ಫಾರ್ಮೇಶನ್ ಆಫ್ ದ ಗವರ್ಮೆಂಟ್ ಅಂತ ನೋಡ್ತೀವಿ. ದ ಗವರ್ಮೆಂಟ್ ವಿಲ್ ಬಿ ಫಾರ್ಮ್. ಇಟ್ ವಾಸ್ ರಿಲೇಟೆಡ್ ಟು ದ ಫಾರ್ಮೇಶನ್ ಆಫ್ ದ ಗವರ್ಮೆಂಟ್. ಸರ್ಕಾರದ ರಚನೆಯ ಬಗ್ಗೆ ಹೇಳುತ್ತೆ. ಸರ್ಕಾರ ರಚನೆ ಮಾಡ್ಲಿಕ್ಕೆ ಬೆಂಬಲವನ್ನು ಘೋಷಣೆ ಮಾಡಬಹುದು, ತಪ್ಪೇನು ಇಲ್ಲ. ಆದ್ರೆ ಬೇರೆ ಪಕ್ಷಕ್ಕೆ ಸೇರ್ಪಡೆಯಾಗೋ ಹಾಗಿಲ್ಲ. ಅಂಡ್ ದ ನಾಮಿನೇಟೆಡ್ ಮೆಂಬರ್ ಅಂಡ್ ಇಂಡಿಪೆಂಡೆಂಟ್ ಮೆಂಬರ್, ದೇರ್ ಆರ್ 2 clauses. ಸೊ ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್ ಗೆ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್.
75ನೇ ಪ್ರಶ್ನೆಗೆ 3 ಹೇಳಿಕೆಗಳು ಸರಿ. ಬಟ್ ಇಲ್ಲಿ ಪ್ರಾವಿಷನ್ಸ್ ಅನ್ನ ನೋಡಿ. ಆಸ್ ಎ ನಾಮಿನೇಟೆಡ್ ಮೆಂಬರ್ಗೆ ನಾಮನಿರ್ದೇಶಿತ ಸದಸ್ಯರು ದೇ ಕ್ಯಾನ್ ಜಾಯಿನ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಬಿಫೋರ್ 6 months. 6 ತಿಂಗಳ ಒಳಗಾಗಿ ಯಾವುದೇ ಪಕ್ಷವನ್ನ ಬೇಕಾದ್ರೂ ನಾಮನಿರ್ದೇಶಿತ ಸದಸ್ಯರು ಸೇರ್ಪಡೆ ಆಗಬಹುದು. ಅದೇ ರೀತಿಯಲ್ಲಿ ಆಸ್ ಅನ್ ಇಂಡಿಪೆಂಡೆಂಟ್ ಮೆಂಬರ್ ದೇ ಕಾಂಟ್ ಜಾಯಿನ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ದೇ ಕ್ಯಾನ್ ಸಪೋರ್ಟ್ ಬಟ್ ದೇ ಕಾಂಟ್ ಜಾಯಿನ್ ಟು ದ ಪೊಲಿಟಿಕಲ್ ಪಾರ್ಟಿ. ಯಾವುದೇ ಸಂದರ್ಭದಲ್ಲಿ ಸ್ವತಂತ್ರ ಅಭ್ಯರ್ಥಿಯು ಯಾವುದೇ ಪಕ್ಷಕ್ಕೆ ಸೇರ್ಪಡೆ ಆಗೋ ಹಾಗಿಲ್ಲ. ಒಂದು ವೇಳೆ ಸೇರ್ಪಡೆ ಆದರೆ ಅವರ ಸ್ಥಾನವು ಖಾಲಿಯಾಗುತ್ತದೆ. ಅವರು ಪಕ್ಷಾಂತರ ನಿಷೇಧ ಕಾನೂನಿನ ಅಡಿಯಲ್ಲಿ ನಿಷೇಧಿಸಲಾಗುತ್ತದೆ. ಅವರ ಸದಸ್ಯತ್ವವನ್ನು ರದ್ದುಗೊಳಿಸಲಾಗುತ್ತೆ. ಕ್ಲಿಯರ್ ಇದೆನಾ? ಫಾರ್ ದ 75 ಕ್ವಶನ್ ಆನ್ಸರ್ is 3. See, all the 3 statements are correct, but be careful aspirants. Anti-defection law is one of the most important provision, one of the repeated theme for your competitive exams. So ಹಾಗಾಗಿ ಅದ್ರ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ಒನ್, ದ ಕ್ವಶನ್ ನಂಬರ್ 76. ಸಂಸತ್ತಿನ ಸದಸ್ಯತ್ವದ ಅರ್ಹತೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇಟ್ ವಾಸ್ ರಿಲೇಟೆಡ್ ಟು ದ ಕ್ವಾಲಿಫಿಕೇಶನ್ಸ್ ಆಫ್ ಮೆಂಬರ್ಶಿಪ್ ಆಫ್ ಪಾರ್ಲಿಮೆಂಟ್. ಸಂಸತ್ತಿನ ಅರ್ಹತೆಗಳಿಗೆ ಅನುಸಾರವಾಗಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಹೇಳ್ತಿರುವಂತದ್ದೇನು, ಅಂಡ್ ವಿ ನೀಡ್ ಟು ಕನ್ಸಿಡರ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಯಾವ ಹೇಳಿಕೆಗಳು ಸರಿ ಅಂತ ಕೇಳ್ತಾ ಇದೆ. ಫಸ್ಟ್ ನೋಡ್ರಿ, ಎ ಪರ್ಸನ್ ಮಸ್ಟ್ ಬಿ ಅ ಸಿಟಿಜನ್ ಆಫ್ ಇಂಡಿಯಾ ಟು ಬಿ ಚೂಸನ್ ಆಸ್ ಅ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ಸೊ ಅಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಸಂಸತ್ತಿನ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕಾದ್ರೆ ಅವನು ಭಾರತದ ಪ್ರಜೆಯಾಗಿರ್ಬೇಕು. ದಟ್ ಈಸ್ ಕರೆಕ್ಟ್. ಸೊ ಅಗೇನ್, ಸೊ ಹಾಗಾಗಿ ಏನಾಯ್ತು ಇಲ್ಲಿ, ಸಿ ಆಪ್ಷನ್ ಆಟೋಮೆಟಿಕಲಿ ಎಲಿಮಿನೇಟ್ ಆಗುತ್ತೆ. ಸೆಕೆಂಡ್ ನೋಡ್ರಿ, ಎ ಪರ್ಸನ್ ಮಸ್ಟ್ ಬಿ ಅಟ್ ಲೀಸ್ಟ್ 30 years ಆಫ್ ಏಜ್ ಫಾರ್ ದ ಎಲೆಕ್ಷನ್ ಟು ದ ರಾಜ್ಯಸಭಾ ಅಂಡ್ ಅಟ್ ಲೀಸ್ಟ್ 25 years ಆಫ್ ಏಜ್ ಟು ದ ಲೋಕಸಭಾ, ವಿಚ್ ಇಸ್ ಕರೆಕ್ಟ್ ಇದೆ. ಲೋಕಸಭೆಯ ಅರ್ಹತೆ 25 ವರ್ಷವಾದ್ರೆ ರಾಜ್ಯಸಭೆಯ ಅರ್ಹತೆ 30 ವರ್ಷ ಆಗಿರುತ್ತೆ. ಎ ಕ್ಯಾಂಡಿಡೇಟ್, ಈಗ ಎರಡನೇ ಹೇಳಿಕೆ ಸರಿ ಅಂತ ಹೇಳ್ತಾ ಇದೆ, ಮೂರರಲ್ಲೇನೂ ಇದೆ. ಎ ಕ್ಯಾಂಡಿಡೇಟ್ ಕಂಟೆಸ್ಟಿಂಗ್ ದ ರಾಜ್ಯಸಭಾ ಎಲೆಕ್ಷನ್ ಫ್ರಮ್ ಅ ಪರ್ಟಿಕ್ಯುಲರ್ ಸ್ಟೇಟ್ ಮಸ್ಟ್ ಬಿ ಅನ್ ಎಲೆಕ್ಟರ್ ಇನ್ ದಟ್ ಸೇಮ್ ಸ್ಟೇಟ್. ನಿರ್ದಿಷ್ಟ ರಾಜ್ಯದಿಂದ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಯು ಅದೇ ರಾಜ್ಯದ ಮತದಾರರಾಗಿರಬೇಕು ಅಂತ ಹೇಳ್ತಾ ಇದೆ. ಇಲ್ಲೇ ನಮ್ಗೆ ಕಾನ್ಫ್ಲಿಕ್ಟ್ ಆಗುವಂತ. ದಿಸ್ ಇಸ್ ದ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಇಲ್ಲಿ ಮೊದ್ಲಿತ್ತದು ಮೂಲ ಸಂವಿಧಾನದಲ್ಲಿ ಇದನ್ನೇ ಜಾರಿಗೆ ತಂದಿದ್ದೀವಿ ನಾವು. ಆದರೆ ಸಿನ್ಸ್ ಫ್ರಮ್ 2003 ಆನ್ವರ್ಡ್ಸ್, 2003ರಿಂದ ರಾಜ್ಯಸಭೆಯ ಸದಸ್ಯನಾಗಲಿಕ್ಕೆ ಅದೇ ರಾಜ್ಯದಲ್ಲಿ ಮತದಾರರಾಗಿರ್ಬೇಕಂತೇಳಿ ಏನೋ ರೂಲ್ ಇಲ್ಲ. ಇಟ್ ವಾಸ್ ನಾಟ್ ಹ್ಯಾವಿಂಗ್ ದ ರೂಲ್. ಸಿನ್ಸ್ ಫ್ರಮ್ 2003 ಇಟ್ ವಾಸ್ ಬೀನ್ ಚೇಂಜ್ಡ್ ಅಂತ ನೋಡ್ತಾ ಇದೀವಿ. ಸೊ ಹಾಗಾಗಿ ಏನಾಯ್ತು ಇಲ್ಲಿ, ದ ಥರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಮೂರನೇ ಹೇಳಿಕೆ ರಾಂಗ್ ಅಂತ ಗೊತ್ತಾದ್ರೆ ಇಲ್ಲಿ ಡಿನೂ ಹೋಯ್ತು, ಉಳಿದಿರುವಂತದ್ದು ಎ ಮತ್ತು ಬಿ ಸ್ಟೇಟ್ಮೆಂಟ್. ಸೊ ಎ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಎ ಶೆಡ್ಯೂಲ್ಡ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ಡ್ ಟ್ರೈಬ್ can contest a Lok Sabha seat reserved for SCs or STs only if the candidate belongs to the same state or union territory, which is absolutely correct ಇದೆ. SC ST ಮೀಸಲಾದ ಲೋಕಸಭಾ ಸ್ಥಾನಕ್ಕಾಗಿ ಸ್ಪರ್ಧಿಸಲು ಅಭ್ಯರ್ಥಿಯು ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಸದಸ್ಯರಾಗಿರಲೇಬೇಕು. ಸೊ ಅಲ್ಲಿ SC ST ಗೆ ಅವನು ಕಂಟೆಸ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ SC ST ಆಗಿರ್ಲೇಬೇಕು. ಅಂಡ್ ಎಲ್ಲಿ ಬೇಕಾದ್ರೆ ಅವನು ಸ್ಪರ್ಧೆಯನ್ನು ಮಾಡಬಹುದು. ನಿರ್ದಿಷ್ಟ ರಾಜ್ಯದಲ್ಲಿ ಸ್ಪರ್ಧೆ ಮಾಡಬೇಕಂತ ರೂಲ್ ಇಲ್ಲ ಲೋಕಸಭೆಯಲ್ಲಿ. ಅವನು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆಯನ್ನು ಏರ್ಪಡ್ಲಿಕ್ಕೆ ಅವಕಾಶ ಇದೆ. ಬಟ್ SC ST ಕಾನ್ಸ್ಟಿಟ್ಯೂಯೆನ್ಸಿ ಇದ್ರೆ ಮಾತ್ರ ಅವನು ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ದ ಸ್ಟೇಟ್ಮೆಂಟ್ 4 ಇಸ್ ಕರೆಕ್ಟ್ ಇದೆ. ಸೊ ಇಲ್ಲಿ ಉತ್ತರ ನಮ್ಗೆ ಬಿ ಆಗುತ್ತೆ. ದ 1, 2 and 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಇಟ್ ವಾಸ್ ಬೀನ್ ಚೇಂಜ್ಡ್ ಸಿನ್ಸ್ ಫ್ರಮ್ 2003. ಸೊ 76ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ, ಇಲ್ಲಿ ಬಿ ಆಗುತ್ತೆ. 1 to 4 ಆರ್ ಕರೆಕ್ಟ್. ನೆಕ್ಸ್ಟ್, ದ 77th ಕ್ವಶನ್. ಸಂಸತ್ತಿನಲ್ಲಿ ಮುಂದೂಡಿಕೆ ನಿರ್ಣಯಕ್ಕೆ ಸಂಬಂಧಿಸಿದಂತೆ ದ ಅಡ್ಜರ್ನ್ಮೆಂಟ್ ಮೋಷನ್ ಗೆ ಅನುಸಾರವಾಗಿ ಯಾವ ಹೇಳಿಕೆಗಳು ಸರಿ ಅಂತ ಕೇಳ್ತಾ ಇದ್ದೀವಿ. ಇಟ್ ವಾಸ್ ರಿಲೇಟೆಡ್ ಟು ದ ಮುಂದೂಡಿಕೆ ನಿರ್ಣಯಕ್ಕೆ, ವಿಚ್ ಇಸ್ ನಥಿಂಗ್ ಬಟ್ ದ ಅಡ್ಜರ್ನ್ಮೆಂಟ್ ಮೋಷನ್. ಸೊ ಯಾವುದೇ ಸಂದರ್ಭದಲ್ಲಿ ದ ಅಡ್ಜರ್ನ್ಮೆಂಟ್ ಮೋಷನ್ ಅಂದ್ರೆ ಏನಾಗುತ್ತೆ ಇಲ್ಲಿ, ಇದಕ್ಕೆ ಕನಿಷ್ಠ. ಸೊ ಅಡ್ಜರ್ನ್ಮೆಂಟ್ ಬೇರೆ, ಅಡ್ಜರ್ನ್ಮೆಂಟ್ ಸ್ಯಾಂಡೈ ಬೇರೆ. ಅಡ್ಜರ್ನ್ಮೆಂಟ್ ಅಂದ್ರೆ ಸದನದ ಕಾರ್ಯಕಲಾಪಗಳನ್ನ ನಿರ್ದಿಷ್ಟ ಅವಧಿಗೆ ಮುಂದೂಡುವುದು. For a particular time period, the session will be postponed. Postponing the session for an indefinite time period, ಅನಿರ್ದಿಷ್ಟ ಅವಧಿಗೆ ಅಧಿವೇಶನವನ್ನು ಮುಂದೂಡುವುದು, ಇಟ್ ಈಸ್ ಅಡ್ಜರ್ನ್ಮೆಂಟ್ ಸೈನ್. ಆದ್ರೆ ಇಲ್ಲಿ ಹೇಳ್ತಿರುವಂತದ್ದು ಅಡ್ಜರ್ನ್ಮೆಂಟ್ ಮೋಷನ್, ಅಧಿಸೂಚನೆ, ಮುಂದೂಡಿಕೆ ನಿರ್ಣಯ ಅಂತ ಹೇಳ್ತಾರೆ.
ಯಾವುದೇ ಸಂದರ್ಭದಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಅನುಸಾರವಾಗಿರುವಂತಹ ವಿಷಯಗಳ ಮೇಲೆ ಚರ್ಚೆಯನ್ನ ಮಾಡುವಂತ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಅದನ್ನ ತುರ್ತು ಸಂದರ್ಭದಲ್ಲಿ ಜಾರಿಗೆ ತರುವಂತದ್ದೇ ಅಡ್ಜರ್ನ್ಮೆಂಟ್ ಮೋಷನ್. ಬಟ್ ಅದಕ್ಕೆ 50 ಜನರ ಸದಸ್ಯರ ಒಮ್ಮತ ಬೇಕೇ ಬೇಕು. ವಿತೌಟ್ ಹ್ಯಾವಿಂಗ್ ದ ಅಪ್ರೂವಲ್ ಆಫ್ 50 ಮೆಂಬರ್ಸ್ ಇಟ್ ಕಾಂಟ್. ಸೊ ಹಾಗಾಗಿ ನೋಡಿ, ಅಂಡ್ ಅಡ್ಜರ್ನ್ಮೆಂಟ್ ಮೋಷನ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ದ ಲೋಕಸಭಾ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾಕಂದ್ರೆ ಇದನ್ನ ಕೇವಲ ಲೋಕಸಭೆಯಲ್ಲಿ ಮಾತ್ರ, ರಾಜ್ಯಸಭೆಯಲ್ಲಿ ಇರುವಂತದನ್ನ ನಾವು ಅಡ್ಜರ್ನ್ಮೆಂಟ್ ಮೋಷನ್ ಅಂತ ಕರೆಯಲ್ಲ, ಬದಲಾಗಿ ಅದನ್ನ ಸ್ಪೆಷಲ್ ಮೆನ್ಷನ್ ಮೋಷನ್ ಅಂತ ಕರಿತೀವಿ. ರಾಜ್ಯಸಭೆಯಲ್ಲಿ ಬರುವಂತದನ್ನ ವಿಶೇಷ ನಮೂದನ ಸೂಚನೆ ಅಂತ ಕರಿತೀವಿ. ಸೊ ಅಡ್ಜರ್ನ್ಮೆಂಟ್ ಮೋಷನ್ ವಿಲ್ ಬಿ ಡನ್ ಓನ್ಲಿ ಇನ್ ದ ಲೋಕಸಭಾ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅಂಗೀಕರಿಸಲು ಕನಿಷ್ಠ 50 ಸದಸ್ಯರ ಬೆಂಬಲದ ಅಗತ್ಯ ಇದೆ. ಇದನ್ನು ಹೇಳಿದೆವು. 50 ಸದಸ್ಯಕ್ಕಿಂತ ಒಬ್ಬ ಸದಸ್ಯ ಕಡಿಮೆ ಇದ್ರು ಅದನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯದ ಮುಂದೆ ಇತ್ಯರ್ಥವಾಗದ ವಿಷಯವನ್ನು ಪ್ರಸ್ತಾಪಿಸಲು ಇದನ್ನು ಬಳಸಬಹುದು. ಇಟ್ ಕ್ಯಾನ್ ಬಿ ಯೂಸ್ಡ್ ಟು ರೇಸ್ ಅ ಮ್ಯಾಟರ್ ದಟ್ ಈಸ್ ಪೆಂಡಿಂಗ್ ಬಿಫೋರ್ ಅ ಕೋರ್ಟ್ ಆಫ್ ಲಾ. ಸೊ ಕೋರ್ಟ್ ಆಫ್ ಲಾ ಅಲ್ಲಿ ಪೆಂಡಿಂಗ್ ಅಲ್ಲಿ ಇತ್ತು ಅಂದ್ರೆ ಇದನ್ನು ಜಾರಿಗೆ ತರುವಂತ ಅಧಿಕಾರ ಲೋಕಸಭೆಗೆ ಇರಲ್ಲ, ಬದಲಾಗಿ ವಿಲ್ ಬಿ ರಿವ್ಯೂಡ್ ಬೈ ಓನ್ಲಿ ಜುಡಿಷಿಯರಿ ಅಲ್ವಾ. ದಿಸ್ ಇಸ್ ಅ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಂಡ್ರೆ ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ಬೋದು. ಕ್ಲಿಯರ್ ಇದೆ. ಅಂಡ್ ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಅಂತ ಗೊತ್ತಿದ್ರೆ ನೋಡಿ, ಆಟೋಮೆಟಿಕಲಿ BCD 3 ಹೋಗ್ಬಿಡುತ್ತೆ. ಯಾಕಂದ್ರೆ ರಿವ್ಯೂ ಅಲ್ಲಿ ಜುಡಿಷಿಯರಿಯಲ್ಲಿ ಇತ್ತು ಅಂತಾರೆ, ಕೋರ್ಟ್ ಆಫ್ ಲಾ ಅಲ್ಲಿ ಇತ್ತು ಪೆಂಡಿಂಗ್ ಅಲ್ಲಿ ಅಂತಂದ್ರೆ ಅದನ್ನ ರಿವ್ಯೂ ಮಾಡುವಂತ ಅಧಿಕಾರ ಕೋರ್ಟಿಗೆ ಇರತ್ತಲ್ವಾ, ಲೋಕಸಭೆಗೆ ಹೇಗೆ ಬರುತ್ತೆ? ಕರೆಕ್ಟಾ? ಸೊ ಹಾಗಾಗಿ 77ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? A 1 ಮತ್ತು 2 ಸರಿಯಾದ ಹೇಳಿಕೆ. ನೆಕ್ಸ್ಟ್ ದ ಕ್ವಶನ್ ನಂಬರ್ 17 ರಿಲೇಟೆಡ್ ಟು ದ ಗ್ರಾಮ್ ನ್ಯಾಯಾಲಯಸ್. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಗ್ರಾಮ್ ನ್ಯಾಯಾಲಯಸ್. ಗ್ರಾಮ್ ನ್ಯಾಯಾಲಯಗಳಿಗೆ ಸಂಬಂಧಿಸಿದಂತ ಹೇಳಿಕೆಗಳನ್ನು ಪರಿಗಣಿಸಿ. ಅಂಡ್ ಕೇಳ್ತಿರುವಂತದ್ದು ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಈ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಹೇಳಿಕೆ ಸರಿ ಅಂತ ಕೇಳಿರುವಂತದ್ದು. ಸೊ ಫಸ್ಟ್ ಒನ್ ನೋಡ್ರಿ, ಆಸ್ ಪಾರ್ಟ್ ಆಫ್ ದಿಸ್, ಇವುಗಳನ್ನು ಗ್ರಾಮ ನ್ಯಾಯಾಲಯ ಕಾಯ್ದೆ 2008ರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ದೇ ಆರ್ established under the Gram Nyayalayas Act of 2008. These are not mentioned originally in the Constitution. ಸಂವಿಧಾನದಲ್ಲಿ ಎಲ್ಲಿಯೂ ಸಹ ಇವುಗಳ ಬಗ್ಗೆ ಮಾಹಿತಿ ಇಲ್ಲ. It was by the Act of an Parliament ಅಂತ ನೋಡ್ತೀವಿ. ನೆಕ್ಸ್ಟ್, their presiding officer is called the ನ್ಯಾಯಾಧಿಕಾರಿ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೆಕೆಂಡು ಕರೆಕ್ಟ್ ಆಗಿದೆ. ಅವರನ್ನ ನ್ಯಾಯಾಧಿಕಾರಿ ಅಂತ ಕರಿತೀವಿ. ಪೀಠಾಸೀನ ಅಧಿಕಾರಿಯನ್ನು, ಅಧ್ಯಕ್ಷತೆ ವಹಿಸುವ ಪೀಠಾಸೀನ ಅಧಿಕಾರಿಯನ್ನು ನ್ಯಾಯಾಧಿಕಾರಿ ಅಂತೇಳಿ ಕರೆಯಲಾಗುತ್ತೆ. They function only as civil courts have no criminal. ಇದೇ ರಾಂಗ್. ಓನ್ಲಿ ಅಂತ ಇದೆ. ದೇ ಕ್ಯಾನ್, ಕೇವಲ ಸಿವಿಲ್ ನ್ಯಾಯಾಲಯಗಳಿಗಾಗಿ ಅಲ್ಲ, ಬದಲಾಗಿ ಕ್ರಿಮಿನಲ್ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿವೆ. ಎರಡೂ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಕಾರಣದಿಂದ ಥರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ದೇರ್ ಸೀಟ್ ಈಸ್ ಲೊಕೇಟೆಡ್ ಎಟ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ಇಂಟರ್ಮೀಡಿಯೇಟ್ ಪಂಚಾಯತ್. ಇಲ್ಲಿ ಅವರ ಕೇಂದ್ರ ಸ್ಥಾನವು ಮಧ್ಯಂತರ ಪಂಚಾಯತ್ನ ಕೇಂದ್ರ ಕಚೇರಿಯಲ್ಲಿರುತ್ತದೆ ಅಂತ ಹೇಳ್ತಾ ಇದೆ. ಆಲ್ವೇಸ್ ದೇ ವಿಲ್ ಬಿ ಹ್ಯಾವಿಂಗ್ ದ ಹೆಡ್ ಕ್ವಾರ್ಟರ್ ಎಟ್ ದ ಇಂಟರ್ಮೀಡಿಯೇಟ್ ಪಂಚಾಯತ್. ತಾಲೂಕು ಮಟ್ಟದಲ್ಲಿರುವಂತಹ ಪಂಚಾಯತಿಯಲ್ಲಿ ಅವರ ಕೇಂದ್ರ ಕಚೇರಿ ಹೊಂದಿರುವಂತದನ್ನ ನೋಡ್ತೀವಿ. ಸೊ ಹಾಗಾಗಿ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 78ನೇ ಪ್ರಶ್ನೆಗೆ 3 ಹೇಳಿಕೆಗಳು ಸರಿಯಾಗಿವೆ, 3ನೇ ಹೇಳಿಕೆ ತಪ್ಪಾಗಿದೆ. ಕ್ಲಿಯರ್ ಇದೆ. ಯಾಕಂದ್ರೆ ಸಿವಿಲ್ ನ್ಯಾಯಾಲಯಗಳಾಗಿ ಮತ್ತು ಕ್ರಿಮಿನಲ್ ನ್ಯಾಯದ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಕಾರಣದಿಂದ 2 ಹೇಳಿಕೆಗಳು ಸರಿಯಾಗಿವೆ. ಕ್ಲಿಯರ್ ಇದೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 79, 79ನೇ ಪ್ರಶ್ನೆ ನೇರವಾದ ಪ್ರಶ್ನೆಯನ್ನು ಕೇಳಿದಾನೆ. ಇಟ್ ವಾಸ್ ಡೈರೆಕ್ಟ್ ಕ್ವಶನ್. ಏನ್ ಕೇಳ್ತಾ ಇದೆ? ಭಾರತದ ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಟ್ ವಾಸ್ ರಿಲೇಟೆಡ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನೋಡ್ತಾ ಇದೆ. ಅಂಡ್ ಕ್ವಶನ್ ಕೇಳ್ತಿರುವಂತದ್ದೇನು? ವಿಚ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಯಾವ ಹೇಳಿಕೆ ಸರಿಯಾಗಿಲ್ಲ? ಸೊ ಫಸ್ಟ್ ಒನ್, ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ಸ್ ದ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಇಟ್ ವಾಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಇಲ್ಲಿ ಎಲೆಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಅನ್ನುವಂಥದ್ದೇನು ಆರ್ಟಿಕಲ್ 55 ಅಲ್ಲಿ ನೋಡ್ತೀವಲ್ವಾ ನಾವು. ಸೊ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಅಗೇನ್ ಜಾರಿಗೆ ತರುವಂತದ್ದು ಎಲೆಕ್ಷನ್ ಕಮಿಷನ್. ವೋಟಿಂಗ್ ಈಸ್ ಹೆಲ್ಡ್ ಬೈ ಸೀಕ್ರೆಟ್ ಬ್ಯಾಲೆಟ್. ಅಗೇನ್ ಕರೆಕ್ಟ್. ರಹಸ್ಯ ಮತಪತ್ರದ ಮೂಲಕ ನಡೆಸಲಾಗುತ್ತದೆ. ಸೊ ಅಗೇನ್ ವಿಚ್ ಇಸ್ ಕರೆಕ್ಟ್. ಆನ್ ದ ಬೇಸಿಸ್ ಆಫ್ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಥ್ರೂ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟಿಂಗ್ ಸಿಸ್ಟಮ್. ದ ಪ್ರಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮ್ ಅಂತ ನೋಡ್ತೀವಿ. which is related to a preferential voting system. ಆದ್ಯತಾ ಮತದಾನ ವ್ಯವಸ್ಥೆನ ಜಾರಿಗೆ ತಂದಿದೆ. ಅಂದ್ರೆ where they need to get the electoral quota. It was having the electoral quota. The electoral quota of more than almost equivalent to 50%. The electoral quota has to be around more than
50% ಅಂತ ಹೇಳಿ ನೋಡ್ತೀವಿ. ದ ಎಲೆಕ್ಟೋರಲ್ ಕೋಟಾ ಹ್ಯಾಸ್ ಟು ಬಿ ಮೋರ್ ದನ್ 50%. ಅಂದ್ರೆ ಒಟ್ಟು ಮತದಾನದ ಮೌಲ್ಯ ಏನಿರುತ್ತೋ 50%ಕ್ಕಿಂತ ಹೆಚ್ಚಿನ ಮತದಾನದ ಮೌಲ್ಯವನ್ನು ಹೊಂದಿದ್ದರೆ ಮಾತ್ರ ಏನಾಗುತ್ತೆ, ಅದು ಇಲ್ಲಿ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಎಲ್ಲಿಯವರೆಗೆ 50%ಕ್ಕಿಂತ ಹೆಚ್ಚಿನ ಮತದಾನ ಮೌಲ್ಯ ಬರಲ್ವೋ ಅಲ್ಲಿಯವರೆಗೂ ರಾಷ್ಟ್ರಪತಿ ಆಯ್ಕೆಗೆ ಸಾಧ್ಯ ಇಲ್ಲ. ಅದನ್ನೇ ಪ್ರಿಫರೆನ್ಷಿಯಲ್ ವೋಟಿಂಗ್ ಅಂತ ನೋಡ್ತೇವೆ. ದ ಪ್ರೊವಿಷನ್ಸ್ ರಿಲೇಟಿಂಗ್ ಟು ನೋಟಾ ಅಪ್ಲೈ ಟು ದ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಸಾಧ್ಯನೇ ಇಲ್ಲ. ದ ಸಿ ಈಸ್ ರಾಂಗ್ ಸ್ಟೇಟ್ಮೆಂಟ್. ನೋಟಾ ಅನ್ನುವಂಥದ್ದು ಬಳಕೆ ಮಾಡುವಂಥದ್ದು ಎಲ್ಲಿ ನಾವು ನೇರ ಚುನಾವಣೆಯಲ್ಲಿ ಬಳಕೆ ಆಗುತ್ತೆ. ದ ನೋಟಾ ವಿಲ್ ಬಿ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಡೈರೆಕ್ಟ್ ಎಲೆಕ್ಷನ್ಸ್, ನಾಟ್ ಟು ದ ಇಂಡೈರೆಕ್ಟ್ ಎಲೆಕ್ಷನ್ಸ್. ಲೋಕಸಭಾ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ಕ್ಲೂಡಿಂಗ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಲ್ಲಿ ನೋಟಾ ಜಾರಿಗೆ ಬರುತ್ತೆ ಹೊರತು ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಲ್ಲಿ ಅಲ್ಲ. ಸೊ ಹಾಗಾಗಿ ಉತ್ತರ ಏನಾಯ್ತು ಇವಾಗ ಫಾರ್ ದ 79 ಕ್ವಶನ್ ಗೆ ಸಿ ಇಸ್ ಕರೆಕ್ಟ್. ಯಾಕೆ ಅಂದ್ರೆ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಹೇಳ್ತಾರೆ, ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸಿ ಇಸ್ ಕರೆಕ್ಟ್. ದ ಎಲೆಕ್ಷನ್ ಇಸ್ ಕಂಡಕ್ಟೆಡ್ ಥ್ರೂ ದ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟಿಂಗ್ ಸಿಸ್ಟಮ್. ಆಲ್ರೆಡಿ ನಾವು ಹೇಳಿದ್ವಿ. ಕ್ಲಿಯರ್ ಇದೆನಾ? ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಹಿಂದಿನ ಸೆಷನ್ ಅಲ್ಲಿ ಚರ್ಚೆ ಮಾಡಿದ್ದೇವೆ. ಹಿಂದಿನ ಡಿಸ್ಕಷನ್ಸ್ ಏನಿತ್ತು, ಪೇಪರ್ ಒನ್ ಡಿಸ್ಕಷನ್ ಏನ್ ಮಾಡಿದ್ದೀವಿ ನಾವು ಲೈವ್ ಅಲ್ಲಿ, ಅದರಲ್ಲಿನೂ ದ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ. ಅಂಡ್ ಬಿ ಕೇರ್ಫುಲ್, ದ ಎಲೆಕ್ಟೋರಲ್ ಕೋರ್ಟ್ ಆಫ್ ಪ್ರೆಸಿಡೆಂಟ್ ಯಾರು ಭಾಗವಹಿಸ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ ಅಂಡ್ ರಾಜ್ಯಸಭಾ, ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಯೂನಿಯನ್ ಟೆರಿಟರೀಸ್ ಹ್ಯಾವಿಂಗ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಡೆಲ್ಲಿ ಅಂಡ್ ಪುದುಚೇರಿ ಬರ್ತವೆ. ಸೊ ನಾಮನಿರ್ದೇಶಿತ ಸದಸ್ಯರು ಬರಲ್ಲ. ನಾಮಿನೇಟೆಡ್ ಮೆಂಬರ್ಸ್ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಎಲೆಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಆಸ್ ವೆಲ್ ಆಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಎಲೆಕ್ಷನ್ಸ್ ಆಫ್ ಪ್ರೆಸಿಡೆಂಟ್. ವಿಧಾನ ಪರಿಷತ್ತಿನ ಸದಸ್ಯರು ಇದರಲ್ಲಿ ಭಾಗವಹಿಸುವುದಿಲ್ಲ. ಅದನ್ನೇ 55ನೇ ವಿಧಿಯಲ್ಲಿ ಹೇಳಲಾಗಿದೆ. ನೆಕ್ಸ್ಟ್, ಹಾಗಾಗಿ 79ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಯಾವ ಹೇಳಿಕೆ ಸರಿ, ಯಾವ ಹೇಳಿಕೆ ತಪ್ಪು ಅಂತ ಕೇಳಿರ್ತಾರೆ. ಯು ನೀಡ್ ಟು ಬಿ ವೆರಿ ಮಚ್ ಕೇರ್ಫುಲ್. ನೆಕ್ಸ್ಟ್ 80th ಕ್ವಶನ್, 80ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಕನ್ಸಾಲಿಡೇಟೆಡ್ ಫಂಡ್ ಅಂಡ್ ದ ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾ. ಭಾರತದ ಸಂಚಿತ ನಿಧಿ ಮತ್ತು ಸಾರ್ವಜನಿಕ ಲೆಕ್ಕಪತ್ರ ಖಾತೆಗೆ ಸಂಬಂಧಿಸಿದಂತ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಅಗೇನ್ ನೋಡ್ರಿ, ದ ಕನ್ಸಾಲಿಡೇಟೆಡ್ ಫಂಡ್ ವಿಲ್ ಬಿ ಅಂಡರ್ ದಿ ಆರ್ಟಿಕಲ್ ನಂಬರ್ 266 ಕ್ಲಾಸ್ 1 ನಲ್ಲಿ ಬರುತ್ತೆ. ಅಂಡ್ ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ವಿಚ್ ಇಸ್ ಅಂಡರ್ ಕ್ಲಾಸ್ 266 ಕ್ಲಾಸ್ 2 ಅಲ್ಲಿ ಬರುತ್ತೆ. ಇನ್ನೊಂದು ಕಂಟಿಂಜೆನ್ಸಿ ಫಂಡ್ ಅಂತ ನೋಡ್ತೀವಿ. ಕಂಟಿಂಜೆನ್ಸಿ ಫಂಡ್ ಇಟ್ ವಾಸ್ ರಿಲೇಟೆಡ್ ಟು ಆರ್ಟಿಕಲ್ 267 ಕ್ಲಾಸ್ 1. ಅದ್ರ ಬಗ್ಗೆ ನಾವು ಹಿಂದಿನ ಸೆಷನ್ ಅಲ್ಲಿ ಚರ್ಚೆ ಮಾಡಿದ್ದೇವೆ. ಈಗ ಪ್ರಶ್ನೆ ಕೇಳ್ತಿರುವಂತದ್ದೇನು, ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ತಾ ಇದೆ. ನೋ ಮನಿ ಕ್ಯಾನ್ ಬಿ ವಿತ್ಡ್ರಾನ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಅಂಡರ್ ದಿ ಪಾರ್ಲಿಮೆಂಟರಿ ಅಥಾರಿಟೈಸೇಷನ್. ಸೊ ಇಲ್ಲಿ ಸಂಸದೀಯ ಅನುಮೋದನೆ ಇಲ್ಲದೆ ಭಾರತದ ಸಂಚಿತ ನಿಧಿಯಿಂದ ಯಾವುದೇ ಹಣವನ್ನು ಹಿಂಪಡೆಯುವಂತಿಲ್ಲ. ಸೊ ವಿಚ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ. ಆಸ್ ಪಾರ್ಟ್ ಆಫ್ ಆರ್ಟಿಕಲ್ 266(1) ನಲ್ಲಿ the parliament is must. Without the approval of parliament, again not even a single paisa was drawn. ಸಂಸತ್ತಿನ ಅನುಮೋದನೆ ಹೊಂದಿದ್ರೆ ಮಾತ್ರ ಹಣವನ್ನು ಬಳಕೆ ಮಾಡ್ಲಿಕ್ಕೆ ಅವಕಾಶ ಇದೆ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಎರಡನೇದು, ಸಂಸದೀಯ ಅನುಮೋದನೆ ಇಲ್ಲದೆ ಭಾರತದ ಸಾರ್ವಜನಿಕ ಲೆಕ್ಕಪತ್ರ ಖಾತೆಯನ್ನು ಹಿಂಪಡೆಯಬಹುದು, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಆಸ್ ಪಾರ್ಟ್ ಆಫ್ ಪಬ್ಲಿಕ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ದ ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಡ್ರಾ ದ ಅಮೌಂಟ್ ವಿತೌಟ್ ದ ಅಪ್ರೂವಲ್ ಆಫ್ ಪಾರ್ಲಿಮೆಂಟರಿ. ಸಂಸತ್ತಿನ ಅನುಮೋದನೆ ಇಲ್ಲದೆ ಹಣವನ್ನು ಬಳಕೆ ಮಾಡುವಂತ ಅಧಿಕಾರ ಸಂಸತ್ತು ಹೊಂದಿದೆ. ಯಾವುದು? ಲೆಕ್ಕಪತ್ರ, ಸಾರ್ವಜನಿಕ ಲೆಕ್ಕಪತ್ರ ಖಾತೆಯಲ್ಲಿ. ಆದ್ರೆ ಸಂಚಿತ ನಿಧಿಯಲ್ಲಿ ಸಂಸತ್ತಿನ ಅನುಮೋದನೆ ಇಲ್ಲದೆ ಹಣ ಬಳಕೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಕ್ಲಿಯರ್ ಇದೆ ಸ್ನೇಹಿತರೆ? ಐ ಹೋಪ್ ಇಲ್ಲಿವರೆಗೆ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ಹಾಗಿದ್ದಾಗ ಸಿ ಆಪ್ಷನ್ ಇಸ್ ಕರೆಕ್ಟ್ ಇದೆ. ಬಟ್ ವೇರ್ ಆಸ್ ದ ಕಂಟಿಂಜೆನ್ಸಿ ಫಂಡ್ ಅಂತ ನೋಡ್ತೀವಿ, ಸಾದಿಲ್ವಾರು ನಿಧಿ ಅಂತ ಏನ್ ನೋಡ್ತೀವಲ್ವಾ ನಾವು, ಆರ್ಟಿಕಲ್ 267 ಕ್ಲಾಸ್ 1 or which is also known as disaster relief fund or contingency fund ಅಂತ ನೋಡ್ತೀವಿ. ಸಾದಿಲ್ವಾರು ನಿಧಿ ಅಂತ ಕರೆಯಲಾಗುತ್ತೆ. ಸೊ ಇದಕ್ಕೆ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದು ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಪ್ರೆಸಿಡೆಂಟ್, ನಾಟ್ ದ ಪಾರ್ಲಿಮೆಂಟ್. ರಾಷ್ಟ್ರಪತಿಯು ಸಂಸತ್ತಿನ ಅನುಮೋದನೆ ಇಲ್ಲದೆ ಅದನ್ನು ಬಳಕೆ ಮಾಡಬಹುದು. ದ ಪ್ರೆಸಿಡೆಂಟ್ ಕ್ಯಾನ್ ವಿಡ್ರಾ ದ ಅಮೌಂಟ್ ಫ್ರಮ್ ದ ಕಂಟಿಂಜೆನ್ಸಿ ಫಂಡ್ or disaster relief fund without the approval of the parliament. Clear ಇದೆನಾ? So this is very important part of your competitive exam. I hope ಇದು ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. So the next question was the 81st question.
81ನೇ ಪ್ರಶ್ನೆ. ಸೊ 81ನೇ ಪ್ರಶ್ನೆ ಹೇಳುವಂತದ್ದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವಜಾಗೊಳಿಸುವಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತಾ ಇದೆ. ಇಟ್ ವಾಸ್ ರಿಲೇಟೆಡ್ ಟು ದ ರಿಮೂವಲ್ ಆಫ್ ಅನ್ ಹೈಕೋರ್ಟ್ ಜಡ್ಜ್. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವುದರ ಬಗ್ಗೆ. ಸೊ ಹಾಗಿದ್ದಾಗ ಇದರ ಮಾಹಿತಿಯನ್ನ ಸಂವಿಧಾನದ ಯಾವ ವಿಧಿಯಲ್ಲಿ ಹೇಳಲಾಗಿದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ದ ರಿಮೂವಲ್ ಆಫ್ ಜಡ್ಜಸ್ ವಿಚ್ ವಾಸ್ ರಿಲೇಟೆಡ್ ಟು ಆರ್ಟಿಕಲ್ ನಂಬರ್ 218 ಅಂತೆ ನೋಡ್ತೇವೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ಆರ್ಟಿಕಲ್ ನಂಬರ್ 218 ದ ರಿಮೂವಲ್ ಆಫ್ ಜಡ್ಜಸ್ ಅನ್ನ ನೋಡ್ತೇವೆ. ಸೊ ಹಾಗಿದ್ದಾಗ ಈ ಅಂಶಕ್ಕನುಸಾರವಾಗಿ 3 ಹೇಳಿಕೆಗಳನ್ನ ಕೊಡಲಾಗಿದೆ. ಅಂಡ್ ಆ ಹೇಳಿಕೆಗಳಲ್ಲಿ we need to find out the correct statement with respect to the removal of an high court judge. So with respect to the Supreme Court judge, it was number article 124 and as part of 218 was related to the high court judges. ಹಾಗಿದ್ದಾಗ ಏನ್ ಹೇಳುತ್ತೆ ಇದು? The first thing. So as part of the judges ante banda, whether it is high court or Supreme Court, ultimately the removal procedure is same for both Supreme Court as well as high court. So initially it need to have the support of 100 members from the Lok Sabha and the 50 members support from the Rajya Sabha, and initially it has to be submitted to the chairman of that particular house. ಆಯಾ ಸದನದ ಅಧ್ಯಕ್ಷರುಗಳಿಗೆ ಸಭಾಪತಿ ಅಂತ ಏನ್ ನೋಡ್ತೀವಲ್ಲ, ಲೋಕಸಭೆಯಲ್ಲಿ ಸ್ಪೀಕರ್ ಅವರು ಅನುಮೋದನೆ ಕೊಡಬೇಕು, ರಾಜ್ಯಸಭೆಯಲ್ಲಿ ಸಭಾಪತಿಗಳು ಅನುಮೋದನೆ ಕೊಡಬೇಕು. ಅನುಮೋದನೆಯನ್ನು ಕೊಟ್ಟ ನಂತರದಲ್ಲಿ ಇಟ್ ವಿಲ್ ಬಿ ಇನಿಷಿಯೇಟೆಡ್ ಎಟ್ ದಿ ಹೌಸ್. ಸೊ ಮೂಲತಃವಾಗಿ ಸಂಸತ್ತು ಅದನ್ನ ವಿಶೇಷ ಬಹುಮತದ ಮೂಲಕ ಜಾರಿಗೆ ತರುವಂತ ಪ್ರಯತ್ನ ಮಾಡಿತ್ತು. ಬಟ್ ಆಸ್ ಪಾರ್ಟ್ ಆಫ್ ದ ಜಡ್ಜಸ್ ಎನ್ಕ್ವೈರಿ ಆಕ್ಟ್ ಅಂತ ನೋಡ್ತೀವಿ. ಇಟ್ ಈಸ್ ಜಡ್ಜಸ್ ಎನ್ಕ್ವೈರಿ ಆಕ್ಟ್ ಆಫ್ 1968 ಆನ್ವರ್ಡ್ಸ್. ದ ಜಡ್ಜಸ್ ಎನ್ಕ್ವೈರಿ ಆಕ್ಟ್ ಆಫ್ 1968 1968ರ ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968ಕ್ಕೆ ಅನುಸಾರವಾಗಿ ಎನ್ಕ್ವೈರಿ ಕಮಿಟಿ ವಾಸ್ ಎಸ್ಟಾಬ್ಲಿಷ್ಡ್. An enquiry committee. The approval of enquiry committee is very important. And enquiry ಸಮಿತಿ ಅಧ್ಯಕ್ಷರು ಯಾವಾಗಲೂ ಯಾರಾಗಿರ್ತಾರೆ? It was Chief Justice or Judge of the Supreme Court and the other two composition, that is Chief Justice of High Court and the jurist. So ಯಾವಾಗಲೂ ಈ ವಿಚಾರಣಾ ಸಮಿತಿಯ ಅಧ್ಯಕ್ಷತೆಯನ್ನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಹಿರಿಯ ನ್ಯಾಯಾಧೀಶರು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಅದರ ನಂತರದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅಂಡ್ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್, ಪರಿಣಿತ ಜ್ಞಾನವನ್ನ ಹೊಂದಿರುವಂತಹ ಒಬ್ಬ ನ್ಯಾಯಾಧೀಶ. ಈ 3 ಜನ ಸದಸ್ಯರ ಒಂದು ಸಮಿತಿಯನ್ನ ರಚನೆ ಮಾಡಿ ಇವರ ಒಪ್ಪಿಗೆಯ ನಂತರದಲ್ಲಿ ಅವರು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದಾರ ಇಲ್ವಾ ಅನ್ನುವಂಥದ್ದನ್ನ ವಿಚಾರಣೆ ಮಾಡಿದ ನಂತರದಲ್ಲಿ ಅದು ಪಾರ್ಲಿಮೆಂಟ್ ಗೆ ಬರುತ್ತೆ. ಆಫ್ಟರ್ ದಿ ಅಪ್ರೂವಲ್ ಆಫ್ ದ ಎನ್ಕ್ವೈರಿ ಕಮಿಟಿ, ದ ಪಾರ್ಲಿಮೆಂಟ್ ನೀಡ್ಸ್ ಆಲ್ವೇಸ್ ಅಂಡ್ ಸ್ಪೆಷಲ್ ಮೆಜಾರಿಟಿ ಅಂತ ನೋಡ್ತೀವಿ. ಉಭಯ ಸದನಗಳ ವಿಶೇಷ ಬಹುಮತದೊಂದಿಗೆ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸಬಹುದು. ಸೊ ದಿಸ್ ವಾಸ್ ಅ ಪ್ರೊಸೀಜರ್. ಅಂಡ್ ಅಂತಿಮವಾಗಿ ರಾಷ್ಟ್ರಪತಿಯವರು ಅದಕ್ಕೆ ಒಮ್ಮತವನ್ನು ಕೊಡಬೇಕು. ಆಫ್ಟರ್ ದಟ್ ಅಗೇನ್ ಇಟ್ ನೀಡ್ಸ್ ದ ಅಪ್ರೂವಲ್ ಆಫ್ ದ ಪ್ರೆಸಿಡೆಂಟ್. ದೆನ್ ಓನ್ಲಿ ದ ಜಡ್ಜಸ್ ವಿಲ್ ಬಿ ರಿಮೂವ್ಡ್. ದೆನ್ ಓನ್ಲಿ ದೇ ವಿಲ್ ಬಿ ರಿಮೂವ್ಡ್ ಫ್ರಮ್ ದ ಪರ್ಟಿಕ್ಯುಲರ್ ಡೆಸಿಗ್ನೇಟೆಡ್ ಪೋಸ್ಟ್ ಅಂತ ನೋಡ್ತೀವಿ. ದಿಸ್ ವಾಸ್ ಅ ಪ್ರೊಸೀಜರ್. ಸೊ ಹಾಗಿದ್ದಾಗ ಎ ಹೈಕೋರ್ಟ್ ಜಡ್ಜ್ ಕ್ಯಾನ್ ಬಿ ರಿಮೂವ್ಡ್ ಓನ್ಲಿ ಆನ್ ದ ಗ್ರೌಂಡ್ಸ್ ಆಫ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ ಅಂತ ಹೇಳ್ತಾ ಇದೆ. ವಿಚ್ ಇಸ್ ವೆರಿ ಕಾಮನ್ ಫೆನಾಮಿನಾ, ಜನರಲಿಸ್ಟಿಕ್ ಸ್ಟೇಟ್ಮೆಂಟ್. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ಮಾತ್ರ ವಜಾಗೊಳಿಸಬಹುದು. ಸೊ ದ ಸ್ಟೇಟ್ಮೆಂಟ್ ಇಸ್ ಪರ್ಫೆಕ್ಟ್ಲಿ ಕರೆಕ್ಟ್ ಇದೆ. ದುರ್ನಡತೆ ಅಥವಾ ಅಸಮರ್ಥತೆಯ ಕಾರಣದಿಂದಾಗಿ ವಜಾಗೊಳಿಸುವಂತ ಅಧಿಕಾರ ಹೊಂದಿರುತ್ತೆ. ದ ಪ್ರೊಸೀಜರ್ ಫಾರ್ ದ ರಿಮೂವಲ್ ಆಫ್ ಅ ಹೈಕೋರ್ಟ್ ಜಡ್ಜ್ ಇಸ್ ದ ಸೇಮ್ ಆಸ್ ದಟ್ ಆಫ್ ದ ಪ್ರಿಸ್ಕ್ರೈಬ್ಡ್ ಫಾರ್ ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಸೊ ಆಲ್ರೆಡಿ ನಾವು ಹೇಳಿದೀವಿ, ವಿಚ್ ಇಸ್ ಸೇಮ್ ಆಸ್ ರಿಲೇಟೆಡ್ ಟು ದ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ನೋಡ್ತೇವೆ. So second statement is also correct. If the 3-member inquiry committee finds the judge was guilty, the president may immediately issue the order of removal. So immediately ಅಲ್ಲ. So 3 ಸದಸ್ಯ ವಿಚಾರಣಾ ಸಮಿತಿಯು ನ್ಯಾಯಾಧೀಶರು ತಪ್ಪಿತಸ್ಥರೆಂದು ಗುರುತಿಸಿದರೆ ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗೆ ತ್ವರಿತಗತಿಯಲ್ಲಿ ವಜಾಗೊಳಿಸುವ ಆದೇಶ ಹೊರಡಿಸುವಂತ ಅಧಿಕಾರ ಇಲ್ಲ. ಬದಲಾಗಿ ಏನ್ ಹೇಳಿದ್ವಿ ನಾವು, ಸಂಸತ್ತು ವಿಶೇಷ ಬಹುಮತದಿಂದ ಅದು ಒಪ್ಪಿಗೆಯನ್ನು ಕೊಟ್ಟ ನಂತರದಲ್ಲಿ ರಾಷ್ಟ್ರಪತಿ ಅವರನ್ನು ವಜಾಗೊಳಿಸಬಹುದು. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ 81ನೇ ಪ್ರಶ್ನೆಗೆ ಉತ್ತರ ನಮ್ದು ಎ ಆಗುತ್ತೆ. 1 and 2 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ದ ಥರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ದ ಕ್ವಶನ್ ನಂಬರ್ 82 ವಿಚ್ ಇಸ್ ವೆರಿ ಸಿಂಪಲ್. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾ ಇದ್ದಾರೆ.
ಸೊ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಪೇರಿಂಗ್ ಸಿಸ್ಟಮ್ ಇದ್ರೆ ಡಿಫಿಕಲ್ಟ್ ಆಗುತ್ತೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಇಸ್ ವೆರಿ ಈಸಿ ಟು ಆನ್ಸರ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಿರುವಂತದ್ದು ಒಂದು ಕಡೆ ನಿಬಂಧನೆ ಇದೆ, ಇನ್ನೊಂದು ಕಡೆ ಅದರ ವಿವರಣೆಯನ್ನ ಕೊಡ್ತಾ ಇದೆ. ದ ಪ್ರೊವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಡೀಟೇಲ್ಸ್. ಪಂಚಾಯತ್ನ ಸಾಂವಿಧಾನಿಕ ಅಧಿಕಾರಾವಧಿ. ಸೊ ಇಲ್ಲಿ ಪಂಚಾಯತ್ನ ಸಾಂವಿಧಾನಿಕ ಅಧಿಕಾರಾವಧಿ ಏನಾಗಿರುತ್ತೆ? ದ ಕಾನ್ಸ್ಟಿಟ್ಯೂಷನಲ್ ಟೆನ್ಯೂರ್ ಆಫ್ ಪಂಚಾಯತ್ ಇಸ್ 5 years ಅಂತ ನೋಡುತ್ತೆ. ಈಗ 5 ವರ್ಷ ಎಲ್ಲಿದೆ ಅನ್ನುವಂಥದ್ದನ್ನ ನೋಡ್ಬೇಕು ನಾವು. ಸೊ 5 years ಎಲ್ಲಿದೆ ನೋಡಿ, ಇಲ್ಲಿ ನೋ ಎಲೆಕ್ಷನ್ ರಿಕ್ವೈರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಟು ಬಿ ಕಂಪ್ಲೀಟೆಡ್ ವಿತ್ ಇನ್ 6 months ಅಂಡ್ 5 years ಅಂತ ಇದೆ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. 5 years ಫ್ರಮ್ ದ ಡೇಟ್ ಅಪಾಯಿಂಟೆಡ್ ಫಾರ್ ಇಟ್ಸ್ ಫಸ್ಟ್ ಮೀಟಿಂಗ್. ಸೊ ಏಗೆ ಏನಾಗುತ್ತೆ ಇವಾಗ 3 ಆಗುತ್ತೆ. ಸೊ ಏಗೆ 3 ಇರುವಂತದ್ದು ಯಾವ್ಯಾವ ಅನ್ನುವಂಥದ್ದು ನೋಡುವಂತದ್ದಾದ್ರೆ, ಸೊ ಎಗೆ 3 ಇದ್ದಿದ್ದು ಯಾವ್ದ್ಯಾವ್ದು? ಸೊ ಫಾರ್ ದ ಎ ಇಟ್ ವಾಸ್ 3. ಸೊ ಅಗೇನ್ ಬಿ ಮತ್ತು ಡಿ ಆಟೋಮೆಟಿಕಲಿ ಹೋಗುತ್ತೆ. ಸೊ ಎ ಇಸ್ 3 ಆಯ್ತು. ನೆಕ್ಸ್ಟ್ ಬಿ, ಪಂಚಾಯತ್ನ ಅವಧಿಗೂ ಮುನ್ನದ ವಿಸರ್ಜನೆ. ಸೊ ಇಲ್ಲಿ ಅವಧಿಗೂ ಮುನ್ನ ವಿಸರ್ಜನೆ, ಪ್ರೀ ಮೆಚೂರ್ ಡೆಸಲ್ಯೂಷನ್ ಆಫ್ ಎ ಪಂಚಾಯತ್ ಅಂತ ಹೇಳ್ತಾ ಇದೆ. ಸೊ ಪ್ರೀ ಮೆಚೂರ್ ಡೆಸಲ್ಯೂಷನ್ ಯಾವಾಗ ಆಗುತ್ತೆ? ಇಫ್ ಇಟ್ ವಾಸ್ ಬೈ ದ ಸ್ಟೇಟ್ ಲೆಜಿಸ್ಲೇಷನ್. ಸೊ ಶಾಸಕಾಂಗ ಸಂಪೂರ್ಣ ಅಧಿಕಾರವನ್ನು ಹೊಂದಿರುವಂತದನ್ನ ನಾವು ನೋಡ್ತೀವಿ ಪಂಚಾಯತ್ ಅಲ್ಲಿ. ಯಾಕಂದ್ರೆ ಪಂಚಾಯತ್ ಗಳನ್ನ ರಚನೆ ಮಾಡುವಂತ ಅಧಿಕಾರನೇ ಶಾಸಕಾಂಗ ಹೊಂದಿರುತ್ತೆ. ಸೊ ಯೂಶಲಿ ದ ಪಂಚಾಯತ್ ವಿಲ್ ಬಿ ಫ್ರೇಮ್ಡ್ ಓನ್ಲಿ ಬೈ ದ ಆರ್ ಇಟ್ ವಾಸ್ ಫಾರ್ಮ್ಡ್ ಓನ್ಲಿ ಬೈ ದ ಸ್ಟೇಟ್ ಲೆಜಿಸ್ಲೇಷನ್. ಸೊ ಸ್ಟೇಟ್ ಲೆಜಿಸ್ಲೇಚರ್ ಅಧಿಕಾರ ಎಲ್ಲಿದೆ ಅನ್ನುವಂಥದ್ದನ್ನ ನೋಡೋಣ. ಸೊ ಎನಿವೇ ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಇರುವಂತ ಅಧಿಕಾರ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಮೇಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ಇದೆ ತಾನೇ. ನೋಡಿ, ರಾಜ್ಯ ಶಾಸಕಾಂಗವು ರೂಪಿಸಿದ ಕಾನೂನಿಗೆ ಅನುಸಾರವಾಗಿ. ಸೊ ಬಿ ಇಸ್ 2 ಎಲ್ಲಿ ಬರ್ಬೇಕು? ಸೊ ಸಿ ಆಟೋಮೆಟಿಕಲಿ ಕ್ಯಾನ್ಸಲ್ ಆಯ್ತು. ಎ ಇಸ್ ದ ಆನ್ಸರ್ ಆಗುತ್ತೆ. ಅಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಟೈಮ್ ವೇಸ್ಟ್ ಮಾಡುವಂತ ಅವಶ್ಯಕತೆ ಬರಲ್ಲ. ಆಸ್ ಪಾರ್ಟ್ ಆಫ್ ದಿಸ್ ಕ್ವಶನ್ ನೋಡಿ, ಒಂದು ವರ್ಡ್ ಗೊತ್ತಿದ್ರೆ ಈಸಿಲಿ ಯು ಕ್ಯಾನ್ ಗೆಟ್ ದ ಆನ್ಸರ್. ಸೊ ಹಾಗಾಗಿ ಬಿ ಏನಾಯ್ತು? ಇಟ್ ವಾಸ್ 2. ಅಂಡ್ ಸಿ, ಫ್ರೆಶ್ ಎಲೆಕ್ಷನ್ ಆಫ್ ದ ಡಿಸಲ್ಯೂಷನ್ ಟು ಬಿ ಕಂಪ್ಲೀಟೆಡ್ ವಿತ್ ಇನ್ 6 months. ಯಾವುದೇ ಹೊಸ ಚುನಾವಣೆಗಳನ್ನ ಮಾಡಬೇಕಾದ್ರೆ 6 ತಿಂಗಳ ಒಳಗಾಗಿ ಹೊಸ ಚುನಾವಣೆಗಳನ್ನ ಮಾಡಬೇಕಂತ ಹೇಳುತ್ತೆ. ಸೊ ಸಿ ಇಸ್ 4. ಡಿ, ಡಿಸಲ್ಯೂಷನ್ ವೆನ್ ದ ರಿಮೈನಿಂಗ್ ಟರ್ಮ್ ಇಸ್ ಲೆಸ್ ದನ್ 6 months. ಸೊ ನೋ ಎಲೆಕ್ಷನ್ ರಿಕ್ವೈರ್ಡ್ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್ ಟರ್ಮ್ ಅಂತ ನೋಡ್ತೀವಿ. ಕೊನೆಯ 6 ತಿಂಗಳಲ್ಲಿ ಏನಾದ್ರು ವಿಸರ್ಜನೆಗೊಂಡಾಗ ಯಾವುದೇ ರೀತಿಯಾದ ಹೊಸ ಚುನಾವಣೆಗಳ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ಏನ್ ಹೇಳಿದ್ವಿ ನಾವು, ಡಿಸಲ್ಯೂಷನ್ ವೆನ್ ದ ರಿಮೈನಿಂಗ್ ಟರ್ಮ್ ಇಸ್ ಲೆಸ್ ದನ್ 6 months ಇದ್ದಾಗ ಇಟ್ ವಿಲ್ ಬಿ ನೋ ಎಲೆಕ್ಷನ್ಸ್ ಅಂತ ನೋಡ್ತೀವಿ. ಅಂಡ್ ಫ್ರೆಶ್ ಸೆಲೆಕ್ಷನ್ ಆಫ್ಟರ್ ಡಿಸಲ್ಯೂಷನ್ ಯಾವಾಗ ಬೇಕು ನಮಗೆ? ಟು ಬಿ ಕಂಪ್ಲೀಟೆಡ್ ವಿತ್ ಇನ್ 6 months. ಸೊ ಎರಡು ಸೇಮ್ ಇರುವ ಕಾರಣಕ್ಕಾಗಿ 82ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಇವಾಗ? ದಟ್ ಈಸ್ ಎ ಆಗುತ್ತೆ. ಸೊ ಐ ಹೋಪ್ ಇದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ಆಸ್ಪಿರೆಂಟ್ಸ್. ಸೊ ಬಿ ಕೇರ್ಫುಲ್ ವಿತ್ ರೆಸ್ಪೆಕ್ಟ್ ಟು ದ ಕೀ ಟರ್ಮ್ಸ್. ಕೇವಲ ಕೀ ಟರ್ಮ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ KS ಪ್ರಿಲಿಮ್ಸ್ ಅನ್ನುವಂಥದ್ದು ವೆರಿ ಈಸಿ. ಸೊ ಹಾಗಾಗಿನೇ ಆಲ್ವೇಸ್ ಬಿ ಕೇರ್ಫುಲ್ ವಿತ್ ರೆಸ್ಪೆಕ್ಟ್ ಟು ದ ಕೀ ಟರ್ಮ್ಸ್. ಕೀ ಟರ್ಮ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿ ಕೇರ್ಫುಲ್ ವಿತ್ ರೆಸ್ಪೆಕ್ಟ್ ಟು ದ ಕೀ ಟರ್ಮ್ಸ್. ನೆಕ್ಸ್ಟ್ ದ 83rd ಕ್ವಶನ್, 83ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಅಪಾಯಿಂಟ್ಮೆಂಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜಸ್. ಸೊ ಅಪಾಯಿಂಟ್ಮೆಂಟ್ ಎಲ್ಲಿ ನೋಡ್ತೀವಿ ನಾವು? ಆಸ್ ಪಾರ್ಟ್ ಆಫ್ ದ ಸಬಾರ್ಡಿನೇಟ್ ಕೋರ್ಟ್ ಆಗತ್ತಲ್ಲ, ಜಿಲ್ಲಾ ನ್ಯಾಯಾಧೀಶರು ಅನ್ನುವಂಥದ್ದು ಸಬಾರ್ಡಿನೇಟ್ ಕೋರ್ಟ್ ಅಂಡರ್ ದ ಪಾರ್ಟ್ 6 ಅಲ್ಲೇ ಬರುತ್ತೆ, ವಿಚ್ ಇಸ್ ರಿಲೇಟೆಡ್ ಟು ಆರ್ಟಿಕಲ್ ನಂಬರ್ 233 to 237 are related to subordinate courts, under which the article 233 was related to appointments and ನೇಮಕಾತಿಯನ್ನು ಮಾಡುವಂತ ಅಧಿಕಾರಗಳು ಕೇವಲ ಇಲ್ಲಿ ರಾಜ್ಯಪಾಲರು ಹೊಂದಿರುವಂತದ ನೋಡ್ತೀವಿ. ದ ಗವರ್ನರ್ ಹ್ಯಾಸ್ ದ ಅಥಾರಿಟಿ ಟು ಅಪಾಯಿಂಟ್, ಟ್ರಾನ್ಸ್ಫರ್ ದ ಜಡ್ಜಸ್ ಅಂಡ್ ಡೆಸಿಗ್ನೇಟ್ ದೇರ್ ಪೊಸಿಷನ್ ಆಫ್ ಪೋಸ್ಟ್ ಅಂತ ನೋಡ್ತೇವೆ. ಹಾಗಿದ್ದಾಗ ಗವರ್ನರ್ ಆಲ್ವೇಸ್ ನೀಡ್ ಟು ಟೇಕ್ the recommendations of the High Court. Without the aid and advice of High Court, Governor directly can't have the authority to appoint the judges. Clear ಇದನ್ನ? ಸೊ ಹಾಗಿದ್ದಾಗ ಇದಕ್ಕನುಸಾರವಾಗಿ ನೋಡುವಂತದ್ದಾದ್ರೆ ಅಂಡ್ ಅಧೀನ ನ್ಯಾಯಾಧೀಶರು ಅಂತ ನೋಡ್ತೀವಿ. ಇತರೆ ನ್ಯಾಯಾಧೀಶರು ಆಸ್ ಪಾರ್ಟ್ ಆಫ್ ಆರ್ಟಿಕಲ್ 234 ಅಲ್ಲಿ ದ ಅದರ್ ಜಡ್ಜಸ್ ಅನ್ನು ನೋಡ್ತೀವಿ ನಾವು. ಆಸ್ ಪಾರ್ಟ್ ಆಫ್ ಆರ್ಟಿಕಲ್ 234 ದ ಅದರ್ ಜಡ್ಜಸ್, ಇತರೆ ನ್ಯಾಯಾಧೀಶರನ್ನ ನೇಮಕಗೊಳಿಸುವಂತ ಅಧಿಕಾರನೂ ಅಗೇನ್ ಗವರ್ನರ್ ಇರುತ್ತೆ, ಬಟ್ ಆನ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಹೈಕೋರ್ಟ್ ಅಂಡ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಉಚ್ಚ ನ್ಯಾಯಾಲಯ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಸಲಹೆಗಳ ಮೇರೆಗೆ ಇತರೆ ನ್ಯಾಯಾಧೀಶರನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಸೊ ಆನ್ ದ ಬೇಸಿಸ್ ಆಫ್ ದೀಸ್ ಪ್ರೊವಿಷನ್ಸ್ ನೋಡೋಣ. ಅಪಾಯಿಂಟ್ಮೆಂಟ್, ಪೋಸ್ಟಿಂಗ್ ಅಂಡ್ ಪ್ರಮೋಷನ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜಸ್ ಆರ್ ಮೇಡ್ ಬೈ ದ ಗವರ್ನರ್ ಇನ್ ಕನ್ಸಲ್ಟೇಷನ್ ವಿತ್ ದ ಹೈಕೋರ್ಟ್. ಸೊ ದ ಸ್ಟೇಟ್ಮೆಂಟ್ ಇಸ್ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸೊ ಇದನ್ನೇ ನಾವು ಡಿಸ್ಕಸ್ ಮಾಡಿದ್ದು. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ, ನಿಯೋಜನೆ ಮತ್ತು ಬಡ್ತಿಯನ್ನು ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಮಾಡ್ತಾರೆ. ಸೆಕೆಂಡ್, ಎ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪ್ರಾಕ್ಟಿಸ್ಡ್ ಆಸ್ ಅನ್ ಅಡ್ವೊಕೇಟ್ ಆರ್ ಪ್ಲೀಡರ್ ಫಾರ್ 7 years ಟು ಬಿ ಎಲಿಜಿಬಲ್ ಥ್ರೂ ದ ಡೈರೆಕ್ಟ್ ಎಂಟ್ರಿ ರೂಲ್.
ಸೊ ನೇರ ಪ್ರವೇಶ ಮಾರ್ಗದ ಮೂಲಕ ಅರ್ಹತೆ ಪಡೆಯಲು ಇಲ್ಲಿ ಅರ್ಹತೆ ಬೇಕಾಗಿದ್ದೇನು ದ ಸಿಟಿಜನ್ ಆಫ್ ಇಂಡಿಯಾ ಆಗಿರ್ಬೇಕು ಅಂಡ್ ಅಡ್ವೊಕೇಟ್ ಆಗಿ ವಕೀಲನಾಗಿ 7 ವರ್ಷಗಳ ಸೇವೆಯನ್ನ ಸಲ್ಲಿಸಿರ್ಬೇಕು ಅಂತ ಹೇಳ್ತೀವಿ. ಸೊ ಹಾಗಾಗಿ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್ ಇದೆ. ದ ಹೈಕೋರ್ಟ್ಸ್ ರೆಕಮೆಂಡೇಶನ್ ಇಸ್ ನಾಟ್ ಎ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ದ ಡಿಸ್ಟ್ರಿಕ್ಟ್ ಜಡ್ಜಸ್. ಸೊ ಅಗೇನ್ ಹೇಳಿದೀವಿ ನಾವು ಹೈಕೋರ್ಟ್ ರೆಕಮೆಂಡೇಶನ್ ಇಸ್ ಮಸ್ಟ್ ಅಂತ ಹೇಳಿದಿವಲ್ವಾ ನಾವು. ಸೊ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಆಯ್ಕೆ ಮಾಡಬೇಕಾದ್ರೆ ಅವರ ಸಲಹೆಗಳು ಕಡ್ಡಾಯವಾಗಿರ್ಬೇಕು. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಆಗುತ್ತೆ. ಸೊ ಉತ್ತರ ಇಲ್ಲಿ ನಮ್ಗೆ 83ನೇ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ. ಕ್ಲಿಯರ್ ಇದೆನಾ? ನೆಕ್ಸ್ಟ್ ಒನ್ ನೋಡಿ, ಜಸ್ಟ್ ನೋವಿಂಗ್ ದ ಕೀ ಟರ್ಮ್ಸ್, ಏನ್ ಪ್ರಾವಿಷನ್ ಇದೆ ಅನ್ನುವಂಥದ್ದು ಗೊತ್ತಿದ್ರೆ ಇಟ್ ಈಸ್ ವೆರಿ ಈಸಿ ಟು ಆನ್ಸರ್ ದ ಕ್ವಶನ್. ಸೊ ನೆಕ್ಸ್ಟ್ ಒನ್ ಈಸ್ ಡೈರೆಕ್ಟ್ ಕ್ವಶನ್ ಇದೆ, ಸಿಂಪಲ್ ಕ್ವಶನ್. ಇಂಥ ಪ್ರಶ್ನೆಗಳನ್ನ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಈ ಕೆಳಗಿನವುಗಳಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳಿಗೆ ಸಂಬಂಧಿಸಿಲ್ಲದ ಸಮಿತಿ ಯಾವುದು ಅಂತ ಕೇಳಿದ್ದಾನೆ. ಬಿ ಕೇರ್ಫುಲ್. ವಿಚ್ ಅಮಾಂಗ್ ದ ಫಾಲೋವಿಂಗ್ ಕಮಿಟಿ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ದ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಅಂತ ನೋಡ್ತೇವೆ. ಸೊ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಅನ್ನುವಂಥದ್ದು ಏನಾಗುತ್ತೆ, ವೆದರ್ ಇಟ್ ಕ್ಯಾನ್ ಬಿ ಅನ್ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆರ್ ಫೈನಾನ್ಷಿಯಲ್ ರಿಲೇಷನ್ಸ್. ಸೊ ಈಗ ಸಂವಿಧಾನದ ಭಾಗ 11ರಲ್ಲಿ 11 ಮತ್ತೆ 12ರಲ್ಲಿ ಅಗೇನ್ ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳ ಬಗ್ಗೆ ಇರುವಂತದ್ದನ್ನು ನೋಡ್ತೀವಿ. ಆಸ್ ಪಾರ್ಟ್ ಆಫ್ ಪಾರ್ಟ್ 11 11ನೇ ಭಾಗದಲ್ಲಿ ಇಟ್ ವಾಸ್ ರಿಲೇಟೆಡ್ ಟು ದ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ರಿಲೇಷನ್ಸ್. ಸೊ ದಟ್ ಈಸ್ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್. ಶಾಸಕಾಂಗ ಮತ್ತು ಕಾರ್ಯಾಂಗೀಯ ಸಂಬಂಧಗಳ ಬಗ್ಗೆ ಇದೆ. ಸೊ ಶಾಸನೀಯ ಸಂಬಂಧಗಳನ್ನ 245ರಿಂದ 255ನೇ ವಿಧಿಗಳಲ್ಲಿ ಇರುವಂತದ್ದನ್ನು ನೋಡ್ತೀವಿ. ಸೊ ಲೆಜಿಸ್ಲೇಟಿವ್ ಅಂದ್ರೆ ವಿಚ್ ಇಸ್ ಹ್ಯಾವಿಂಗ್ ಅ ಲಾ ಮೇಕಿಂಗ್ ಅಥಾರಿಟೀಸ್ ಅಂತ ನೋಡ್ತೀವಿ. ಸೊ ಕಾನೂನು ಮಾಡುವಂತ ಅಧಿಕಾರಗಳು ಯಾರಿಗಿದೆ ಅಂತ ಹೇಳುತ್ತೆ. ವಿತ್ ರೆಸ್ಪೆಕ್ಟ್ ಟು ದೇರ್ ಜೂರಿಸ್ಟಿಕ್ಷನ್, ಅವರವರ ಕಾರ್ಯವ್ಯಾಪ್ತಿಗೆ ಅನುಸಾರವಾಗಿ ನೋಡಲಾಗುತ್ತೆ. ಅಂಡ್ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಅಂತ ಬಂದ್ರೆ ವಿಚ್ ವಾಸ್ ರಿಲೇಟೆಡ್ ಟು ಆರ್ಟಿಕಲ್ ಫ್ರಮ್ 256 ಟು 263 ಆರ್ಟಿಕಲ್ಸ್. ಅಂದ್ರೆ ಇಲ್ಲಿ ಇಂಪ್ಲಿಮೆಂಟೇಷನ್ ಅಥಾರಿಟೀಸ್, ಕಾನೂನು ಮಾಡಿರುವಂತವುಗಳನ್ನ ಕಾರ್ಯನಿರ್ವಹಿಸುವಂತ ಅಧಿಕಾರಗಳು ಯಾರಿಗಿದೆ ಅಂತ ಹೇಳುತ್ತೆ. ಕಾನೂನು ಮಾಡುವಂತ ಅಧಿಕಾರ ಮತ್ತು ಕಾನೂನುಗಳನ್ನ ಕಾರ್ಯನಿರ್ವಹಿಸುವಂತ ಅಧಿಕಾರ. ಅಂಡ್ ಪಾರ್ಟ್ 12 ಅಲ್ಲಿ ಆಸ್ ಪಾರ್ಟ್ ಆಫ್ ದ ಫೈನಾನ್ಷಿಯಲ್ ರಿಲೇಷನ್ಸ್ ಅಂತ ನೋಡ್ತೀವಿ. ಅಂಡ್ ಫೈನಾನ್ಷಿಯಲ್ ರಿಲೇಷನ್ಸ್ ಆರ್ ಫ್ರಮ್ ಆರ್ಟಿಕಲ್ 268 ಟು 293 ಅನ್ನ ನೋಡ್ತೀವಿ, ಆರ್ ರಿಲೇಟೆಡ್ ಟು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್. ಇದರಲ್ಲಿ ಪ್ರಮುಖವಾಗಿ ದ ಎಕ್ಸಿಕ್ಯೂಟಿವ್ ರಿಲೇಷನ್ಸ್ ಅಲ್ಲಿ ಇಂಟರ್ ಸ್ಟೇಟ್ ರಿಲೇಷನ್ಸ್ ಬರುತ್ತೆ. ಆಸ್ ಪಾರ್ಟ್ ಆಫ್ ದಿಸ್ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ದ 261 ಟು 263 ಆರ್ ಆಲ್ಸೋ ರಿಲೇಟೆಡ್ ಟು ಇಂಟರ್ ಸ್ಟೇಟ್ ರಿಲೇಷನ್ಸ್. ಅಂತಾರಾಜ್ಯ ಸಂಬಂಧಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಸೊ ಇಲ್ಲಿ 261 ಇಂಟರ್ ಸ್ಟೇಟ್ ಟ್ರೇಡ್ ಅಂಡ್ ಕಾಮರ್ಸ್, 262 ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್, 263 ಇಂಟರ್ ಸ್ಟೇಟ್ ಕೌನ್ಸಿಲ್, ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಯಾಕಂದ್ರೆ ಕಾವೇರಿ ಡಿಸ್ಪ್ಯೂಟ್ ಇವಾಗ ನಡೀತಿರುವಂತದ್ದನ್ನು ನೋಡ್ತೀವಿ. ಸೊ ಟ್ರಿಬ್ಯುನಲ್ ಗಳ ಮೇಲೆ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಇದರಲ್ಲಿ ಯಾವ ಸಮಿತಿ ಕೇಂದ್ರ ರಾಜ್ಯದ ಸಂಬಂಧವನ್ನು ಹೊಂದಿಲ್ಲ ಅಂತ ಹೇಳ್ತಾ ಇದೆ. ಸೊ ಆಸ್ ಪಾರ್ಟ್ ಆಫ್ ದಿಸ್ ದ ಖುಸ್ರೋ ಕಮಿಟಿ ಅಂತಾನೆ ನೋಡ್ತೀವಿ. ಸೊ ಖುಸ್ರೋ ಕಮಿಟಿ ಅನ್ನುವಂಥದ್ದು ಇಟ್ ವಾಸ್ ರಿಲೇಟೆಡ್ ಟು RRBs. ಇಟ್ ವಾಸ್ ನಾಟ್ ರಿಲೇಟೆಡ್ ಟು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್. 1989ರಲ್ಲಿ ಇರುವಂತ ಈ ಖುಸ್ರೋ ಸಮಿತಿ ಏನಾಗುತ್ತೆ, RRB ಗಳ ಬಗ್ಗೆ ಹೇಳುತ್ತೆ. ರೀಜನಲ್ ರೂರಲ್ ಬ್ಯಾಂಕ್ಸ್ ಟು ಕ್ರೆಡಿಟ್ ಅಗ್ರಿಕಲ್ಚರಲ್ ಲೋನ್ಸ್, ಅಗ್ರಿ ಕ್ರೆಡಿಟ್ ಲೋನ್ಸ್ ಅನ್ನ ಹೇಳುವುದ್ರ ಬಗ್ಗೆ ಹೇಳುತ್ತೆ. ಸೊ ಸರ್ಕಾರಿ ಆಯೋಗ, ಕುಂಚಿ ಆಯೋಗ ಮತ್ತು ರಾಜಮನ್ನಾರ್ ಆಯೋಗ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಹಕಾರ ಮತ್ತು ಸಹಯೋಗವನ್ನ ಉತ್ತೇಜಿಸುವಂತ ಸಮಿತಿಗಳು ಅಥವಾ ಶಿಫಾರಸುಗಳನ್ನ ಕೊಡುತ್ತೆ. ಸೊ ಆಸ್ ಪಾರ್ಟ್ ಆಫ್ ದಿಸ್ ಸರ್ಕಾರಿ ಕಮಿಟಿ 1983, 1989ರಲ್ಲಿ 1983. ಸೊ ಖುಸ್ರೋ ಕಮಿಟಿ ಅನ್ನುವಂಥದ್ದು 1989. ಬಿ ಕೇರ್ಫುಲ್. ಇದಕ್ಕನುಸಾರವಾಗಿನೇ RRBs ಗಳಲ್ಲಿ ಸ್ಪಾನ್ಸರ್ಡ್ ಬ್ಯಾಂಕ್ಸ್ ಅನ್ನುವಂಥದ್ದು ಕ್ರೆಡಿಟ್ ಕೊಡುವಂತ ಪ್ರಯತ್ನವನ್ನು ಮಾಡಲಾಗುತ್ತೆ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 2007 ಪುಂಚಿ ಆಯೋಗ, ಇಟ್ ವಾಸ್ ರಿಲೇಟೆಡ್ ಟು 2007. ಅಂಡ್ ರಾಜಮನ್ನಾರ್ ಸಮಿತಿ, ರಾಜಮನ್ನಾರ್ ಕಮಿಟಿ 1969. ಇಟ್ ಈಸ್ ಹೆಲ್ದಿ ಕೋಆಪರೇಷನ್ ಅಂಡ್ ಕೋಆರ್ಡಿನೇಷನ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ಸ್ ಬಗ್ಗೆ ಹೇಳುತ್ತೆ. ಸೊ ದ 84th ಕ್ವಶನ್ ಗೆ ಉತ್ತರ ಏನಾಗುತ್ತೆ, ಎ ಆಗುತ್ತೆ. ನೆಕ್ಸ್ಟ್ ದ 85th ಕ್ವಶನ್, ಕ್ವಶನ್ ನಂಬರ್ 85, 85ನೇ ಪ್ರಶ್ನೆ. ಭಾರತದಲ್ಲಿ ಪಂಚಾಯತ್ ರಾಜ್ಗೆ ಸಂಬಂಧಿಸಿದ ಸಮಿತಿಗಳ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಯೂಶಲಿ ಪಂಚಾಯತ್ ರಾಜ್ ಅಲ್ಲಿ ಕೇಳುವಂತ ಪ್ರಶ್ನೆ ಕಮಿಟಿಗಳು. ದ ಕಮಿಟೀಸ್ ಆರ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಸೊ ಅಗೇನ್ ನೋಡ್ರಿ, ದ ಫಸ್ಟ್ ಕಮಿಟಿ ರಿಲೇಟೆಡ್ ಟು ಪಂಚಾಯತ್ ರಾಜ್ ವಾಸ್ ಅ ಬಲವಂತ್ ರಾಯ್ ಮೆಹ್ತಾ ಕಮಿಟಿ. A Balwant Rai Mehta committee in the year 1957 on the recommendation of Balwant Rai Mehta ಸಮಿತಿನೇ 1959 ನಲ್ಲಿ ರಾಜಸ್ಥಾನದ ನಾಗೋರ್ ಡಿಸ್ಟ್ರಿಕ್ಟ್ ಅಲ್ಲಿ ಮೊದಲ ಪಂಚಾಯತ್ ಅನ್ನ ಸ್ಥಾಪನೆ ಮಾಡಲಾಯಿತು.
After that, it was Ashok Mehta Committee in the year 1977. ಅದರ ನಂತರದಲ್ಲಿ it was GVK Rao Committee. So GVK Rao Committee, it was in the year 1978. Match the following chronology ಅಲ್ಲಿ ಬಹಳಷ್ಟು ಕೇಳಿರ್ತಾನೆ, so be careful. Next, it was LM Singhvi Committee in the year 1985. ಅದರ ನಂತರದಲ್ಲಿ Thangan Committee in the year 1987. Sorry, 1986. ಅದರ ನಂತರದಲ್ಲಿ ಕೊನೆಗೆ ದ ಗದ್ಗಿಲ್ ಕಮಿಟಿ ಇನ್ ದ ಇಯರ್ 1988. ಸೊ ಕ್ರೋನಾಲಜಿಯಲ್ಲಿ ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳಿರ್ತಾರೆ, ಬಿ ಕೇರ್ಫುಲ್. ಈಗ ಇದಕ್ಕೆ ಗೊತ್ತಿತ್ತಂದ್ರೆ ಆನ್ಸರ್ ಗೊತ್ತಾಗುತ್ತೆ. ದ ಅಶೋಕ್ ಮೆಹ್ತಾ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬಿಫೋರ್ ದ GVK ರಾವ್ ಕಮಿಟಿ ಅಂತ ಹೇಳ್ತಾ ಇದೆ. ಸೊ ದ ಆನ್ಸರ್ ಏನಾಯ್ತು ಇವಾಗ? ದ ಸ್ಟೇಟ್ಮೆಂಟ್ ಒನ್ ಇಸ್ ಕರೆಕ್ಟ್ ಇದೆ. ಹಾಗಿದ್ದಾಗ ಅಶೋಕ್ ಮೆಹ್ತಾ 1977, GVK ರಾವ್ ವಾಸ್ 1970. The LM Singhvi committee was constituted after the GVK committee. ಹೌದು, LM Singhvi 1985, GVK 1978. ಅಂಡ್ ಕ್ವಶನ್ ಕೇಳ್ತಿರುವಂತದ್ದು ಯಾವ ಹೇಳಿಕೆಗಳು ಸರಿ ಅಂತ ಹೇಳಿ. ನೋಡಿ, ಈ ರೀತಿಯಲ್ಲಿ ಕ್ರೋನಾಲಜಿಯಲ್ಲಿ ಕೇಳುವಂತ ಪ್ರಶ್ನೆಗಳನ್ನ ಈಗ ಈ ರೀತಿಯಲ್ಲಿ ಕೇಳ್ತಾ ಇದ್ದಾರೆ, ಹೇಳಿಕೆಗಳ ರೂಪದಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದೇ ದ ನ್ಯೂ ಪ್ಯಾಟರ್ನ್ ಆಫ್ ದ ಎಕ್ಸಾಮ್ಸ್. ಹಾಗಾಗಿನೇ ಅರಿವು ಟೀಮ್ ನಿಮ್ಗೆ ಈ ಮುಂದಾಲೋಚನೆಯನ್ನ ಮಾಡ್ತಾ ಇದೆ. ನೆಕ್ಸ್ಟ್ ಯಾವ ರೀತಿಯಾದ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಬಹುದು ಅನ್ನುವಂಥದ್ದು ಸಹ ಇಲ್ಲಿ ನಿಮ್ಗೆ ಈ ಕ್ವಶನ್ ಪೇಪರ್ ಅಟೆಂಡ್ ಮಾಡೋದ್ರಲ್ಲಿ ಗೊತ್ತಾಗುತ್ತೆ. ಕರೆಕ್ಟಾ? ಸೊ ಈಗ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಇರುವಂತದನ್ನ ಈ ರೀತಿ ಕೇಳುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಏನಾಯ್ತು ಇವಾಗ? ಸರಿಯಾದ ಹೇಳಿಕೆ ಅಂತ ಕೇಳ್ತಾರೆ. ಎರಡು ಹೇಳಿಕೆಗಳು ಸರಿ ಇದಾವೆ, ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ 86th ಕ್ವಶನ್ ವಿಚ್ ಇಸ್ ವೆರಿ ಸಿಂಪಲ್ ಕ್ವಶನ್. ನೇರ ಪ್ರಶ್ನೆಯನ್ನು ಕೇಳ್ತಾ ಇದೆ, ಡೈರೆಕ್ಟ್ಲಿ ರಿಲೇಟೆಡ್ ಟು ಅಗೇನ್ ಕಮಿಟಿ. ಕೇಳ್ತಿರುವಂತದ್ದು, ಭಾರತದಲ್ಲಿನ ಚುನಾವಣಾ ಕಾನೂನುಗಳು ಮತ್ತು ಚುನಾವಣಾ ಸುಧಾರಣೆಗಳನ್ನು ಸಮಗ್ರವಾಗಿ ಪರಿಶೀಲಿಸಲು ಈ ಕೆಳಗಿನ ಯಾವ ಸಮಿತಿಯು ಶಿಫಾರಸು ಮಾಡಲಾಗಿತ್ತು? ಸೊ ಇಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ನಾವು 100% ಇಲ್ಲಿ ರಾಂಗ್ ಮಾಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಬಹಳ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ದಿನೇಶ್ ಗೋಸ್ವಾಮಿ ಕಮಿಟಿ ಅಂತ ಹೇಳ್ಬಿಡ್ತೀವಿ. ಆದ್ರೆ ದಿನೇಶ್ ಗೋಸ್ವಾಮಿ ಹೇಳ್ತಿರುವಂತದ್ದು ಇಟ್ ವಾಸ್ ರಿಲೇಟೆಡ್ ಟು ಶಿಫಾರಸುಗಳನ್ನ ಹೇಳುತ್ತೆ, ಆದ್ರೆ ಸಮಗ್ರವಾಗಿ ಹೇಳಲ್ಲ. ದ ದಿನೇಶ್ ಗೋಸ್ವಾಮಿ ಕಮಿಟಿ ಇಟ್ ವಾಸ್ ರಿಲೇಟೆಡ್ ಟು ಅಪಾಯಿಂಟ್ಮೆಂಟ್ಸ್. ಒನ್ ಇರುವಂತದ್ದು ಏನಾಯ್ತು ಇವಾಗ 1+2 ಅಂತ ಹೇಳುತ್ತೆ. ಇನ್ ದ ಇಯರ್ ಇಟ್ ವಾಸ್ ರೆಕಮೆಂಡೆಡ್ ಇನ್ ದ ಇಯರ್ 1990 ಬಟ್ ಇಂಪ್ಲಿಮೆಂಟೆಡ್ ಸಿನ್ಸ್ ಫ್ರಮ್ 1993 ಆನ್ವರ್ಡ್ಸ್. ಓರಾ ಕಮಿಟಿ ಏನ್ ಹೇಳುತ್ತೆ? ಇನ್ ದ ಇಯರ್ 1993 ಕ್ರಿಮಿನಲೈಸೇಷನ್ ಬಗ್ಗೆ ಹೇಳುತ್ತೆ. ದ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಬಗ್ಗೆ ಹೇಳುವಂತದ್ದು, ರಾಜಕೀಯದ ಅಪರಾಧೀಕರಣದ ಬಗ್ಗೆ ಶಿಫಾರಸನ್ನು ಕೊಡುವಂತದ್ದು. ನೆಕ್ಸ್ಟ್, ತಾರ್ಕಂಡೆ ಸಮಿತಿ. ತಾರ್ಕಂಡೆ ಸಮಿತಿ ಇಟ್ ವಾಸ್ ಇನ್ ದ ಇಯರ್ 1974 ಅಲ್ಲಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಬಗ್ಗೆ ಹೇಳುತ್ತೆ. ಮುಕ್ತ ಮತ್ತು ನ್ಯಾಯೋಚಿತ ಚುನಾವಣೆಗಳು ನಡೀಬೇಕು ಅಂತ ಹೇಳುತ್ತೆ. ಅಂಡ್ ಆಸ್ ಪಾರ್ಟ್ ಆಫ್ ಟಂಕಾ ಕಮಿಟಿ ಇನ್ ದ ಇಯರ್ 2010, 2010ರಲ್ಲಿ ಚುನಾವಣಾ ಆಯೋಗದ ಸಮಗ್ರ ಸುಧಾರಣೆಗಳನ್ನು ಜಾರಿಗೆ ತರುವಂತ ಸಮಿತಿ ಅಂತ ನೋಡ್ತೀವಿ. ಸೊ ಈಗ ಪ್ರಸ್ತುತ ಸಂದರ್ಭದಲ್ಲಿ ಚುನಾವಣೆಯ ಸುಧಾರಣೆಗಳು ಏನಿದಾವೆ, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅನ್ನ ಹಿಡಿದು ನೆಕ್ಸ್ಟ್ ಪಾಲಿಟೈಸೇಷನ್ ಆಫ್ ಕ್ರೈಮ್ಸ್, ನೆಕ್ಸ್ಟ್ ಯಾವ ಸಂದರ್ಭದಲ್ಲಿ ಚುನಾವಣೆಗಳನ್ನು ವೈಟ್ ಮಾಡಬೇಕು, ಇವೆಲ್ಲ ಅಂಶಗಳನ್ನ ಏನ್ ಮಾಡುತ್ತೆ ಟಂಕಾ ಸಮಿತಿ ಕೊಡುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ಏನಾಗುತ್ತೆ? ಡಿ ಆಗುತ್ತೆ. ಸೊ ಫಾರ್ ದ 86th ಕ್ವಶನ್ ದ ಆಪ್ಷನ್ ವಾಸ್ ಡಿ. ನೆಕ್ಸ್ಟ್, ದ 87th ಕ್ವಶನ್, 77ನೇ ಪ್ರಶ್ನೆ. There are certain statements which were given under the question and we need to find out the correct statements. 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದನ್ನೇ ಪೇರಿಂಗ್ ಸಿಸ್ಟಮ್. ಇಲ್ಲಿ ಒಂದು ಆಪ್ಷನ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಯು ಕಾಂಟ್ ಹ್ಯಾವ್ ದ ಕರೆಕ್ಟ್ ಆನ್ಸರ್. ಅಂಡ್ ಪೇರಿಂಗ್ ಸಿಸ್ಟಮ್ ಅಲ್ಲಿ ಯು ಕಾಂಟ್ ಟೇಕ್ ದ ರಿಸ್ಕ್. ಬಟ್ ಇದೇ ರೀತಿಯಲ್ಲಿ ಕ್ವಶನ್ಸ್ 50-60 ಕ್ವಶನ್ಸ್ ಏನೋ ಪೇರಿಂಗ್ ಸಿಸ್ಟಮ್ ಅಂದಾಗ ಯು ಹ್ಯಾವ್ ಟು ಟೇಕ್ ದ ರಿಸ್ಕ್. ಕ್ಲಿಯರ್ ಇದೆನಾ? ಸೊ ಏನ್ ಹೇಳ್ತಾ ಇದೆ? ಇಟ್ ವಾಸ್ ರಿಲೇಟೆಡ್ ಟು ದ ಕ್ಯಾಬಿನೆಟ್ ಕಮಿಟೀಸ್. ಸೊ ಅಗೇನ್ ನೋಡಿ, ನಾವು ಯಾವ ರೀತಿ ಪಾರ್ಲಿಮೆಂಟರಿ ಕಮಿಟೀಸ್ ಅನ್ನ ನೋಡಿದ್ವೋ ಅದೇ ರೀತಿ ಕ್ಯಾಬಿನೆಟ್ ಕಮಿಟೀಸ್ ಆರ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಎಲ್ಲಿಯೂ ಅದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿಲ್ಲ. ದ ಕ್ಯಾಬಿನೆಟ್ ಕಮಿಟೀಸ್ ಆರ್ ನಾಟ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಹಾಗಿದ್ದಾಗ ಇಟ್ ವಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಆಸ್ ಪಾರ್ಟ್ ಆಫ್ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಬೈ ದ ಟ್ರಾನ್ಸಾಕ್ಷನ್ ಆಫ್ ಬಿಸಿನೆಸ್ ರೂಲ್ಸ್ ಆಕ್ಟ್ ಆಫ್ 1961. ವ್ಯಾಪಾರ ನಿಯಮಾವಳಿ ಕಾಯ್ದೆ 1961 ಅನುಸಾರವಾಗಿ ಅವುಗಳನ್ನ ಜಾರಿಗೆ ತರಲಾಗಿತ್ತು. ಅಂಡ್ ದೀಸ್ ಕ್ಯಾಬಿನೆಟ್ ಕಮಿಟೀಸ್ ವೇರ್ ಫಾರ್ಮ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಟು ರೆಡ್ಯೂಸ್ ದ ರೋಲ್ ಆಫ್ ಆರ್ ಟು ರೆಡ್ಯೂಸ್ ದ ವರ್ಕ್ ಲೋಡ್ ಆಫ್ ದ
ಕ್ಯಾಬಿನೆಟ್ ಮೆಂಬರ್ಸ್. ಸಚಿವ ಸಂಪುಟ ಸಮಿತಿಯ ಸದಸ್ಯರುಗಳ ಕಾರ್ಯಭಾರವನ್ನ ಕಡಿಮೆ ಮಾಡುವಂತ ಉದ್ದೇಶಕ್ಕೋಸ್ಕರವಾಗಿ ಇವುಗಳನ್ನ ಜಾರಿಗೆ ತರಲಾಗಿದೆ. ಸೊ ಇದಕ್ಕನುಸಾರವಾಗಿ ಅಂಡ್ ಯೂಶಲಿ ಇಟ್ ಕನ್ಸಿಸ್ಟ್ ಆಫ್ 5 to 8 ಮೆಂಬರ್ಸ್ ಅಂತ ನೋಡ್ತೀವಿ. 5 to 8 ಮಿನಿಸ್ಟರ್ಸ್. ಬಿ ಕೇರ್ಫುಲ್. ಕೇವಲ ಮಿನಿಸ್ಟರ್ಸ್ ಇಂದ ಕೂಡಿರುವಂತದ್ದನ್ನು ನೋಡ್ತೀವಿ. ಮಂತ್ರಿಮಂಡಲದ ಎಲ್ಲರೂ ಅಲ್ಲ, ಕೇವಲ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನ ಹೊಂದಿರುವಂತ ಮಂತ್ರಿಗಳು ಮಾತ್ರ ಅಂತ ನೋಡ್ತೀವಿ. ಕ್ಯಾಬಿನೆಟ್ ಸದಸ್ಯರು ಮಾತ್ರ ಇದರಲ್ಲಿ ಸದಸ್ಯರಾಗಿರ್ತಾರೆ. ಕ್ಲಿಯರ್ ಇದೆನಾ? ಸೊ ಆನ್ ದ ಬೇಸಿಸ್ ಆಫ್ ದಿಸ್ ದ ಕ್ಯಾಬಿನೆಟ್ ಕಮಿಟೀಸ್ ಆರ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಕ್ಯಾಬಿನೆಟ್ ಸಮಿತಿಗಳು ಸಂವಿಧಾನೇತರ ಸಂಸ್ಥೆಗಳಾಗಿವೆ ಅಂತ ಹೇಳ್ತಾ ಇದೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸಂವಿಧಾನದಲ್ಲಿ ಎಲ್ಲಿಯೂ ಇದರ ಬಗ್ಗೆ ಮಾಹಿತಿಗಳಿಲ್ಲ. ದೇ ಆರ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದಿ ರೂಲ್ಸ್ ಆಫ್ ಬಿಸಿನೆಸ್. ಈಗ ತಾನೇ ಹೇಳಿದ್ದೀನಿ. ಅವುಗಳನ್ನ ವ್ಯವಹಾರ ನಿರ್ವಹಣಾ ನಿಯಮಾವಳಿಗಳ ಅಡಿಯಲ್ಲಿ 1961ರಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಿ. ನೆಕ್ಸ್ಟ್, ಆಡಳಿತಾತ್ಮಕ ಅಗತ್ಯಗಳಿಗೆ ಅನುಗುಣವಾಗಿ ಅವುಗಳ ಸಂಖ್ಯೆ, ನಾಮಕರಣ ಮತ್ತು ಸಂಯೋಜನೆಯು ಬದಲಾಗಬಹುದು. ಅಬ್ಸಲ್ಯೂಟ್ಲಿ. ಬಟ್ ಬದಲಾವಣೆ ಮಾಡುವಂತ ಅಧಿಕಾರ ಯಾರಿಗಿರುತ್ತೆ? ಕೇವಲ ಪ್ರಧಾನ ಮಂತ್ರಿ ಹೊಂದಿರುವಂತದ್ದನ್ನ ನೋಡ್ತೀವಿ. ಐದರ್ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಆಡ್ ದ ಕ್ಯಾಬಿನೆಟ್ ಕಮಿಟೀಸ್ ಆರ್ ದೇ ಮೇ ರಿಮೂವ್ ದ ಕ್ಯಾಬಿನೆಟ್ ಕಮಿಟೀಸ್. ಆ ಕ್ಯಾಬಿನೆಟ್ ಕಮಿಟಿಗಳು ಅಗೇನ್ ಏನಾಗುತ್ತೆ? ಪರ್ಮನೆಂಟ್ ಅಂಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂಡ್ ಅಡ್ಹಾಕ್ ಕಮಿಟೀಸ್ ಅಂತ ನೋಡ್ತೀವಿ. ಅಂಡ್ ಆಸ್ ಆಫ್ ನಾವು ಸ್ಟ್ಯಾಂಡಿಂಗ್ ಕಮಿಟಿ 8 ಇರುವಂತದ್ದನ್ನು ನೋಡ್ತೀವಿ. ಇಲ್ಲಿ ಕ್ಯಾಬಿನೆಟ್ ಸಮಿತಿಗಳು ಪ್ರಸ್ತುತ ಸಂದರ್ಭದಲ್ಲಿ ಇಟ್ ವಾಸ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಅನ್ನುವಂಥದ್ದು 8 ಇದಾವೆ. ಅಂಡ್ ಔಟ್ ಆಫ್ ವಿಚ್ 6 committees were headed by the Prime Minister, remaining 2 committees were headed by the Home Minister. So Parliamentary Committee as well as the Accommodation Committee ಅನ್ನುವಂಥದ್ದನ್ನ ಹೋಮ್ ಮಿನಿಸ್ಟರ್ ಇರುತ್ತೆ ಅಧ್ಯಕ್ಷತೆ, ಉಳಿದಿರುವಂತದ್ದೆಲ್ಲದು ಪ್ರೈಮ್ ಮಿನಿಸ್ಟರ್. ಅಂಡ್ ದ ಅಡ್ಹಾಕ್ ಕಮಿಟೀಸ್ ತಾತ್ಕಾಲಿಕ ಸಮಿತಿಗಳು ಅಂತ ನೋಡ್ತೀವಿ. ಎವ್ರಿ ಕ್ಯಾಬಿನೆಟ್ ಕಮಿಟಿ ಕನ್ಸಿಸ್ಟ್ ಎಕ್ಸ್ಕ್ಲೂಸಿವ್ಲಿ ಆಫ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಹೇಳ್ತಾ ಇದೆ. ಪ್ರತಿಯೊಂದು ಕ್ಯಾಬಿನೆಟ್ ಸಮಿತಿಯು ಕೇವಲ ಕ್ಯಾಬಿನೆಟ್ ಮಂತ್ರಿಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಅಂತ ಹೇಳ್ತಾ ಇದೆ. ಅಲ್ಲ, ಇದೇ ರಾಂಗ್. ಇವಾಗ ಎಕ್ಸ್ಕ್ಲೂಸಿವ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಲ್ಲ, ಇಟ್ ಕ್ಯಾನ್ ಬಿ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಲ್ಸೋ. ಮಂತ್ರಿಮಂಡಲದಲ್ಲಿ ಇರುವಂತಹ ಯಾವುದೇ ಮಂತ್ರಿಗಳಾದರೂ ಕ್ಯಾಬಿನೆಟ್ ಸಮಿತಿಯ ಸದಸ್ಯರುಗಳು ಆಗಬಹುದು, ಬಟ್ ನಾಟ್ ದ ಮೆಂಬರ್ಸ್. ಬಿ ಕೇರ್ಫುಲ್. ಎಕ್ಸ್ಕ್ಲೂಸಿವ್ ಕ್ಯಾಬಿನೆಟ್ ಮಿನಿಸ್ಟರ್ಸೇ ಅಷ್ಟೇ ಅಲ್ಲ, ಮಂತ್ರಿಮಂಡಲದಲ್ಲಿರುವಂತಹ ಯಾವುದೇ ಸದಸ್ಯರು ಬೇಕಾದ್ರೂ ಇದರಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು. ಬಟ್ ಬಿ ಕೇರ್ಫುಲ್, ಇಟ್ ಡಸಂಟ್ ಇನ್ಕ್ಲೂಡ್ ಎನಿ ಮೆಂಬರ್ ಆಫ್ ಪಾರ್ಲಿಮೆಂಟ್. ಸಂಸತ್ತಿನ ಇತರೆ ಸದಸ್ಯರು ಯಾರು ಬರುವ ಹಾಗಿಲ್ಲ, ಕೇವಲ ಮಂತ್ರಿಮಂಡಲದ ಸದಸ್ಯರುಗಳು ಮಾತ್ರ ಇದರಲ್ಲಿ ಸದಸ್ಯರಾಗಿ ಮುಂದುವರಿಯಬಹುದು. ಹಾಗಾಗಿ ದ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಪೇರಿಂಗ್ ಸಿಸ್ಟಮ್ ಅಲ್ಲಿ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್. ಒಂದು ಹೇಳಿಕೆ ನಿಮಗೆ ಗೊತ್ತಿಲ್ಲದೆ ಇದ್ರು ಯು ಲೂಸ್ ದ ಮಾರ್ಕ್ಸ್. ಸೊ ಹಾಗಾಗಿನೇ ಆಲ್ವೇಸ್ ಬಿ ಕೇರ್ಫುಲ್ ವಿತ್ ರೆಸ್ಪೆಕ್ಟ್ ಟು ದ ಪೇರಿಂಗ್ ಕ್ವಶನ್ಸ್. ಸೊ ಪೇರಿಂಗ್ ಕ್ವಶನ್ಸ್ ಮಿಸ್ ಆಗೋ ಹಾಗಿಲ್ಲ. ಯಾಕೆ ಮಿಸ್ ಆಗಬಾರದು ಅಂತಂದ್ರೆ ಯು ಕಾಂಟ್ ಟೇಕ್ ದ ರಿಸ್ಕ್ ತಗೊಳ್ತಾ ಇದ್ದೀರಿ ಅಂತಂದ್ರೆ ಆಲ್ ದ ಸ್ಟೇಟ್ಮೆಂಟ್ಸ್ ಗೊತ್ತಿರಲೇಬೇಕು. ಇಲ್ಲದಿದ್ರೆ ಕಷ್ಟವಾಗುತ್ತೆ. ಯು ಮೇ ಲೂಸ್ ದ ಮಾರ್ಕ್ಸ್. ನೆಗೆಟಿವ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಫಾರ್ ದ 87th ಕ್ವಶನ್ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸಿ ಇಸ್ ಆನ್ಸರ್. ನೆಕ್ಸ್ಟ್, ಸೊ ವೆರಿ ಸಿಂಪಲ್ ಕ್ವಶನ್, 88th ಕ್ವಶನ್. ನೇರ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಈ ಕೆಳಗಿನ ಯಾವ ಕಾಯ್ದೆಯು ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗಗಳ ಚುನಾವಣೆಗಳಿಗೆ ಸ್ಥಾನಗಳ ಹಂಚಿಕೆ ಮತ್ತು ಕ್ಷೇತ್ರಗಳ ವಿಂಗಡಣೆ ಜೊತೆಗೆ ಮತದಾರ ಅರ್ಹತೆಗಳು ಮತ್ತು ಮತದಾರರ ಪಟ್ಟಿಗಳ ತಯಾರಿಕೆಗೆ ಅವಕಾಶವನ್ನು ನೀಡುತ್ತದೆ ಅಂತ ಕೇಳ್ತಾ ಇದ್ದಾನೆ. ವಿಚ್ ಇಸ್ ರಿಲೇಟೆಡ್ ಟು ವೆರಿ ಸಿಂಪಲ್ ಕ್ವಶನ್ ಅಲ್ವಾ? ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950. Which one of the following act provides the allocation of seats and delimitation of the constituencies for elections to the House of the People and State Legislature, along with the qualifications of a voter and preparation of electoral rules? ಇವೆಲ್ಲವನ್ನು ಚುನಾವಣಾ ಆಯೋಗ ಹೊಂದಿರುವಂತಹ ಅಧಿಕಾರಗಳು 1950ರ ಕಾಯ್ದೆಯಲ್ಲಿ. ಅಂಡ್ 1951ರ ಕಾಯ್ದೆಯಲ್ಲಿ ಹೇಳುವಂತದ್ದೇನು? The conduct, qualifications, disqualifications, electoral disputes, corrupt or offenses ಬಗ್ಗೆ ಹೇಳುವಂತದ್ದು 1951 ಆಕ್ಟ್. ಅಂಡ್ ಉಳಿದಿರೋದು ಭಾರತ ಸರ್ಕಾರ ಕಾಯ್ದೆ. ಇದಕ್ಕೆ 1935ರ ಕಾಯ್ದೆಗೆ ಸಂಬಂಧ ಇಲ್ಲ. ಕ್ಷೇತ್ರ ವಿಂಗಡಣಾ ಕಾಯ್ದೆ ಓನ್ಲಿ ಡಿಲಿಮಿಟೇಷನ್ ಅಂತ ಹೇಳುತ್ತೆ. ಉಳಿದಿರುವಂತದ್ದು 1952 ಅಲ್ಲಿ ಬರಲ್ಲ. ಕ್ಲಿಯರ್? 1950 ಅಲ್ಲಿ ಬರುವಂತಹ ಅಂಶಗಳು ಇಲ್ಲಿ ಹೇಳಿದೆವು. ಅಂಡ್ 1951 ಅಲ್ಲಿ ಇಟ್ ವಾಸ್ ದ ಕಂಡಕ್ಟ್ ಆಫ್ ದ ಎಲೆಕ್ಷನ್ಸ್, ಕ್ವಾಲಿಫಿಕೇಶನ್ಸ್, ಡಿಸ್ಕ್ವಾಲಿಫಿಕೇಶನ್ಸ್ ಆಫ್ ದ ಮೆಂಬರ್ಸ್, ಎಲೆಕ್ಟೋರಲ್ ಡಿಸ್ಪ್ಯೂಟ್ಸ್ ಅಂಡ್ ಕರಪ್ಟ್ ಪ್ರಾಕ್ಟಿಸಸ್ ಆರ್ ಅಫೆನ್ಸ್ ಪ್ರಾಕ್ಟಿಸಸ್ ಅಂತ ನೋಡ್ತೀವಿ. ಅವುಗಳಿಗೆ ಅನುಸಾರವಾಗಿ 1951ರ ಕಾಯ್ದೆಯಲ್ಲಿ ಇರುವಂತದ್ದನ್ನ ನೋಡ್ತೀವಿ. ಕ್ಲಿಯರ್ ಇದೆನಾ? ಸೊ ನೇರ ಪ್ರಶ್ನೆ 88ನೇ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ. ನೆಕ್ಸ್ಟ್, ದ ಕ್ವಶನ್ ನಂಬರ್ 18. ಸೊ ನೇರ ಪ್ರಶ್ನೆ ಅಗೇನ್ ಇಟ್ ವಾಸ್ ಆಲ್ಸೋ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಅ ಟೌನ್ ಏರಿಯಾ ಕಮಿಟಿ? ಸೊ ಆಸ್ ಪಾರ್ಟ್ ಆಫ್ ದಟ್ಸ್ 9th A, 9ನೇ ಎ ಅಲ್ಲಿ ಪಂಚಾಯತ್ ಮತ್ತು ಮುನ್ಸಿಪಾಲಿಟಿಗಳನ್ನ ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ
ಮುನ್ಸಿಪಾಲಿಟಿಯಲ್ಲಿ ಪಟ್ಟಣ ಪ್ರದೇಶ ಸಮಿತಿಯನ್ನು ಜಾರಿಗೆ ತಂದಿರುವಂತದ್ದನ್ನು ನೋಡ್ತೀವಿ ಆಸ್ ಪಾರ್ಟ್ ಆಫ್ 12th ಶೆಡ್ಯೂಲ್. 11th ಶೆಡ್ಯೂಲ್ ರಿಲೇಟೆಡ್ ಟು ಪಂಚಾಯತ್, 12th ಶೆಡ್ಯೂಲ್ ರಿಲೇಟೆಡ್ ಟು ಮುನ್ಸಿಪಾಲಿಟೀಸ್. ಸೊ ಇದಕ್ಕನುಸಾರವಾಗಿ ಯಾವ ಯಾವ ಅಂಶಗಳು ಸರಿ ಅಂತ ಹೇಳ್ತಾ ಇದೆ. ಸೊ ಪಟ್ಟಣ ಪ್ರದೇಶ ಸಮಿತಿ ಅತ್ಯುತ್ತಮವಾಗಿ ವಿವರಿಸುತ್ತದೆ. ಅಗೇನ್ ಬಿ ಕೇರ್ಫುಲ್, ಇಲ್ಲಿ ಅದೇ ಇಂಪಾರ್ಟೆಂಟ್. 9A ಅನ್ನುವಂಥದ್ದು ಹೌದು, ಬಟ್ ಪಟ್ಟಣ ಪ್ರದೇಶ ಸಮಿತಿ ಅನ್ನುವಂಥದ್ದಕ್ಕೆ ವಿವರಣೆ ಕೊಡ್ತಿರುವಂತದ್ದು ಯಾವುದು? ಯಾಕಂದ್ರೆ ಇಟ್ ವಾಸ್ ಅನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ರಿಲೇಟೆಡ್ ಟು ಪಾರ್ಟ್ 9A ಆಫ್ ದಿ ಕಾನ್ಸ್ಟಿಟ್ಯೂಷನ್, ಬಟ್ ವಿಚ್ ಡಿಸ್ಕ್ರೈಬ್ಸ್ ದ ವಿಚ್ ಒನ್ ಬೆಸ್ಟ್ ಡಿಸ್ಕ್ರೈಬ್ಸ್ ಅಂತ ಕೇಳ್ತಾ ಇದೆ. ಅತ್ಯುತ್ತಮವಾಗಿ ವಿವರಣೆ ನೀಡುವಂಥದ್ದು. ಸೊ ಏನು ವಿವರಣೆ ಕೊಡ್ತಾ ಇದೆ, ಆದ್ರೆ ಅತ್ಯುತ್ತಮವಾಗಿರುವಂತದ್ದು ಯಾವುದು? A town area committee is a semi-municipal authority constituted for the administration of a small town. That is a limited civic functions ಅನ್ನು ಕೊಟ್ಟಿರುವಂತದ್ದನ್ನು ನೋಡ್ತೀವಿ. ಸಂಪೂರ್ಣ ಅಧಿಕಾರವನ್ನು ಕೊಡಲ್ಲ, ಬದಲಾಗಿ ಏನಾಗುತ್ತೆ, ನಿಗದಿತ ಅಧಿಕಾರವನ್ನು ಕೊಡ್ತೀವಿ. It is to have the limited civic functions. ನಾಗರಿಕ ಕಾರ್ಯನಿರ್ವಹಣೆಗಳನ್ನ ಜಾರಿಗೆ ತರುವಂತ ಅರೆ ಪುರಸಭಾ ಪ್ರಾಧಿಕಾರವನ್ನ ಕೊಡ್ತಾ ಇದೆ. ಅದೇ ಹೇಳ್ತಾ ಇದೆ, ಸೆಮಿ ಮುನ್ಸಿಪಲ್ ಅಂದ್ರೆ ಸಂಪೂರ್ಣ ಅಧಿಕಾರವನ್ನು ಕೊಡ್ತಾ ಇಲ್ಲ, ಬದಲಾಗಿ ತಾತ್ಕಾಲಿಕವಾಗಿ ಅಲ್ಪ ಮಟ್ಟದ ಅಧಿಕಾರವನ್ನು ಕೊಡ್ತಾ ಇದೆ. ನಾಗರಿಕ ಅಂಶಗಳಿಗೆ ಪರಿಪೂರ್ಣ ಅಲ್ಲ, ಬದಲಾಗಿ ತಾತ್ಕಾಲಿಕ ಅಧಿಕಾರವನ್ನು ಕೊಡುವಂತದ್ದನ್ನ ನೋಡ್ತೀವಿ. ಆ ನಿರ್ಬಂಧಿತ ಅಧಿಕಾರಗಳನ್ನು ಕೊಡುವಂತದ್ದನ್ನ ಇಲ್ಲಿ ಟೌನ್ ಏರಿಯಾ ಕಮಿಟಿ ಹೇಳ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ 89ಕ್ಕೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ದ 90th ಕ್ವಶನ್, 90ನೇ ಪ್ರಶ್ನೆ ರಿಲೇಟೆಡ್ ಟು ಅಗೇನ್ ಮನಿ ಬಿಲ್. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ ಮನಿ ಬಿಲ್ ಅಂದ್ರೆ ಏನು ಅಂತ ಚರ್ಚೆ ಮಾಡಿದೀವಿ. ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಮನಿ ಬಿಲ್ ಇನ್ ಅ ಸ್ಟೇಟ್ ಲೆಜಿಸ್ಲೇಚರ್. ಸೊ ರಾಜ್ಯ ಶಾಸಕಾಂಗಕ್ಕೆ ಅನುಸಾರವಾಗಿದೆ. ಸೊ ವಿಚ್ ಇಸ್ ರಿಲೇಟೆಡ್ ಟು ಸೇಮ್ ಅಲ್ವಾ ಇಲ್ಲಿ? ಅದು ರಾಜ್ಯ ಶಾಸಕಾಂಗದಲ್ಲಿ ಏನಾಗುತ್ತೆ ಇವಾಗ ಆಸ್ ಪಾರ್ಟ್ ಆಫ್ ಆರ್ಟಿಕಲ್ ನಂಬರ್ 207 ಅಲ್ಲಿ ನೋಡ್ತೀವಿ ಆ ಮನಿ ಬಿಲ್. ಸೊ ಇದರಲ್ಲಿ ರಾಜ್ಯಪಾಲರು ಆ ಧನ ವಿಧೇಯಕವನ್ನು ರಾಷ್ಟ್ರಪತಿಯವರ ಪರಿಗಣನೆಗೆ ಕಾಯ್ದಿರಿಸಿದರೆ, ಸೊ ರಾಷ್ಟ್ರಪತಿಯವರು ಒಪ್ಪಿಗೆ ನೀಡಿದ ನಂತರ ಮತ್ತೆ ರಾಜ್ಯಪಾಲರ ಒಪ್ಪಿಗೆ ಅಗತ್ಯತೆ ಇರುತ್ತದೆ ಅಂತ ಹೇಳ್ತಾ ಇದೆ. ಹಾಗೇನ್ ಇದು ಸರಿನಾ ನೋಡಿ? ದ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿರುವಂತದ್ದು ಇಲ್ಲಿ, ಇಫ್ ದ ಗವರ್ನರ್ ರಿಸರ್ವ್ಸ್ ಅ ಮನಿ ಬಿಲ್ ಫಾರ್ ದ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್, ದ ಗವರ್ನರ್ಸ್ ಅಸೆಂಟ್ ಈಸ್ ಅಗೇನ್ ರಿಕ್ವೈರ್ಡ್ ಆಫ್ಟರ್ ದ ಪ್ರೆಸಿಡೆಂಟ್ ಗ್ರಾಂಟ್ಸ್ ದ ಅಸೆಂಟ್. ಒಮ್ಮೆ ರಾಷ್ಟ್ರಪತಿಯವರು ಒಪ್ಪಿಗೆಯನ್ನು ಕೊಟ್ಟ ನಂತರದಲ್ಲಿ ರಾಜ್ಯಪಾಲರಿಗೆ ಮತ್ತೆ ಅದರ ಅವಶ್ಯಕತೆ ಇಲ್ವಲ್ಲ, ಹೌದಾ? ಒಮ್ಮೆ ರಾಷ್ಟ್ರಪತಿ ಒಪ್ಪಿಗೆ ಕೊಟ್ಟರು ಅಂತಂದ್ರೆ ಅಗೇನ್ ರಾಜ್ಯಪಾಲರ ಅನುಮೋದನೆಯಲ್ಲಿ ಅವಶ್ಯಕತೆಗೆ ಬರುವುದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ, ಇಟ್ ವಾಸ್ ಇನಿಷಿಯಲಿ ದ ಅಸೆಂಟ್ ಆಫ್ ದ ಗವರ್ನರ್ ಇಸ್ ಮ್ಯಾಂಡೇಟರಿ, ಬಟ್ ಆಫ್ಟರ್ ದ ಅಸೆಂಟ್ ಆಫ್ ದ ಗವರ್ನರ್ ಇಟ್ ಹ್ಯಾಸ್ ಟು ಬಿ ಸೆಂಟ್ ಟು ದ ಪ್ರೆಸಿಡೆಂಟ್. ಸೊ ಹಾಗಾಗಿ ಏನಾಯ್ತು ಇವಾಗ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ದ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿದಾಗ ದ ಗವರ್ನರ್ ಕೆನಾಟ್ ರಿಟರ್ನ್, ಇಲ್ಲಿ ಫಸ್ಟ್ ಇಫ್ ದ ಗವರ್ನರ್ ರಿಸರ್ವ್ಸ್ ಅ ಮನಿ ಬಿಲ್ ಫಾರ್ ದ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್, the governor's assent is again required after the president grants the assent. So statement 1 is wrong ಇದೆ. So first statement is wrong. ಯಾಕೆಂದ್ರೆ ಒಮ್ಮೆ ರಾಷ್ಟ್ರಪತಿಗೆ ಕಳುಹಿಸಿದ ಮೇಲೆ ರಾಷ್ಟ್ರಪತಿಯವರ ನಿರ್ಣಯ ಅಂಗೀಕಾರ ಏನಾಗುತ್ತೆ ಅಲ್ಲಿಗೆ ಅಂತಿಮವಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ರಾಜ್ಯಪಾಲರ ಪುನಃ ಅಗತ್ಯತೆ ಇರುವುದಿಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೆಕೆಂಡ್, ದ ಗವರ್ನರ್ ಕೆನಾಟ್ ರಿಟರ್ನ್ ಅ ಮನಿ ಬಿಲ್ ಟು ದ ಸ್ಟೇಟ್ ಲೆಜಿಸ್ಲೇಚರ್ ಫಾರ್ ರೀಕನ್ಸಿಡರೇಷನ್. ಅಲ್ಟಿಮೇಟ್ಲಿ ನಾಟ್ ಗವರ್ನರ್ ಹ್ಯಾವ್ ದ ಅಬ್ಸಲ್ಯೂಟ್ ಪವರ್ ಅಷ್ಟೇ. ಮರುಪರಿಶೀಲನೆಗಾಗಿ ರಾಜ್ಯಪಾಲರು ರಾಜ್ಯ ಶಾಸಕಾಂಗಕ್ಕೆ ಹಿಂದಿರುಗಿಸುವಂತಿಲ್ಲ. ವೆದರ್ ಇಟ್ ಇಸ್ ಪ್ರೆಸಿಡೆಂಟ್ ಆರ್ ಗವರ್ನರ್, ದೇ ಕಾಂಟ್ ರೀಸೆಂಟ್ ದ ಮನಿ ಬಿಲ್ ಅಂತ ನೋಡ್ತೀವಿ. ಸೊ ಮನಿ ಬಿಲ್ ಅನ್ನ ಯಾವುದೇ ಸಂದರ್ಭದಲ್ಲಿ ಮರುಕಳಿಸಲಿಕ್ಕೆ ಬರಲ್ಲ. ಐದರ್ ದೇ ನೀಡ್ ಟು ಅಪ್ರೂವ್ ದ ಬಿಲ್ ಆರ್ ದೇ ನೀಡ್ ಟು ರಿಜೆಕ್ಟ್ ದ ಬಿಲ್. ಅಬ್ಸಲ್ಯೂಟ್ ವಿಟೋ ಪವರ್ ಅನ್ನ ನೋಡ್ತೀವಿ. ಸೊ ರೀಕನ್ಸಿಡರ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪಾಕೆಟ್ ವಿಟೋನೋ ಅಧಿಕಾರ ಇಲ್ಲ. ಸಸ್ಪೆನ್ಸಿವ್ ಪಾಕೆಟ್ ವಿಟೋ ಅಧಿಕಾರ ಇಲ್ಲ, ಬಟ್ ಅವರು ಒಪ್ಪಿಗೆಯನ್ನು ಕೊಡಬಹುದು ಅಥವಾ ತಿರಸ್ಕಾರವನ್ನು ಮಾಡಬಹುದು. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಓನ್ಲಿ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ಕ್ಲಿಯರ್ ಇದೆ? ಸೊ ಎನಿ ಡೌಟ್ಸ್ ವಿತ್ ರೆಸ್ಪೆಕ್ಟ್ ಟು ದ 90th ಕ್ವಶನ್? ಸೊ ಓನ್ಲಿ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಆಗುತ್ತೆ. ಸೊ ಅಗೇನ್ ಇಲ್ಲಿನೂ ಏನಾಗುತ್ತೆ, ಇಟ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್ ಓನ್ಲಿ ಬೈ ದ ಮಿನಿಸ್ಟರ್ ಎಟ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಒಂದು ವೇಳೆ ಇದ್ದರೆ ಅಗೇನ್ ವಿಚ್ ಹ್ಯಾಸ್ ಓನ್ಲಿ 14 days ಟು ಅಪ್ರೂವ್ ದ ಬಿಲ್. ಕೇವಲ 14 ದಿನಗಳಿಗೆ ಮಾತ್ರ ಅವಕಾಶ ಹೊಂದಿರುವಂತದ್ದನ್ನು ನೋಡ್ತೀವಿ. ಅಂಡ್ ಇಟ್ ನೀಡ್ಸ್ ಟು ಟೇಕ್ ದ ಅಪ್ರೂವಲ್ ಆಫ್ ದ ಗವರ್ನರ್. ಒಂದು ವೇಳೆ ಗವರ್ನರ್ ಏನಾದ್ರೂ ರಾಷ್ಟ್ರಪತಿಯವರಿಗೆ ಕಾಯ್ದಿರಿಸಿದರೆ ರಾಷ್ಟ್ರಪತಿ ಒಪ್ಪಿಗೆ ಕಡ್ಡಾಯವಾಗುತ್ತೆ. ಕ್ಲಿಯರ್ ಇದೆನಾ? ಸೊ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಫಾರ್ ದ 90th ಕ್ವಶನ್.
ನೆಕ್ಸ್ಟ್ 91st ಕ್ವಶನ್. ಮಾನ್ಯತೆ ಪಡೆದ ರಾಷ್ಟ್ರೀಯ ಪಕ್ಷಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರೆಕಗ್ನೈಸ್ಡ್ ನ್ಯಾಷನಲ್ ಪಾರ್ಟೀಸ್. ಅಂದ್ರೆ ಚುನಾವಣಾ ಆಯೋಗದಿಂದ ಮಾನ್ಯತೆಯನ್ನು ಪಡೆದ ರಾಷ್ಟ್ರೀಯ ಪಕ್ಷಗಳಿಗೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಏನದು? ದ ಸ್ಟೇಟ್ಮೆಂಟ್ ಆನ್ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ದ ಟ್ರಾವೆಲ್ ಆಫ್ ನೋಟಿಫೈಡ್ ಸ್ಟಾರ್ ಕ್ಯಾಂಪೇನರ್ಸ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಆಫ್ ದ ಪಾರ್ಟಿ ಕ್ಯಾಂಡಿಡೇಟ್. ಸೊ ಹಾಗೆ ನಾವು ನೋಡಬಹುದು, ಯಾವುದೇ ಚುನಾವಣಾ ಆಯೋಗಕ್ಕೆ ಅನುಸಾರವಾಗಿ ಕೆಲವು ನಿರ್ಬಂಧನೆಗಳನ್ನ ಹೇರುವಂತ ಅಧಿಕಾರ 1950 ಅನುಸಾರವಾಗಿ ಜನತಾ ಪ್ರಾತಿನಿಧ್ಯ ಕಾಯ್ದೆ 1950ಕ್ಕೆ ಅಧಿಕಾರ ಹೊಂದಿದೆ. ಹಾಗಿದ್ದಾಗ ಇತ್ತೀಚಿನ ಎಲೆಕ್ಟೋರಲ್ ರಿಫಾರ್ಮ್ಸ್ ಅನ್ನ ಏನಾದ್ರು ನೋಡಿದಾಗ ಯಾವುದೇ ಒಬ್ಬ MLA ಅಥವಾ MP ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವೆಚ್ಚಗಳನ್ನು ಮಾಡುವ ಹಾಗಿಲ್ಲ ಅಂತ ಹೇಳುತ್ತೆ. ಸೊ ಆಸ್ ಆಫ್ ನೌ ಇಟ್ ವಾಸ್ ಹಾರ್ಡ್ಲಿ ಅರೌಂಡ್ ಆಸ್ ಅನ್ MLA 37 ರಿಂದ 38 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ಖರ್ಚು ಮಾಡುವ ಹಾಗಿಲ್ಲ. ಅದೇ ರೀತಿ ಆಸ್ ಅನ್ MP ಸರಿಸುಮಾರು 89 ರಿಂದ 90 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಹಾಗಿಲ್ಲ ಅಂತೇಳಿ ಏನು ಚುನಾವಣಾ ಆಯೋಗದಿಂದ ಕೆಲವು ಶಿಫಾರಸುಗಳನ್ನ ನೋಡ್ತೀವಿ. ದೇ ಕಾಂಟ್ ಸ್ಪೆಂಡ್ ಆರ್ ದೇ ಕಾಂಟ್ ಸ್ಪೆಂಡ್ ದ ಅಮೌಂಟ್ಸ್ ಮೋರ್ ದೆನ್ ದಟ್ ಪರ್ಟಿಕ್ಯುಲರ್ ಲಿಮಿಟ್ ವಿಚ್ ವಾಸ್ ಗಿವನ್ ಬೈ ದ ಎಲೆಕ್ಷನ್ ಕಮಿಷನ್. ಈಗ ಸ್ಟಾರ್ ನಟರು ಏನಾರು ಬಂದ್ರೆ ಕ್ಯಾಂಪೇನಿಂಗ್ ಅಂತ ಹೇಳಿ ಬರ್ತಾರಲ್ವಾ, ಪ್ರಚಾರಕ್ಕಾಗಿ ಸ್ಟಾರ್ ಕ್ಯಾಂಪೇನರ್ಸ್ ಗಳು ಬಂದಾಗ ಅದರ ವೆಚ್ಚವನ್ನ ಪಕ್ಷದ ಅಭ್ಯರ್ಥಿಯ ಚುನಾವಣಾ ವೆಚ್ಚದಲ್ಲಿ ಸೇರಿಸಲಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಪಾರ್ಟಿ ಖರ್ಚಿಗೆ ಹೋಗುತ್ತೆ ಹೊರತು ವೈಯಕ್ತಿಕ ಚುನಾವಣಾ ಖರ್ಚಿಗೆ ಬರುವುದಿಲ್ಲ. ಇಟ್ ಕಾಂಟ್ ಬಿ ಕನ್ಸಿಡರ್ಡ್ ಆಸ್ ಪಾರ್ಟ್ ಆಫ್ ದಿ ಎಕ್ಸ್ಪೆಂಡಿಚರ್ ಮೇಡ್ ಬೈ ದ ಪಾರ್ಟಿ ಕ್ಯಾಂಡಿಡೇಟ್ ರಾದರ್ ದನ್ ಇಟ್ ವಿಲ್ ಬಿ ಸ್ಪೆಂಟ್ ಆನ್ ದ ಪಾರ್ಟೀಸ್ ಅಂತ ನೋಡ್ತೀವಿ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದ ಸೆಕೆಂಡ್ ಸ್ಟೇಟ್ಮೆಂಟ್, ಎ ರೆಕಗ್ನೈಸ್ಡ್ ನ್ಯಾಷನಲ್ ಪಾರ್ಟಿ ಕ್ಯಾನ್ ಹ್ಯಾವ್ ಅ ಮ್ಯಾಕ್ಸಿಮಮ್ ಆಫ್ 40 ಸ್ಟಾರ್ ಕ್ಯಾಂಪೇನರ್ಸ್. 100% ಇದು ಸಹ ಕರೆಕ್ಟ್ ಇದೆ. ಮಾನ್ಯತೆ ಪಡೆದ ರಾಷ್ಟ್ರೀಯ ಪಕ್ಷವು ಗರಿಷ್ಠ 40 ಸ್ಟಾರ್ ಪ್ರಚಾರಕರನ್ನು ಹೊಂದಿರಬಹುದು. ಹಾಗಿದ್ದಾಗ ಅನ್ರೆಕಗ್ನೈಸ್ಡ್ ಆರ್ ಸ್ಟೇಟ್ ಪಾರ್ಟೀಸ್ ಅಂತ ಬಂದಾಗ ಇಲ್ಲಿ ಇನ್ನೊಂದು ಹೇಳಿಕೆಗಳು ವೆರಿ ಇಂಪಾರ್ಟೆಂಟ್. ಸೊ ಈ ಹೇಳಿಕೆಯನ್ನು ಕರೆಕ್ಟ್ ಇದೆ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಹಾಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್. ಆದ್ರೆ ಇಫ್ ಇಟ್ ವಾಸ್ ಅನ್ರೆಕಗ್ನೈಸ್ಡ್, ಮಾನ್ಯತೆ ಪಡೆಯದೇ ಇರುವಂತ ಪಕ್ಷ ಅಥವಾ ದ ಸ್ಟೇಟ್ ಪಾರ್ಟೀಸ್, ರಾಜ್ಯದ ಪಕ್ಷಗಳು ಏನಾದ್ರು ಮಾನ್ಯತೆಯನ್ನು ಪಡೆದಿದ್ದರೂ ದೇ ಕ್ಯಾನ್ ಹ್ಯಾವ್ ದ ಮ್ಯಾಕ್ಸಿಮಮ್ ಆಫ್ 20 ಕ್ಯಾಂಪೇನರ್ಸ್, 20 ಸ್ಟಾರ್ ಕ್ಯಾಂಪೇನರ್ಸ್. ಮಾನ್ಯತೆ ಪಡೆಯದೇ ಇರುವಂತ ಪಕ್ಷಗಳು ಅಥವಾ ರಾಜ್ಯದಲ್ಲಿ ಮಾನ್ಯತೆಯನ್ನು ಪಡೆದಿರುವಂತಹ ಪಕ್ಷ ಆದರೂ ಸಹ 20 ಕ್ಯಾಂಪೇನರ್ಸ್ ಗಳನ್ನ ಹೊಂದಿರಬಹುದು. ಆದ್ರೆ ರಾಷ್ಟ್ರೀಯ ಪಕ್ಷಗಳು ಏನಾಗುತ್ತೆ 40 ಕ್ಯಾಂಪೇನರ್ಸ್ ಗಳನ್ನು ಹೊಂದಿರಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹಾಗಾಗಿ ಎರಡು ಹೇಳಿಕೆಗಳು ಸರಿ ಇದಾವೆ. ನೆಕ್ಸ್ಟ್ ದ 92nd ಕ್ವಶನ್, 92ನೇ ಪ್ರಶ್ನೆ, ವಿಚ್ ಇಸ್ ಡೈರೆಕ್ಟ್ ಕ್ವಶನ್. ಸೊ 92ನೇ ಪ್ರಶ್ನೆ ನೇರವಾಗಿ ಕೇಳುವಂತದ್ದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಕನ್ಸಿಸ್ಟ್ entirely of subjects included in the 11th schedule of the constitution. 11ನೇ ಅನುಸೂಚಿಯಲ್ಲಿ ಸೇರಿಸಲಾದ ವಿಷಯಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೋಡಿ, ಆಸ್ ಪಾರ್ಟ್ ಆಫ್ 11th schedule which was from 1992 ಅಂತ ನೋಡ್ತೀವಿ. 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗೆ ಅನುಸಾರವಾಗಿ the 73rd constitutional amendment act of it was 1992 onwards, the panchayats were given a constitutional status. And 11ನೇ ಅನುಸೂಚಿಯಲ್ಲಿ ಒಟ್ಟು 29 ವಿಷಯಗಳನ್ನು ಹೊಂದಿರುವಂತದ್ದನ್ನು ಕಾಣ್ತೀವಿ. The 11th schedule which includes 11 items. As part of that, the local government has the complete authority. Panchayats members has the complete authority to make laws on those 29 items. So ಇದರನ್ನೇ 243G ಅಲ್ಲಿನೂ ಇರುವಂತದ್ದನ್ನು ನೋಡ್ತೀವಿ. As part of that, it included under the 243G. ದ ಫಂಕ್ಷನರೀಸ್ ಅಂತ ನೋಡ್ತೀವಿ. ಫಂಕ್ಷನ್ಸ್ ವೇರ್ ಪಂಚಾಯತ್ಸ್ ಕ್ಯಾನ್ ಮೇಕ್ ದ ಲಾಸ್. ಇದು ನೇರವಾದ ಪ್ರಶ್ನೆ. ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಎಲ್ಲವನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. 11ನೇ ಸೂಚಿಯಲ್ಲಿ 29 ವಿಷಯ, 12ನೇ ಸೂಚಿಯಲ್ಲಿ 18 ವಿಷಯಗಳಿದಾವೆ. ಎಲ್ಲವನ್ನು ನೀವು ನೆನಪಲ್ಲಿಡುವಂತ ಅವಶ್ಯಕತೆ ಬರಲ್ಲ. ನೋ ನೀಡ್ ಟು ಮೆಮೊರೈಸ್ ಆಲ್ ದ ಆಸ್ಪೆಕ್ಟ್ಸ್. ಸೊ ಜಸ್ಟ್ ಫೋಕಸ್ ಆನ್ ದ ಕೀ ಟರ್ಮ್ಸ್. ಮೀನುಗಾರಿಕೆ, ಗ್ರಾಮೀಣ ವಸತಿ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಇವೆಲ್ಲವನ್ನು ನಾವು ಗ್ರಾಮೀಣ ಭಾಗದಲ್ಲೇ ನೋಡ್ತೀವಲ್ವಾ. ಸೊ ಹಾಗಾಗಿ ನೇರವಾಗಿನೇ ಹೇಳ್ಬೋದು ದಿಸ್ ಇಸ್ ಎ ಇಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳಿ. ಯಾಕೆ ಉಳಿದಿರೋದಲ್ಲ? ವಿವಾಹ ಮತ್ತು ವಿಚ್ಛೇದನ, ಗ್ರಂಥಾಲಯಗಳು, ಕುಟುಂಬ ಕಲ್ಯಾಣ, ಇವೆಲ್ಲವೂ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರುವಂತಹ ಅಂಶಗಳು. ಕ್ರಿಮಿನಲ್ ಕಾನೂನು, ಇವೆಲ್ಲವೂ ಏನಾಗುತ್ತೆ ಸಮವರ್ತಿ ಪಟ್ಟಿಯಲ್ಲಿರುವಂತ ವಿಷಯಗಳು ಆಸ್ ದೇ ಆರ್ ರಿಲೇಟೆಡ್ ಟು ದ ಕನ್ಕರೆಂಟ್ ಲಿಸ್ಟ್. ಸೊ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರುವಂತಹ ಅಂಶಗಳ ಮೇಲೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮಾಡಬಹುದೇನೋ, ಪಂಚಾಯತಿಗಳು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸಿವಿಲ್ ಪ್ರೊಸೀಜರ್, ಮಾರುಕಟ್ಟೆಗಳು ಮತ್ತು ಜಾತ್ರೆಗಳು, ಕುಡಿಯುವ ನೀರು,
ಇದನ್ನು ನೋಡ್ರಿ, ಸಿವಿಲ್ ಪ್ರೊಸೀಜರ್ ಅನ್ನುವಂಥದ್ದು ಆಸ್ ಪಾರ್ಟ್ ಆಫ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುವಂತ ಅಂಶ. ಸೊ ಈ ರೀತಿ ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡೋದನ್ನ ಕಲಿಬೇಕಾಗತ್ತೆ ಸ್ನೇಹಿತರೆ. ಅದರ್ವೈಸ್ ಯು ಲೂಸ್ ದ ಮಾರ್ಕ್ಸ್ ಅಂಡ್ ಅಲ್ಟಿಮೇಟ್ಲಿ ಇಂಡಿವಿಜುವಲ್ ಕಾಂಟ್ ಮೆಮೊರೈಸ್ ಆಲ್ ದ ಥೀಮ್ಸ್ ಆರ್ ವಿ ಕಾಂಟ್ ಮೆಮೊರೈಸ್ ಆಲ್ ದ ಫ್ಯಾಕ್ಟರ್ಸ್. ಸೊ ಹಾಗಾಗಿನೇ ಮೇಕ್ ಶೂರ್ ದಟ್ ಯು ಆರ್ ಯೂಸಿಂಗ್ ದಟ್ ಎಲಿಮಿನೇಷನ್ ಟೆಕ್ನಿಕ್ಸ್ ಅಂಡ್ ಆಲ್ವೇಸ್ ಹ್ಯಾವ್ ದಟ್ ಆಸ್ಪೆಕ್ಟ್ ಆಫ್ ಯೂಸಿಂಗ್ ದ ಕಾಮನ್ ಸೆನ್ಸ್. ಸೊ ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಯು ನೀಡ್ ಟು ಯೂಸ್ ಯುವರ್ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡ್ರಿ. ಸುಮ್ನೆ ನಾವು ಉದ್ದಕ್ಕೂ ಓದಿ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ಅಲ್ಲ, ಕೆಲವೊಂದಿಷ್ಟು ಆನ್ಸರ್ಸ್ ಗಳನ್ನ, ಕೆಲವೊಂದಿಷ್ಟು ಆಪ್ಷನ್ಸ್ ಗಳನ್ನ ಕಾಮನ್ ಸೆನ್ಸ್ ಯೂಸ್ ಮಾಡೋದ್ರ ಮೂಲಕನೂ ನಾವು ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲದೆ ಇದ್ರೆ ವಿ ಲೂಸ್ ದ ಮಾರ್ಕ್ಸ್. ಕ್ಲಿಯರ್ ಇದೆನಾ? ಸೊ 92nd ಕ್ವಶನ್ ಗೆ ಉತ್ತರ ಏನಾಗುತ್ತೆ? ಎ ಆಗುತ್ತೆ. ನೆಕ್ಸ್ಟ್ ದ 93rd ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ and this was related to the cantonment boards. Again, a cantonment board was established under the Cantonment Act of 2006 ಅಂತ ಹೇಳ್ತಾ ಇದೆ. ಸೊ ಕಂಟೋನ್ಮೆಂಟ್ ಬೋರ್ಡ್ ಅನ್ನುವಂಥದ್ದು ಅಗೇನ್ ಇಲ್ಲಿ ದಂಡು ಮಂಡಳಿ ಅನ್ನು ಕಂಟೋನ್ಮೆಂಟ್ ಕಾಯ್ದೆ 2006 ಅಡಿಯಲ್ಲಿ ಸ್ಥಾಪಿಸಲಾಯಿತು. ಸೊ ಇಂಥ ಪ್ರಶ್ನೆಗಳು ಸಮ್ವಾಟ್ ಡಿಫಿಕಲ್ಟ್ ಆಗಿರುತ್ತೆ, ಬಟ್ ಯೂಸ್ ದ ಕಾಮನ್ ಸೆನ್ಸ್. ಸೊ ಈಗ ಫಸ್ಟ್ ಸ್ಟೇಟ್ಮೆಂಟ್ ಅನ್ನು ನೋಡಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಒಂದು ವೇಳೆ ಗೊತ್ತಿಲ್ಲದೆ ಇದ್ರು ಇಟ್ಸ್ ನಾಟ್ ಎನ್ ಇಶ್ಯೂ. ಕನ್ಸಿಡರ್ ದ ಸೆಕೆಂಡ್. ಇಂಥ ಪ್ರಶ್ನೆಗಳನ್ನು ಫಸ್ಟ್ ಆಪ್ಷನ್ಸ್ ಮೂಲಕ ಎಲಿಮಿನೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದು ರಕ್ಷಣಾ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಲ್ಟಿಮೇಟ್ಲಿ ಹೌದು, ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾಕೆ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ? ಬಿಕಾಸ್ ಅಲ್ಲಿ ಕಂಟೋನ್ಮೆಂಟ್ ಅನ್ನುವಂಥದ್ದೇ ಏನು? ಕಂಟೋನ್ಮೆಂಟ್ ಅನ್ನುವಂಥದ್ದೇ ಸಂಪೂರ್ಣವಾಗಿ ಮಿಲಿಟರಿಯಿಂದ ಆಡಳಿತಕ್ಕೊಳಪಟ್ಟಿರುವಂತ ಪ್ರದೇಶ. ಸೊ ಅಲ್ಲಿ ಭದ್ರತೆಗೋಸ್ಕರವಾಗಿ, ಅಲ್ಲಿಯ ಭದ್ರತೆಯನ್ನು ಕಾಪಾಡುವಂತ ಉದ್ದೇಶಕ್ಕೋಸ್ಕರವಾಗಿ ಮಿಲಿಟರಿ ಪಡೆ ಅಲ್ಲಿ ಕಾನೂನುಗಳನ್ನ ನಿರ್ವಹಿಸ್ತಿರುತ್ತೆ. ಅಲ್ಲಿಯ ಜನಸಾಮಾನ್ಯರಿಗೆ ಅಧಿಕಾರಗಳು ಇರಲ್ಲ. ಜನಪ್ರತಿನಿಧಿಗಳಿಗೆ ಅಥವಾ ಜನಸಾಮಾನ್ಯರಿಗೆ ಹೆಚ್ಚಿನ ಅಧಿಕಾರ ಇಲ್ಲ. ಸಂಪೂರ್ಣ ಕಾನೂನುಗಳನ್ನ ಅಲ್ಲಿ ಮಿಲಿಟರಿ ಅಧಿಕಾರವನ್ನು ಹೊಂದಿರುವಂತದ್ದನ್ನ ನೋಡ್ತೀವಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಮಿಲಿಟರಿ ಅಂದ ತಕ್ಷಣ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿನೇ ಕಾರ್ಯನಿರ್ವಹಿಸಬೇಕು. ಇದನ್ನು ಸಂಬಂಧಪಟ್ಟ ರಾಜ್ಯ ಸರ್ಕಾರವು ರಚಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಇಟ್ ಈಸ್ created and administered by the respective state government. ಈಗ if it was under the Ministry of Defense ಅಂತ ಬರ್ತಾ ಇದೆ, ಕಂಟೋನ್ಮೆಂಟ್ ಏರಿಯಾ if it was under the control of army or military rule ಅಂದಾಗ ರಾಜ್ಯ ಸರ್ಕಾರ ಹೇಗೆ ನಿರ್ವಹಿಸುತ್ತೆ? ಕೇಂದ್ರ ಸರ್ಕಾರ ನಿರ್ವಹಿಸುತ್ತೆ ಅಲ್ವಾ? ಸೊ ಥರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ನೋಡಿ ಇಲ್ಲಿ, ಈವನ್ ದ ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಗೊತ್ತಿಲ್ಲದೆ ಇದ್ರು ಯು ಕ್ಯಾನ್ ಯೂಸ್ ಯುವರ್ ಕಾಮನ್ ಸೆನ್ಸ್. ಸೊ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಅಂತ ಗೊತ್ತಿದೆ ನಮಗೆ, ಸಿ ಅಂಡ್ ಡಿ ಹೋಯ್ತು. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಗೊತ್ತಿದೆ, ಬಿ ಕರೆಕ್ಟ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಯು ಕ್ಯಾನ್ ಎಲಿಮಿನೇಟ್. This is how exactly aspirants need to use the common sense while reading the question papers or while attending the exams. I hope ನಿಮ್ಗೆ ಇದು ನಾನು ಹೇಳ್ತಿರುವಂತದ್ದು ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೀನಿ ಸ್ನೇಹಿತರೆ. ಸೊ ನಿಮ್ಮ ಬೇಕಾದ್ರೆ ನೀವು ಏನ್ ಮಾಕ್ ಪೇಪರ್ಸ್ ಅನ್ನ ತಗೊಳ್ತಾ ಇದೀರಲ್ವಾ ಇವಾಗ, ಆ ಮಾಕ್ ಪೇಪರ್ಸ್ ಅಲ್ಲಿ ಈ ರೀತಿ ನೀವು ಅನಾಲಿಸಿಸ್ ಅನ್ನು ಮಾಡುವಂತ ಪ್ರಯತ್ನ ಮಾಡ್ಬೇಕಾಗುತ್ತೆ. ಈ ರೀತಿ ಅನಾಲಿಸಿಸ್ ನೀವು ಮಾಡಬೇಕು ಅಂತಾನೆ ನಾವು ಡಿಸ್ಕಷನ್ಸ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅಂದ್ರೆ ನಮ್ಮ ಪ್ರಯತ್ನ ಯಾರೆಲ್ಲ ಎಕ್ಸಾಮ್ಸ್ ಗಳನ್ನ ಬರೀತಾ ಇದ್ದೀರೋ ಅವರೆಲ್ಲರೂ ಸಕ್ಸಸ್ ಆಗ್ಬೇಕು ಅನ್ನುವಂಥದ್ದೇ ನಮ್ಮ ಪ್ರಯತ್ನ. ಸೊ ಹಾಗಾಗಿನೇ ಯಾರೆಲ್ಲ ಸೀರಿಯಸ್ ಅಭ್ಯರ್ಥಿಗಳು ಇರ್ತಾರೋ ಅವ್ರಿಗೆಲ್ಲರಿಗೂ ಸ್ಪರ್ಧಾ ಅರಿವಿನ ಟೆಸ್ಟ್ ಸೀರೀಸ್ ಬಗ್ಗೆ ಹೇಳಿ, ನಿಮ್ಗೆ ಇಷ್ಟ ಆಗಿದ್ದೆ ಆದಲ್ಲಿ ಅವರಿಗೆ ರೆಫರ್ ಮಾಡಿ ಟೆಸ್ಟ್ ಸೀರೀಸ್ ಅನ್ನ ಜಾಯಿನ್ ಮಾಡಿಸಿ. ಯಾಕೆ ಅಂದ್ರೆ ಈ ರೀತಿ ಅನಾಲಿಸಿಸ್ ಪಾರ್ಟ್ ನಿಮ್ಗೆ ಯೂಶಲಿ ಸಿಗಲ್ಲ. ಈ ಅನಾಲಿಸಿಸ್ ಪಾರ್ಟ್ ಅಂಡ್ ಕ್ವಶನ್ ಪೇಪರ್ಸ್ ಸಹ ದ ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ ಪೇಪರ್ ನೀವು ಕಾಣ್ತಿರ್ಬೋದು ಇವಾಗ. ಹೌ ಎಕ್ಸಾಕ್ಟ್ಲಿ ಇಟ್ ವಾಸ್ ದ ಮೇಂಟೈನಿಂಗ್ ದ ಸ್ಟ್ಯಾಂಡರ್ಡ್ಸ್ ಆಸ್ ಪಾರ್ಟ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. ಸೊ ಹಾಗಾಗಿನೇ UPSC ಲೆವೆಲ್ ಅಲ್ಲಿ ಇರುವಂತ ಕ್ವಶನ್ಸ್ ಅಂಡ್ ನೆಕ್ಸ್ಟ್ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನುವಂಥದ್ದು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇವ್ರ ಬೆಟರ್ ಯು ರೆಫರ್ ಫಾರ್ ಯುವರ್ ಸೀರಿಯಸ್ ಆಸ್ಪಿರೆಂಟ್ಸ್. ಕ್ಲಿಯರ್ ಇದೆನಾ? ಸೊ ನಿಮ್ಗೂ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ 93rd ಕ್ವಶನ್ ಗೆ ಆನ್ಸರ್ ಬಿ ವಾಸ್ ಕರೆಕ್ಟ್. ನೆಕ್ಸ್ಟ್ ಫಾರ್ ದ 94th ಕ್ವಶನ್, 94ನೇ ಪ್ರಶ್ನೆ, ಇಟ್ ವಾಸ್ ರಿಲೇಟೆಡ್ ಟು ದ ಲೋಕ್ ಅದಾಲತ್ಸ್. ಸೊ 94ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ? ಅಗೇನ್ ನೋಡ್ರಿ, ದ ಲೋಕ್ ಅದಾಲತ್ಸ್ ಹ್ಯಾವ್ ಬೀನ್ ಗಿವನ್ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅಂಡರ್ ದ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಆಫ್ 1987. ಸೊ ನಾಲ್ಸಾ ಮತ್ತು ಸಾಲ್ಸಾ ಅಂತ ಕರಿತೀವಲ್ವಾ ನಾವು, ಎಸ್ಪೆಷಲಿ ಆಸ್ ಪಾರ್ಟ್ ಆಫ್ 1987 ಅಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ಅಂತ ನೋಡಿದ್ವಿ. ಅದೇ ರೀತಿಯಲ್ಲಿ ಸ್ಟೇಟ್ಸ್ ಗೆ ಬಂದಾಗ ಇಟ್ ವಾಸ್ ಸ್ಟೇಟ್ಸ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆಕ್ಟ್ ಅಂತ ಕರಿತೀವಿ. ಸೊ ವಿಚ್ ಇಸ್ ವೆರಿ ಜನರಲಿಸ್ಟಿಕ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಅದೇನಾಗುತ್ತೆ, the statement one is correct ಆಗುತ್ತೆ. Lok Adalats can settle disputes that are pending before a court as well as those at the
ಪ್ರೀ ಲಿಟಿಗೇಷನ್ ಸ್ಟೇಜ್ ಅಂತ ಹೇಳ್ತಾ ಇದೆ. ಲೋಕ್ ಅದಾಲತ್ಗಳು ನ್ಯಾಯಾಲಯದ ಮುಂದೆ ಬಾಕಿ ಇರುವ ವಿವಾದಗಳನ್ನು ಹಾಗೂ ವಾಚ್ಯಪೂರ್ವ ಹಂತದಲ್ಲಿರುವ ವಿವಾದಗಳನ್ನು ಇತ್ಯರ್ಥಪಡಿಸಬಹುದು. ಸೊ ಈಗ ಲೋಕ್ ಅದಾಲತ್ಗಳನ್ನ ರಚನೆ ಮಾಡ್ಲಿಕ್ಕೆ ಕಾರಣನೇ ಏನು? ನ್ಯಾಯಾಲಯದಲ್ಲಿ ಇರುವಂತ ಇತ್ಯರ್ಥಗೊಳ್ಳದೇ ಇರುವಂತ ಪ್ರಕರಣಗಳನ್ನ ಅವರ ಕಾರ್ಯಭಾರವನ್ನ ಕಡಿಮೆ ಮಾಡುವಂತ ಉದ್ದೇಶದಿಂದಾನೇ ರಚನೆ ಮಾಡಿದ್ದು. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. ಲೋಕ್ ಅದಾಲತ್ಸ್ ಡೆರೈವ್ ದೇರ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಡೈರೆಕ್ಟ್ಲಿ ಫ್ರಮ್ ಆರ್ಟಿಕಲ್ ನಂಬರ್ 39A. ಸೊ ಆಲ್ರೆಡಿ ಇಲ್ಲಿ ನಾವು ನೋಡಿರ್ಬೋದು, ಇಟ್ ವಾಸ್ ಅಂಡ್ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅಂತ ಗೊತ್ತಿದೆ ನಮಗೆ, ಕರೆಕ್ಟಾ? ಇವೆಂದೋ ನಮ್ಗೆ ಇದರ ಅರ್ಥ ಗೊತ್ತಿಲ್ಲದೆ ಇದ್ರು. ಸೊ ಅಗೇನ್ ಇದು ಸಂವಿಧಾನದಲ್ಲಿ ಅಂತೂ ಎಲ್ಲಿನೂ ಲೋಕ್ ಅದಾಲತ್ಗಳ ಬಗ್ಗೆ ಇಲ್ಲ. ಹಾಗಿದ್ದಾಗ 39ನೇ ಎ ವಿಧಿ ಹೇಗ್ ಬರಲಿಕ್ಕೆ ಸಾಧ್ಯ? ಸೊ 39ನೇ ಎ ವಿಧಿಯನ್ನ ನಾವು 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗೆ ಅನುಸಾರವಾಗಿ ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್ ಬಗ್ಗೆ ಹೇಳ್ತೀವಿ ಹೊರತು ನೇರವಾಗಿ ಇದ್ರ ಬಗ್ಗೆ ಯಾವುದೇ ಅಂಶವನ್ನ ಕೊಟ್ಟಿಲ್ಲ. ಸೊ ಥರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಆಗುತ್ತೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಅಂದ್ರೆ ಸಿ ಮತ್ತು ಡಿ ರಾಂಗ್ ಆಯ್ತು. ಸೊ ಇಲ್ಲಿ ಜನರಲಿಸ್ಟಿಕ್ ಸ್ಟೇಟ್ಮೆಂಟ್ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್, ಹಾಗಾಗಿ ನೇರವಾಗಿ ನಾವು ಬಿ ಆಪ್ಷನ್ ಗೆ ಹೋಗ್ಬೋದು. ಸೊ ಜನರಲಿಸ್ಟಿಕ್ ಸ್ಟೇಟ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಇದನ್ನ ಕೆಲವೊಂದಿಷ್ಟು ಕ್ವಶನ್ಸ್ ಗಳಿಗೆ ಕಾಮನ್ ಸೆನ್ಸ್ ಯೂಸ್ ಮಾಡೋದನ್ನ ಹೇಳ್ತಾ ಇದೀನಿ. ಆ ರೀತಿ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಸೊ ಫಾರ್ ದ 94th ಕ್ವಶನ್ ಇಟ್ ವಾಸ್ ಆನ್ಸರ್ ಬಿ. 1 and 2 ಆರ್ ಕರೆಕ್ಟ್. ನೆಕ್ಸ್ಟ್ ಫಾರ್ ದ 95th ಕ್ವಶನ್ ರಿಲೇಟೆಡ್ ಟು ಇವಿಎಂ. ಸೊ ಸರ್ವೇ ಸಾಮಾನ್ಯವಾಗಿ ಇವಿಎಂ ವಿವಿ ಪ್ಯಾಟ್ ಗಳ ಮೇಲೆ ನಿಮಗೆ ಪ್ರಶ್ನೆಗಳು ನಿರಂತರವಾಗಿ ಇದ್ದೇ ಇರುತ್ತೆ. ಸೊ ಫಾರ್ ದಿಸ್ ಕ್ವಶನ್, which one of the following is an advantage of using an EVM over the conventional ballot paper system? ಸಾಂಪ್ರದಾಯಿಕ ಮತಪತ್ರ ವ್ಯವಸ್ಥೆಗಿಂತ ವಿದ್ಯುನ್ಮಾನ ಮತಯಂತ್ರವನ್ನ ಬಳಸುವುದರ ಒಂದು ಅನುಕೂಲ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಹೇಳ್ತಾ ಇದೆ. ಸೊ ವಿಚ್ ಇಸ್ ವೆರಿ ಸಿಂಪಲ್ ಕ್ವಶನ್. ಕಾಮನ್ ಸೆನ್ಸ್ ಯೂಸ್ ಮಾಡೋದ್ರಿಂದ ಯು ಕ್ಯಾನ್ ಹ್ಯಾವ್ ದ ಆನ್ಸರ್, ಎಕ್ಸಾಕ್ಟ್ ಆನ್ಸರ್ ಅನ್ನು ಹಾಕೋದು. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಇವಿಎಂ ಅನ್ನ ಯೂಶಲಿ ಅದನ್ನ ಜಾರಿಗೆ ತರುವಂತದ್ದು, ಅದರ ಉತ್ಪಾದನೆಯನ್ನು ಮಾಡುವಂತ ಅಧಿಕಾರವನ್ನ BL ಗೆ ಕೊಟ್ಟಿದ್ದೀವಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಹಾಗಿದ್ದಾಗ ಮೊದಲ ಬಾರಿಗೆ ಇವಿಎಂ ಗಳನ್ನ ಬಳಕೆ ಮಾಡಿದ್ದು 1982ರಲ್ಲಿ. ಇಟ್ ವಾಸ್ ಇನ್ ದ ಕಾನ್ಸ್ಟಿಟ್ಯೂಯೆನ್ಸಿ ಆಫ್ ಕೇರಳ. ಕೇರಳದಲ್ಲಿ ಮೊದಲ ಬಾರಿಗೆ 1982ರಲ್ಲಿ ಬಳಕೆ ಮಾಡಿದ್ದು. ಹಾಗಿದ್ದಾಗ ಸಂಪೂರ್ಣ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಮೊದಲ ಬಾರಿಗೆ ಯೂಸ್ ಮಾಡಿದ್ದು ನಾವು ಗೋವಾದಲ್ಲಿ, ದ ಕಂಪ್ಲೀಟ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್. ಅಂಡ್ ಲೋಕಸಭೆಯಲ್ಲಿ ಮೊದಲ ಬಾರಿಗೆ ನಾವು ಇವಿಎಂ ಗಳನ್ನ ಬಳಕೆ ಮಾಡಿದ್ದು ಇಟ್ ವಾಸ್ ಇನ್ ದ ಇಯರ್ 2004. ಸೊ ಇದು ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದ ಇವಿಎಂ ಗೊತ್ತಿರಬೇಕು. ಅಂಡ್ ಈಗ ಕ್ವಶನ್ ಕೇಳ್ತಿರುವಂತದ್ದೇನು, ಯಾವುದು ಈಸಿ, ಅದರ ಅನುಕೂಲತೆ ಬಗ್ಗೆ ಹೇಳಿದ್ದಾನೆ. ಇದು ಇಂಟರ್ನೆಟ್ ಮೂಲಕ ಮತದಾನ ಮಾಡಲು ಅನುಮತಿಸುತ್ತದೆ. ಈಗ ವೆರಿ ಸಿಂಪಲ್ ನೋಡಿ, ಈಗ ಗ್ರಾಮೀಣ ಭಾಗದಲ್ಲಿ ನಾವು ಇವಿಎಂ ಗಳನ್ನು ಬಳಕೆ ಮಾಡ್ತೀವಿ. ಈಗ ಗ್ರಾಮೀಣ ಭಾಗದಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗದೆ ಕಷ್ಟ, ಅಂತದ್ರಲ್ಲಿ ಇಂಟರ್ನೆಟ್ ಸೌಲಭ್ಯ ಸಿಗ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಸೊ ಕಾಮನ್ ಸೆನ್ಸ್ ಯೂಸ್ ಮಾಡೋದು ಹೀಗೆ. ಎ ಇಸ್ ರಾಂಗ್ ಆಯ್ತು. ಇದು ಅಮಾನ್ಯ ಮತ್ತು ಅನುಮಾನಾಸ್ಪದ ಮತಗಳ ಸಾಧ್ಯತೆಯನ್ನು ನಿವಾರಿಸುತ್ತದೆ. ಅಲ್ಟಿಮೇಟ್ಲಿ ಕರೆಕ್ಟ್. ಯೂಶಲಿ ಇದನ್ನು ಜಾರಿಗೆ ತರಲಿ ಕಾರಣನೇ ಇದಲ್ಲ. ಇಟ್ ಎಲಿಮಿನೇಟ್ಸ್ ದ ಪಾಸಿಬಿಲಿಟಿ ಆಫ್ ಇನ್ವ್ಯಾಲಿಡ್ ಅಂಡ್ ಡೌಟ್ಫುಲ್ ವೋಟ್ಸ್. ಸೊ ಯೂಶಲಿ ಕನ್ವೆನ್ಷನಲ್ ಬ್ಯಾಲೆಟ್ ಪೇಪರ್ ಅಲ್ಲಿ ರಿಗ್ಗಿಂಗ್ ಅನ್ನ ನೋಡ್ತೀವಿ ನಾವು, ಹೌದಾ? ಅಂದ್ರೆ ಅನುಮಾನಾಸ್ಪದ ಮತಗಳು ಹೆಚ್ಚಿರುವಂತದನ್ನ ನೋಡ್ತೀವಿ, ಅದನ್ನೇ ರಿಗ್ಗಿಂಗ್ ಅಂತ ನೋಡ್ತೀವಿ. ಅಮಾನ್ಯ ಮತಗಳು ಹೆಚ್ಚಾಗ್ತಿರುವಂತದನ್ನ ನೋಡ್ತಾ ಇದೀವಿ. ಒಬ್ಬನೇ 2-3 ಬಾರಿ ಚುನಾವಣೆಯಲ್ಲಿ ತನ್ನ ಮತವನ್ನ ನೀಡ್ತಾ ಇದ್ದ, ಅವುಗಳನ್ನ ರದ್ದುಗೊಳಿಸುವಂತ ಪ್ರಮುಖ ಉದ್ದೇಶಕ್ಕೋಸ್ಕರವಾಗಿನೇ ಇವಿಎಂ ತಗೊಂಡ್ಬರ್ತೀವಿ. ಸೊ ಬಿ ಇಸ್ ಆಟೋಮೆಟಿಕಲಿ ಕರೆಕ್ಟ್. ಇದು ವಿಶೇಷ ಸಂದರ್ಭಗಳಲ್ಲಿ ಮತದಾರರಿಗೆ ಬಹುಮತಗಳನ್ನು ಚಲಾಯಿಸಲು ಅನುಮತಿ ಕೊಡುತ್ತದೆ. ಬಹುಮತ ಹೇಗ್ ಸಾಧ್ಯ? ಇಟ್ ಈಸ್ ಟು ರೆಡ್ಯೂಸ್ ಅಲ್ವಾ? ಸೊ ಮಲ್ಟಿಪಲ್ ವೋಟ್ಸ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಜಾರಿಗೆ ತರುತ್ತೆ. ಇದು ನ್ಯಾಯಾಂಗದ ಅನುಮೋದನೆಯ ನಂತರ ಮಾತ್ರ ಎಣಿಕೆಗೆ ಅವಕಾಶ ಮಾಡುತ್ತೆ. ನ್ಯಾಯಾಂಗದ ಅನುಮೋದನೆ ಅವಶ್ಯಕತೆ ಇರುವುದಿಲ್ಲ. ಸೊ ಚುನಾವಣೆಯ ಮುಗಿದ ನಂತರದಲ್ಲಿ ಆಟೋಮೆಟಿಕಲ್ ಏನಾಗುತ್ತೆ, ಎಲೆಕ್ಷನ್ ಕೌಂಟಿಂಗ್ ಅನ್ನ ನೋಡ್ತೀವಿ. ಸೊ ಅದೇ ಯಾವುದು ಅಪ್ರೂವಲ್ ಆಫ್ ದ ಜುಡಿಷಿಯರಿ ಇಸ್ ನಾಟ್ ಮ್ಯಾಂಡೇಟರಿ. ಕ್ಲಿಯರ್ ಇದೆನಾ? ಸೊ 95th ಕ್ವಶನ್ ಗೆ ಆನ್ಸರ್ ಏನಾಯ್ತು? ದ ಆಪ್ಷನ್ ಬಿ ಇಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಡಿಲಿಮಿಟೇಷನ್ ಕಮಿಷನ್. ದ ನೆಕ್ಸ್ಟ್ ಕ್ವಶನ್ ವಾಸ್ ರಿಲೇಟೆಡ್ ಟು ಡಿಲಿಮಿಟೇಷನ್ ಕಮಿಷನ್ ಅಂಡ್ ಅಲ್ಟಿಮೇಟ್ಲಿ ವಿ ನೀಡ್ ಟು ಫೈಂಡ್ ಔಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಇದರಲ್ಲಿ ಸರಿಯಾದ ಹೇಳಿಕೆಯನ್ನ ಕೇಳ್ತಾ ಇದ್ದಾರೆ. So as part of 96th question, so the delimitation commission which was mentioned under the article 82 and at the state level it was related to article 170. 82 ಮತ್ತು 170ನೇ ವಿಧಿಗೆ ಅನುಸಾರವಾಗಿ ಡಿಲಿಮಿಟೇಷನ್ ಆಯೋಗವನ್ನು ಜಾರಿಗೆ ತರುವಂತ ಅಧಿಕಾರಗಳು ಕೇವಲ ರಾಷ್ಟ್ರಪತಿ ಹೊಂದಿರ್ತಾರೆ. The delimitation commission will be called only by the president. Is appointed by the president of India. ಅದೇ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಅಂಡ್ ಯೂಶಲಿ ಪ್ರೆಸಿಡೆಂಟ್ ಇದರಲ್ಲಿ 3 ಸದಸ್ಯರನ್ನ ಆಯ್ಕೆ ಮಾಡುವಂತದ್ದನ್ನ ನೋಡ್ತೀವಿ.
3 ಜನ ಸದಸ್ಯರು ಡಿಲಿಮಿಟೇಷನ್ ಆಯೋಗದಲ್ಲಿರುವಂತದ್ದ ನೋಡ್ತೀವಿ. ಯೂಶಲಿ ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್, ಚೀಫ್ ಎಲೆಕ್ಷನ್ ಕಮಿಷನರ್ ಅಂಡ್ ಆಯಾ ರಾಜ್ಯಕ್ಕೆ ಬಂದಾಗ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಕರೆಕ್ಟಾ? ಸೊ 3 ಜನ ಸದಸ್ಯರನ್ನ ರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ. ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದ ಡಿಲಿಮಿಟೇಷನ್ ಆಕ್ಟ್ ಆಫ್ 2002 ಅಂತ ಹೇಳ್ತಾ ಇದೆ. ಸೊ ಅಲ್ಟಿಮೇಟ್ಲಿ ಈಗ ಇತ್ತೀಚೆಗೆ ನೋಡುವಂತದ್ದಾದ್ರೆ ಕ್ಷೇತ್ರ ವಿಂಗಡಣಾ ಕಾಯ್ದೆ 2002ರಲ್ಲಿ ರಚಿಸಲಾಗಿದೆ. ಇತ್ತೀಚೆಗೆ ನಾವು ನೋಡಿದ್ದು ಅಗೇನ್ 2002ರಲ್ಲಿ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇಟ್ ಫಂಕ್ಷನ್ಸ್ ಅಂಡರ್ ದಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದಾನೆ. ಫಂಕ್ಷನ್ಸ್ ಅಂಡರ್ ದಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಂತ ಹೇಳ್ತಾ ಇದೆ. ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಲ್ಲ, ಬದಲಾಗಿ ಏನಾಗುತ್ತೆ ಇದು ಇನ್ ಕೊಲಾಬರೇಷನ್ ವಿತ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಲ್ಲ, ಬದಲಾಗಿ ಏನಾಗುತ್ತೆ ಅದರ ಸಹಯೋಗದೊಂದಿಗೆ ಅರೆ ನ್ಯಾಯಾಂಗೀಯ ಸದಸ್ಯರನ್ನು ಹೊಂದಿರುವ ಕಾರಣಕ್ಕಾಗಿ ಅದು ಸಹಾಯದೊಂದಿಗೆ ಏನಾಗುತ್ತೆ ಚುನಾವಣಾ ಆಯೋಗದ ಸಹಾಯದಿಂದ ಕಾರ್ಯನಿರ್ವಹಿಸುವಂತದ್ದ ನೋಡ್ತೀವಿ. ಸಂಪೂರ್ಣ ಆಡಳಿತಾತ್ಮಕ ನಿಯಂತ್ರಣ ಚುನಾವಣಾ ಆಯೋಗಕ್ಕೆ ಇರಲ್ಲ. ಹಾಗಾಗಿ ದ ಥರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಆಗುತ್ತೆ. ಸೊ ಉತ್ತರ ನಮಗೆ ಫಾರ್ ದ 96th ಕ್ವಶನ್ ಗೆ 192 ಇಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಇದು ಆಸ್ ಆಫ್ ನೌ ನ್ಯೂಸ್ ಅಲ್ಲಿ ಇರೋ ಕಾರಣದಿಂದ ವೆರಿ ಇಂಪಾರ್ಟೆಂಟ್. ಹಾಗಿದ್ದಾಗ ಇಲ್ಲಿಯವರೆಗೆ ಡಿಲಿಮಿಟೇಷನ್ ಆಯೋಗ 4 ಬಾರಿ ರಚನೆ ಆಗಿರುವಂತದ್ದನ್ನ ನೋಡ್ತೀವಿ. ಫ್ರಮ್ 1952, 1962, 1972 ಆಸ್ ವೆಲ್ ಆಸ್ 2002 ಅಂತ ನೋಡ್ತೀವಿ. ಒಟ್ಟು 4 ಬಾರಿ ಅದು ಆಯೋಗ ರಚನೆ ಮಾಡಿದೆ ರಾಷ್ಟ್ರಪತಿಯವರಿಂದ. ನೆಕ್ಸ್ಟ್, ದ 97th ಕ್ವಶನ್, 97ನೇ ಪ್ರಶ್ನೆ. ಪಂಚಾಯತ್ಗಳಿಗೆ ಸಂಬಂಧಿಸಿದಂತೆ 4 ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಟ್ ವಾಸ್ ರಿಲೇಟೆಡ್ ಟು ಅಗೇನ್ 4 ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ವಿ ನೀಡ್ ಟು ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಪಂಚಾಯತ್ಸ್. ಅಗೇನ್ ಪೇರಿಂಗ್ ಸಿಸ್ಟಮ್ ಇರೋದ್ರಿಂದ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಸೊ ಪೇರಿಂಗ್ ಸಿಸ್ಟಮ್ ಅನ್ನುವಂಥದ್ರಲ್ಲಿ ಅಗೇನ್ ಯು ಹ್ಯಾವ್ ಟು ಬಿ ವೆರಿ ಮಚ್ ಕೇರ್ಫುಲ್. ರಿಸರ್ವೇಶನ್ ಫಾರ್ ವುಮೆನ್ ಇನ್ ಪಂಚಾಯತ್ಸ್ ಇಸ್ ಲಿಮಿಟೆಡ್ ಟು ದ 1/3 ಆಫ್ ದ ಜನರಲ್ ಸೀಟ್ಸ್ ಅಂತ ಹೇಳ್ತಾ ಇದೆ. ಸೊ ಅಲ್ಟಿಮೇಟ್ಲಿ ಇಲ್ಲಿ ನೋಡಬಹುದು ನಾವು ಜನರಲ್ ಸೀಟ್ಸ್ ಅಂತ ಹೇಳ್ತಾ ಇದೆ. ಯೂಸ್ ಯುವರ್ ಕಾಮನ್ ಸೆನ್ಸ್. ಇಲ್ಲಿ ಹೇಳ್ತಿರುವಂತದ್ದು ಏನು, ರಿಸರ್ವೇಶನ್ ಫಾರ್ ವುಮೆನ್ ಇನ್ ಪಂಚಾಯತ್ಸ್ ಇಸ್ ಲಿಮಿಟೆಡ್ ಟು 1/3 ಆಫ್ ದ ಜನರಲ್ ಸೀಟ್ಸ್ ಅಂತ ಹೇಳ್ತಾ ಇದೆ. ಮಹಿಳೆಯರ ಮೀಸಲಾತಿ ಸಾಮಾನ್ಯ ಸ್ಥಾನಗಳ 1/3 ಸೀಮಿತವಾಗಿದೆ ಅಂತ ಹೇಳ್ತಾ ಇದೆ. ಸೊ 1/3 ಮೀಸಲಾತಿಯನ್ನು ಕೊಡ್ತಾ ಇದೆ, ಆದ್ರೆ ಜನರಲ್ ಸೀಟ್ ಇದಲ್ವಲ್ಲ ಅದು. ಇಟ್ ವಾಸ್ ಬೀನ್ ಗಿವನ್ ದ ರಿಸರ್ವೇಶನ್ ಫಾರ್ SCs ಅಂಡ್ STs ಇನ್ಕ್ಲೂಡಿಂಗ್ ದ ವುಮೆನ್ಸ್ ಆನ್ ದ ಬೇಸಿಸ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್. SC/ST ಕಾನ್ಸ್ಟಿಟ್ಯೂಯೆನ್ಸಿ ಅಂತಾನೆ ನೋಡ್ತೀವಿ, ಜನರಲ್ ಸೀಟ್ ಸಿಗಲ್ಲ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಯ್ತು, ಇಟ್ ವಾಸ್ ರಾಂಗ್ ಆಸ್ ಪಾರ್ಟ್ ಆಫ್ ಆರ್ಟಿಕಲ್ 243 ಡಿ ಮತ್ತು ಟಿ ಅಲ್ಲಿ ಇರುವಂತದ್ದನ್ನು ನೋಡ್ತೀವಿ. ಪಂಚಾಯತ್ಸ್ ಡಿ, ಮುನ್ಸಿಪಾಲಿಟೀಸ್ ಟಿ ಅಲ್ಲಿ ಇದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಯ್ತು. 1/3 ಆಫ್ ದ ಪೊಸಿಷನ್ಸ್ ಆಫ್ ಚೇರ್ಪರ್ಸನ್ ಆರ್ ರಿಸರ್ವ್ಡ್ ಫಾರ್ ವುಮೆನ್. ಅಲ್ಟಿಮೇಟ್ಲಿ ಕರೆಕ್ಟ್. ಸೊ ಇಲ್ಲಿ ಅಧ್ಯಕ್ಷರ ಸ್ಥಾನಗಳಲ್ಲಿ 1/3 ಸ್ಥಾನಗಳಲ್ಲಿಯೂ ಸಹ ಮಹಿಳೆಯರಿಗೆ ಮೀಸಲಾತಿ ಇರುವಂತದ್ದನ್ನು ನೋಡ್ತೀವಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ರಿಸರ್ವೇಶನ್ ಫಾರ್ ವುಮೆನ್ ಆಲ್ಸೋ ಅಪ್ಲೈಸ್ ವಿತ್ ಇನ್ ಸೀಟ್ಸ್ ರಿಸರ್ವ್ಡ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. ಅಲ್ಟಿಮೇಟ್ಲಿ ಯಾವುದು ವುಮೆನ್ ಅನ್ನುವಂಥದ್ದು ಅಗೇನ್ ಮೊದಲೇ ಹೇಳಿದ್ವಿ ನಾವು, SC/ST ಒಳಗಡೆನು ವುಮೆನ್ಸ್ ಗೆ ರಿಸರ್ವೇಶನ್ ಇರುವಂತದ್ದು ಕಾಣ್ತೀವಿ. A ಸರ್ಪಂಚ್ ಮೇ ಸೈಮಲ್ಟೇನಿಯಸ್ಲಿ ಬಿಲಾಂಗ್ ಟು ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಬಿ ಎ ವುಮೆನ್. ಒಬ್ಬ ಸರ್ಪಂಚ್ ಏಕಕಾಲದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದವರು ಮತ್ತು ಮಹಿಳೆಯು ಆಗಿರಬಹುದು. ಸೊ ಮಹಿಳೆಯರಿಗೂ ಸರ್ಪಂಚ್ ಅಲ್ಲಿ ಅಧಿಕಾರ ಮೀಸಲಾತಿಯನ್ನು ಕೊಡುವ ಕಾರಣದಿಂದ 4ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ಹಾಗಾಗಿ ಆಲ್ ದ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಬಹಳ ಸಂದರ್ಭದಲ್ಲಿ ಕರೆಕ್ಟ್ ಅಂತ ಅನ್ಕೊಳ್ತೀವಿ ನಾವು. ಮೊದಲನೇ ಸ್ಟೇಟ್ಮೆಂಟ್ ಆಲ್ ದ 4 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತ ಹಾಕ್ಬಿಡ್ತೀರಿ ಆನ್ಸರ್ಸ್. ಬಟ್ ಯೂಸ್ ಯುವರ್ ಕಾಮನ್ ಸೆನ್ಸ್. ಜನರಲ್ ಸೀಟ್ಸ್ ಅಲ್ಲಿ ಅಲ್ಲ, ವಿತ್ ಇನ್ ದ ರಿಸರ್ವ್ಡ್ ಸೀಟ್ಸ್ ಅಲ್ಲಿ 1/3 ರಿಸರ್ವೇಶನ್ ಇದೆ ಹೊರತು ಜನರಲ್ ಸೀಟ್ಸ್ ಅಲ್ಲಿ ಅವರಿಗೆ ಇಲ್ಲ. ಕ್ಲಿಯರ್ ಇದೆನಾ? ಸೊ ಹಾಗಾಗಿ ಫಾರ್ ದ 97th ಕ್ವಶನ್ ಸಿ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ 98th ಕ್ವಶನ್, ಅ ಡೈರೆಕ್ಟ್ ಕ್ವಶನ್, ನೇರ ಪ್ರಶ್ನೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ಹೇಳ್ತಾ ಇದೆ. ಮಾದರಿ ನೀತಿ ಸಂಹಿತೆಯ ಬಗ್ಗೆ ಪ್ರಶ್ನೆ ಇರುವಂತದ್ದನ್ನು ನೋಡ್ತೀವಿ. ಸೊ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಯೂಶಲಿ ಎಲೆಕ್ಷನ್ ಕಮಿಷನ್ ಇರುವಂತ ಸರ್ವೋಚ್ಚ ಅಧಿಕಾರ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎನೇಬಲ್ಸ್ ಬ್ರಿಂಗ್ಸ್ ದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇಂಟು ಇಮಿಡಿಯೇಟ್ ಎಫೆಕ್ಟ್ ಅಂತ ಹೇಳುತ್ತೆ. ಇಶ್ಯೂ ಆಫ್ ಎಲೆಕ್ಷನ್ ನೋಟಿಫಿಕೇಶನ್ ಬೈ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಯವರಿಂದ ಚುನಾವಣಾ ಅಧಿಸೂಚನೆಯ ಹೊರಡಿಸುವಿಕೆ ಅಂತ ಹೇಳ್ತಾ ಇದೆ. ಸೊ ಅಗೇನ್ ಅದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಗೆ ಅವಶ್ಯಕತೆನೇ ಬರಲ್ಲ. ಚುನಾವಣಾ ಆಯೋಗದಿಂದ ಚುನಾವಣಾ ವೇಳಾಪಟ್ಟಿಯ ಪ್ರಕಟಣೆ, ಇದು ನೇರವಾದ ಉತ್ತರ. ಡೈರೆಕ್ಟ್ಲಿ ಇಟ್ ವಾಸ್ ರಿಲೇಟೆಡ್ ಟು ದ ಅನೌನ್ಸ್ಮೆಂಟ್ ಆಫ್ ದ ಎಲೆಕ್ಷನ್ ಶೆಡ್ಯೂಲ್ ಬೈ ದ ಎಲೆಕ್ಷನ್ ಕಮಿಷನ್. ಯಾವಾಗ ಚುನಾವಣಾ ಆಯೋಗ ಒಂದು ನಿರ್ದಿಷ್ಟ ದಿನವನ್ನ ಘೋಷಣೆ ಮಾಡುತ್ತೋ ಅದಕ್ಕಿಂತ ಮುಂಚಿತವಾಗಿ ಈ ನೀತಿ ಸಂಹಿತೆ ಜಾರಿಗೆ ಬರುವಂತದ್ದನ್ನು ನೋಡ್ತೀವಿ. ದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವಿಲ್ ಬಿ ಪ್ರಪೋಸ್ಡ್ ಬೈ ದ ಎಲೆಕ್ಷನ್ ಕಮಿಷನ್ ಬಿಫೋರ್ ದ ಡೇಟ್ ಆಫ್ ಎಲೆಕ್ಷನ್ಸ್ ಅಂತ ನೋಡ್ತೀವಿ.
ಹಾಗಾಗಿ ಬಿ ಇಸ್ ನೇರವಾಗಿದೆ. ಮತದಾರರ ಪಟ್ಟಿಗಳ ಪ್ರಕರಣ, ಪಬ್ಲಿಕೇಶನ್ ಆಫ್ ದ ಎಲೆಕ್ಟರಲ್ ರೂಲ್ಸ್, ಫೈಲಿಂಗ್ ಆಫ್ ನಾಮಿನೇಷನ್ ಪೇಪರ್ಸ್ ಬೈ ಕ್ಯಾಂಡಿಡೇಟ್, ಇವು ಯಾವುದು ಸಹ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನೇರವಾದ ಉತ್ತರ ಏನಾಗುತ್ತೆ, ದ ಬಿ ಇಸ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ದ 99th ಕ್ವಶನ್, 99ನೇ ಪ್ರಶ್ನೆ. ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೋ ಸರಿಯಾದ ಹೇಳಿಕೆ ಅಂತ ಗುರುತಿಸಬೇಕು. we need to give the correct statement ಅಂತ ಕೇಳ್ತಾರೆ. we need to find out the correct statement. The state chief information commissioner holds office for 5 years or until attaining the age of 65 years, whichever is earlier ಅಂತ ಹೇಳ್ತಾ ಇದೆ. ಸೊ ಹಾಗೆ ನೇರ ಸ್ಟೇಟ್ಮೆಂಟ್ ಅನ್ನೇ ಕೊಡ್ತಾ ಇದ್ದಾನೆ. ಸೊ ಸ್ಟೇಟ್ಮೆಂಟ್ ಪ್ರಕಾರ ಏನಾಗುತ್ತೆ, ಅವರ ಅಧಿಕಾರಾವಧಿ ಇದ್ದಿದ್ದೆ 5 ವರ್ಷ ಅಥವಾ 65 ವರ್ಷ, ಅದರಲ್ಲಿ ಯಾವುದು ಮೊದಲಾಗುತ್ತದೆಯೋ ಅದಕ್ಕನುಸಾರವಾಗಿ ಅವರನ್ನ ಪದಚ್ಯುತಿಗೊಳಿಸಲಾಗುತ್ತೆ. ದೇ ವಿಲ್ ಬಿ ರಿಮೂವ್ಡ್ ಅಂತ ನೋಡ್ತಾ ಇದೀವಿ. ಅಂಡ್ ರಿಮೂವಲ್ ಪ್ರೊಸೀಜರ್ ಏನಾಗುತ್ತೆ ಇವಾಗ, ದ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅನ್ನುವಂಥದ್ದು ಇಲ್ಲಿ ಸೇಮ್ ಆಸ್ ದಟ್ ಆಫ್ ದ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಜಡ್ಜಸ್ ಅಂತ ನೋಡ್ತೀವಿ. ರಿಮೂವಲ್ ಪ್ರೊಸೆಸ್ ಆಫ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜಸ್ ಏನಿದೆಲ್ಲ ಅದಕ್ಕನುಸಾರವಾಗಿನೇ ಇದು ಅಸ್ತಿತ್ವಕ್ಕೆ ಬಂದಿದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇದೆ. ದ ಸ್ಟೇಟ್ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಇಸ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್ ಆಫ್ಟರ್ ಕಂಪ್ಲೀಟಿಂಗ್ 1 ಟರ್ಮ್. ಸೊ ಮರು ನೇಮಕಕ್ಕೆ ಅವರು ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬಿ ಕೇರ್ಫುಲ್, ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್, ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಕಾಂಟ್ ಬಿ ರೀಅಪಾಯಿಂಟೆಡ್. ಆದ್ರೆ ಇನ್ಫಾರ್ಮೇಶನ್ ಕಮಿಷನರ್ ಕ್ಯಾನ್ ಹ್ಯಾವ್ ದ ಅಪಾಯಿಂಟ್ಮೆಂಟ್ ಅಂಡರ್ ದಿ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್. ಇಲ್ಲಿ ಮಾಹಿತಿ ಆಯುಕ್ತರು ಮುಖ್ಯ ಮಾಹಿತಿ ಆಯುಕ್ತರಾಗಿ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಇದೆ ಹೊರತು ಒಮ್ಮೆ ಮುಖ್ಯ ಮಾಹಿತಿ ಆಯುಕ್ತರಾಗಿ ಆಯ್ಕೆಗೊಂಡಿರುವಂತಹ ಸದಸ್ಯ ಮರು ನೇಮಕಾತಿಗೆ ಅವಕಾಶ ಇಲ್ಲ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಉತ್ತರ ಇದಕ್ಕೆ 1 ಓನ್ಲಿ. ಕ್ಲಿಯರ್ ಇದೆನಾ? ಅಂಡ್ ಮೋರ್ ಓವರ್ ದ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ಸ್, ಇನ್ಫಾರ್ಮೇಶನ್ ಕಮಿಷನ್ ಅಂತ ನೋಡ್ತೀವಿ, RTI ಆಕ್ಟ್ ಗೆ ಅನುಸಾರವಾಗಿ ಜಾರಿಗೆ ಬಂದಿರುವಂತಹ ಅಂಶ. ಕ್ಲಿಯರ್ ಇದೆನಾ? ಸೊ ಮಾಹಿತಿ ಆಯುಕ್ತರ ಅನ್ನುವಂಥದ್ದು ಮಾಹಿತಿ ಆಯೋಗಕ್ಕೆ ಅನುಸಾರವಾಗಿ ರೈಟ್ ಟು ಇನ್ಫಾರ್ಮೇಶನ್ ಅಂತ ನೋಡ್ತೀವಲ್ವಾ ನಾವು, ಅದಕ್ಕನುಸಾರವಾಗಿ ಕಾಯ್ದೆಗೆ ಅನುಸಾರವಾಗಿ ಜಾರಿಗೆ ಬಂದಿರುವಂತಹ ಅಂಶ. ಸೊ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನೇತರ ಸಂಸ್ಥೆಯಾಗಿರುವಂತದನ್ನ ಕಾಣ್ತೀವಿ. So for the 99th question, option A is correct. And the last question, that is 100th question, which is also somehow a pairing system ಅಲ್ಲಿ ಕೇಳಿರುವ ಕಾರಣಕ್ಕಾಗಿ usually difficult ಅನ್ಸುತ್ತೆ, but which is also very easy, which is related to controller and auditor general. Consider the following statements and we need to find out the correct statement with respect to the CAG. ಭಾರತದ ನಿಯಂತ್ರಕರು ಮತ್ತು ಲೇಖಪಾಲರು CAG ರಾಜ್ಯ ಸಹಕಾರಿ ಸಂಘಗಳ ಲೆಕ್ಕಪತ್ರಗಳನ್ನು ಪರಿಶೋಧಿಸುತ್ತಾರೆ. The controller and auditor general audits the accounts of state cooperative societies. Be careful. Cooperative societies ಅಲ್ಲ, they will audit central and states. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಡಿಟ್ ಅನ್ನು ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತಾರೆ. ಆದ್ರೆ ಸಹಕಾರ ಸಂಘಗಳ ಇಲ್ಲಿ ಸಹಕಾರಿ ಸಂಘಗಳ ಲೆಕ್ಕಪತ್ರ ಪರಿಶೋಧನೆ ಮಾಡುವಂತ ಅಧಿಕಾರಗಳು ಹೊಂದಿದ್ದು ಸ್ಟೇಟ್ಸ್, ಸ್ಯಾಟ್ ಅಂತ ನೋಡ್ತೀವಿ, ಸ್ಟೇಟ್ಸ್ ಆಡಿಟ್ ಅಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್. ಸ್ಟೇಟ್ಸ್ ಆಡಿಟ್ ಅಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅದರ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಯ್ತು. ದ ಸ್ಟೇಟ್ ಲೆಜಿಸ್ಲೇಚರ್ ಮೇ ಮೇಕ್ ಪ್ರಾವಿಷನ್ಸ್ ರಿಗಾರ್ಡಿಂಗ್ ದ ಆಡಿಟ್ ಆಫ್ ಕೋಆಪರೇಟಿವ್ ಸೊಸೈಟೀಸ್, ಅದನ್ನೇ ಹೇಳಿದ್ದು ನಾವು. ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ನೆಕ್ಸ್ಟ್, the every cooperative society is audited by an auditor appointed by its central body. So ultimately the third statement is also correct ಇದೆ. ಸೊ ಇಲ್ಲಿ ಆಯಾ ರಾಜ್ಯದ ಸಹಕಾರ ಸಂಘಗಳ ಆಡಿಟ್ ಮಾಡ್ಲಿಕ್ಕೆ ಅಲ್ಲಿ ಪ್ರತಿಯೊಂದು ಸಹಕಾರಿ ಸಂಘವು ತನ್ನ ಸಾಮಾನ್ಯ ಸಭೆಯಿಂದ ನೇಮಕಗೊಂಡ ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಡುತ್ತದೆ ಅಂತ ನೋಡ್ತೀವಿ. ಆಸ್ ಪಾರ್ಟ್ ಆಫ್ ದ ಪಾರ್ಟ್ 9B ಅಲ್ಲಿ ಕೋಆಪರೇಟಿವ್ ಸೊಸೈಟಿಯನ್ನು ಜಾರಿಗೆ ತರಲಾಗಿದೆ ಆಸ್ ಪಾರ್ಟ್ ಆಫ್ ದ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2011 ಆನ್ವರ್ಡ್ಸ್. ಅಂಡ್ ಇದಕ್ಕನುಸಾರವಾಗಿನೇ ಆರ್ಟಿಕಲ್ 243 ZH ಇಂದ ZT ವರೆಗೆ ಇರುವಂತಹ ಅಂಶಗಳನ್ನ ನೋಡಲಾಗುತ್ತೆ. ಕ್ಲಿಯರ್ ಇದೆ ಸ್ನೇಹಿತರೆ? ಸೊ ಹಾಗಾಗಿ ಉತ್ತರ ಏನಾಯ್ತು ಇಲ್ಲಿ, ದ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಐ ಹೋಪ್ ನಮ್ಮ ಡಿಸ್ಕಷನ್ ಪಾರ್ಟ್ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೀನಿ ಸ್ನೇಹಿತರೆ. ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಮಾಕ್ ಪೇಪರ್ಸ್ ಅನ್ನು ಬಿಡಿಸುವಂತ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನ ಏನಾಗಿರ್ಬೇಕು ಅಂದ್ರೆ, ಕ್ವಶನ್ಸ್ ಯಾವ ರೀತಿ ಕೇಳಿದಾನೆ, ಯಾವ ರೀತಿ ಫ್ರೇಮ್ ವರ್ಕ್ ಇದೆ, ಹೌ ಎಕ್ಸಾಕ್ಟ್ಲಿ ದ ಕ್ವಶನ್ಸ್ ಆರ್ ಫಾರ್ಮ್ಡ್, ಅಂಡ್ ಯಾವ ರೀತಿ ಯು ನೀಡ್ ಟು ಯೂಸ್ ಯುವರ್ ಟೆಕ್ನಿಕ್ಸ್, ಎಲಿಮಿನೇಷನ್ ಟೆಕ್ನಿಕ್ ಯಾವ ರೀತಿ ಯೂಸ್ ಮಾಡಬೇಕು, ಪೇರಿಂಗ್ ಸಿಸ್ಟಮ್ ಇದ್ದಾಗ ಯಾವ ರೀತಿ ನಿಮ್ಮ ಪ್ರಿಪರೇಷನ್ ಇರಬೇಕು, ಹೇಗೆ ಪ್ರಶ್ನೆಗಳನ್ನ ನೀವು ಗೆಸ್ ಮಾಡಬೇಕು, ಪ್ರಶ್ನೆಗಳಿಗೆ ಉತ್ತರಗಳನ್ನ ಗೆಸ್ ಮಾಡುವಂತ ಸಂದರ್ಭದಲ್ಲಿ ಹೇಗೆ ನಿಮ್ಮ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಬೇಕು,
ಇವೆಲ್ಲಾ ಮಾಹಿತಿಗಳನ್ನ ನಮ್ಮ ಚರ್ಚೆಗಳಲ್ಲಿ ಆ ನಿಮ್ಗೆ ಕ್ಲಾರಿಟಿಯನ್ನ ಕೊಡುವಂತ ಪ್ರಯತ್ನ ನಾವು ಮಾಡಿರ್ತೀವಿ ಅಂತ ಹೇಳಿ ಅನ್ಕೊಳ್ತೀನಿ ಸ್ನೇಹಿತರೆ. ಸೊ ಐ ಹೋಪ್ ಇದು ನಿಮ್ಗೆ ಸೆಷನ್ಸ್ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಇಷ್ಟ ಆಗಿದ್ದೆ ಅದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನು ಇದರ ಬಗ್ಗೆ ಏನಾದ್ರು ನಿಮ್ಗೆ ಡೌಟ್ಸ್ ಗಳಿತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನ ಅನುಸಾರವಾಗಿ ನಾವು ಚರ್ಚೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇನ್ನೊಮ್ಮೆ ನಿಮ್ಗೆ ಮುಂಬರುವಂತ ಎಕ್ಸಾಮ್ಸ್ ಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.